ಜೈ ಶ್ರೀ ಗುರುದೇವ್. ಪರಮಪೂಜ್ಯ ಜಗದ್ಗುರು ಪದ್ಮಭೂಷಣ ಶ್ರೀ 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 ಡಾಕ್ಟರ್ ಬಾಲಗಂಗಾಧರನಾಥ ಮಹಾಸ್ವಾಮೀಜಿಯವರ ಆಶೀರ್ವಾದದೊಂದಿಗೆ ಹಾಗೂ ಪರಮಪೂಜ್ಯ ಜಗದ್ಗುರು ಶ್ರೀ 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 ಡಾಕ್ಟರ್ ನಿರ್ಮಲಾನಂದನಾಥ ಸ್ವಾಮೀಜಿಯವರ ಕಮಲಪಾದಗಳಿಗೆ ನಮಿಸುತ್ತಾ ಇಂದಿನ ಈ ವಿಶೇಷ ಕಾರ್ಯಕ್ರಮವನ್ನು ಶುರು ಮಾಡುತ್ತಿದ್ದೇನೆ. ಎಲ್ಲರಿಗೂ ನಮಸ್ಕಾರ. ನಾನು ಕುಸುಮ, ಕೃತಕ ಬುದ್ಧಿ ಮತ್ತು ದತ್ತಾಂಶ ವಿಜ್ಞಾನ ವಿಭಾಗ. ಈಗ ಯುಗದ ಕವಿ, ಜಗದ ಕವಿ, ರಾಷ್ಟ್ರಕವಿ ಕುವೆಂಪು ಅವರ ನಾಡಗೀತೆ ಮೊಳಗಲಿದೆ. ಎಲ್ಲರೂ ಎದ್ದು ನಿಲ್ಲಬೇಕೆಂದು ವಿನಂತಿ. ಜಯ ಭಾರತ ಜನನಿಯ ತಂಜಾತೆ, ಜಯ ಹೇ ಕರ್ನಾಟಕ ಮಾತೆ, ಜಯ ಸುಂದರ ನದಿ ವನಗಳ ನಾಡೆ, ಜಯ ದೇವಸ ಋಷಿಗಳ ಬೀಡೆ, ಭೂದೇವಿಯ ಮಕುಟದ ನವಮಣಿಯೇ, ಗಂಧದ ಚಂದನ ಹೊನ್ನಿನ ಗಣಿಯೇ, ರಾಘವ ಮಧುಸೂದನರವತರಿಸಿದ ಭಾರತ ಜನನಿಯ ತನುಜಾತೆ, ಜನನಿಯ ಜೋಗುಳ ವೇದದ ಘೋಷ, ಜನನಿಗೆ ಜೀವವು ಇನ್ನಾವೇಶ, ಹಸುವಿನ ಗಿರಿಗಳ ಸಾರೆ, ನಿನ್ನಯ ಕೊರಳಿನ ಮಾಲೆ, ಕಪಿಲ ಪತಂಜಲ ಗೌತಮ ಜಿನನುತ ಭಾರತ ಜನನಿಯ ತನುಜಾತೆ, ಶಂಕರ ರಮನುಜ ವಿದ್ಯಾರಣ್ಯ, ಬಸವೇಶ್ವರ ಮಧ್ವರ ದಿವ್ಯಾರಣ್ಯ, ರಣ್ಯ ಷಡಕ್ಷರಿ ಪೊನ್ನ, ಪಂಪನ ಕುಮಿಪತಿ ಚನ್ನ, ಕುಮಾರ ವ್ಯಾಸರ ಮಂಗಳ ಧಾಮ, ಕವಿ ಕೋಗಿಲೆಗಳ ಪುಣ್ಯಾರಾಮ, ನಾನಕ ರಾಮಾನಂದ ಕಬೀರರ ಭಾರತ ಜನನಿಯ ತನುಜಾತೆ, ಭೈರವ ಹೊಯ್ಸಳ ರಾಣಿಗ ನಾಡೆ, ಡಂಕಣ ಜಕಣರ ನೆಚ್ಚಿನ ಬೇಡೆ, ಕೃಷ್ಣ ಶರಾವತಿ ತುಂಗ, ಕಾವೇರಿಯವರ ರಂಗ, ಚೈತನ್ಯ ಪರಮಹಂಸ ವಿವೇಕರ ಭಾರತ ಜನನಿಯ ತನುಜಾತೆ, ಸರ್ವ ಜನಾಂಗದ ಶಾಂತಿಯ ತೋಟ, ರಸಿಕರ ಕಂಗಳ ಸೆಳೆಯುವ ನೋಟ, ಹಿಂದೂ ಕ್ರೈಸ್ತ ಮುಸಲ್ಮಾನ, ಪಾರಸಿಕ ಜೈನ ಉದ್ಯಾನ, ಜನಕನ ಹೋಲುವ ದೊರೆಗಳ ಧಾಮ, ಭಾರತ ವೈದಿಕರ ರಾಮ, ಕನ್ನಡ ನುಡಿ ಕುಣಿದಾಡುವ ದೇಹ, ಕನ್ನಡ ತಾಯಿಯ ಮಕ್ಕಳ ದೇಹ, ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ, ಜಯ ಹೇ ಕರ್ನಾಟಕ ಮಾತೆ, ಜಯ ಹೇ ಕರ್ನಾಟಕ ಮಾತೆ. ಎಂದರೇನು? ಡಿಫೈನಿಂಗ್ ಸಕ್ಸಸ್ ಎಂಬ ವಿಷಯದ ಕುರಿತಾದ ಪ್ರೇರಣಾತ್ಮಕ ಭಾಷಣಕ್ಕೆ ಎಲ್ಲರಿಗೂ ಸ್ವಾಗತ, ಸುಸ್ವಾಗತ. ಖ್ಯಾತ ಅಂಕಣಕಾರರು, ಪ್ರಾಧ್ಯಾಪಕರು ಹಾಗೂ ನಡೆದಾಡುವ ಎನ್ಸೈಕ್ಲೋಪೀಡಿಯಾ ಎಂದೇ ಪ್ರಖ್ಯಾತಿ ಪಡೆದ ಡಾಕ್ಟರ್ ಗುರುರಾಜ್ ಕರಜ್ಗೆ ಅವರು ನಮ್ಮ ಜೊತೆ ಇದ್ದಾರೆ. ಇವರ ಕರುನಾಳು ಬಾ ಬೆಳಕೆ ಎಂಬ ಪುಸ್ತಕ ಯಾರಿಗೆ ತಿಳಿದಿಲ್ಲ ಹೇಳಿ? ಈ ಪ್ರೇರಣಾದಾಯಕ ಪುಸ್ತಕ ಮಾಲೀಕತ್ವದಲ್ಲಿ 15 ಪುಸ್ತಕಗಳನ್ನು ಬರೆದಿದ್ದಾರೆ. ಇವರು ನಮ್ಮೊಂದಿಗೆ ಉಪಸ್ಥಿತರಿರುವುದು ನಮ್ಮೆಲ್ಲರಿಗೆ ಸಂತಸದ ವಿಚಾರ. ಯಾವುದೇ ಕಾರ್ಯಕ್ರಮ ಸುಸೂತ್ರವಾಗಿ ಆರಂಭಗೊಳ್ಳಲು ದೇವರ ಅನುಗ್ರಹ ಅತ್ಯಗತ್ಯ. ಇದೀಗ ತಮ್ಮ ಗಾಯನದೊಂದಿಗೆ ದೈವನೊಲ್ಮೆಯನ್ನು ಪಡೆಯಲು ಬರುತ್ತಿದ್ದಾರೆ ನಿಶಿತಾ. ಸಾನಿ ನಿದ ಸನಿದ ಮಗ ದ ಮಗ ಸ ಸ ಸನಿ ದ ನಿ ಸ ಗ ಸ ಮಗ ದ ಮನಿ ದನಿ ಸನಿ ದ ಮಗ ಮದನಿ ವಾಣಿ ವೀಣಾ ಪುಸ್ತಕ ಪಾಣಿ ಸಧನಿ ಸ ಗ ಸನಿ ಸ ಮ ಮ ಮ ಮ ಧ ಮ ಗ ಮ ಗ ಮ ni ni ದ ನಿ ಸ ನಿ ನಿ ದ ದ ಗ ಮ ದ ನಿ ಸ ಸ ನಿ ಸ ಗ ಗ ಸ ಸ ನಿ ನಿ ದ ದ ದ ನಿ ಸ ನಿ ದ ಮ ಗ ಮ ದ ನಿ ಸ ಗ ಸ ನಿ ದ ನಿ ದ ಮ ಮ ಸ ನಿ ದ ಮ ಗ ಮ ದ ನಿ ವಾಣಿ ವೀಣಾ ಪುಸ್ತಕ ಪಾಣಿ ವಾಸವ ವಿನುತೆ ಬಾಸುರ ಕಾಂತೆ ಭೂಸುರ ಪ್ರೀತೆ ಶುಭ ಚರಿತೆ ಮಾತೆ
ಮೋದಕ ಪಾಣಿ. ಥ್ಯಾಂಕ್ ಯು. ಧನ್ಯವಾದಗಳು ನಿಶಿತಾ. ನಮ್ಮ ಭಾರತ ಸಂಸ್ಕೃತಿಯಲ್ಲಿ ಅತಿಥಿ ದೇವೋಭವ ಎಂಬ ಪ್ರತೀತಿ ಇದೆ. ಹಾಗೆಯೇ ನಮ್ಮ ನಾಡಿನಲ್ಲಿ ಅತಿಥಿಗಳನ್ನು ದೈವ ಸಮಾನವಾಗಿ ಕಾಣುತ್ತೇವೆ. ಇಂದಿನ ಮುಖ್ಯ ಅತಿಥಿಗಳಾದಂತಹ ಶ್ರೀಯುತ ಡಾಕ್ಟರ್ ಗುರುರಾಜ್ ಕರಜ್ಗಿ ಅವರಿಗೆ ನಮ್ಮ ತುಂಬು ಹೃದಯದ ಸ್ವಾಗತ ಕೋರುತ್ತೇನೆ. ವೇದಿಕೆ ಮೇಲೆ ಉಪಸ್ಥಿತರಾಗಿರುವ ನಮ್ಮ ಕಾಲೇಜಿನ ಗೌರವಾನ್ವಿತ ನಿರ್ದೇಶಕರಾದ ಶ್ರೀಯುತ ಡಾಕ್ಟರ್ GT ರಾಜುರವರಿಗೆ, ನಮ್ಮ ಕಾಲೇಜಿನ ಗೌರವಾನ್ವಿತ ಪ್ರಾಂಶುಪಾಲರಾದ ಶ್ರೀಯುತ ರವಿಕುಮಾರ್ GK ರವರಿಗೆ ಹಾಗೂ ಎಲ್ಲ ಅಧ್ಯಾಪಕರಿಗೆ ಹಾಗೂ ಬಂದಿರುವ ಎಲ್ಲ ವಿದ್ಯಾರ್ಥಿಗಳಿಗೆ ನನ್ನ ನಲ್ಮೆಯ ಸ್ವಾಗತವನ್ನು ಕೋರುತ್ತೇನೆ. ದೀಪಜ್ಯೋತಿ ಪರಬ್ರಹ್ಮ ದೀಪಜ್ಯೋತಿರ್ಜನಾರ್ದನಃ. ಅಜ್ಞಾನದಿಂದ ಜ್ಞಾನದೆಡೆಗೆ, ಕತ್ತಲೆಯಿಂದ ಬೆಳಕಿನಡೆಗೆ, ಭಯದಿಂದ ನಿರ್ಭಯದೆಡೆಗೆ ಕರೆದುಕೊಂಡು ಹೋಗುವ ಅದ್ಭುತ ಶಕ್ತಿಯೇ ಬೆಳಕು. ಈ ಬೆಳಕನ್ನು ದೀಪದ ಮೂಲಕ ಬೆಳಗಿಸಲು ವೇದಿಕೆ ಮೇಲೆ ಉಪಸ್ಥಿತರಾಗಿರುವ ಎಲ್ಲ ಗಣ್ಯಮಾನ್ಯರಲ್ಲಿ ಕೋರುತ್ತೇನೆ. ಮಣಿಸನ್ನಿಭಮಾತ್ಮಲಿಂಗಂ ಮಾಯಾಪುರಿ ಹೃದಯ ಪಂಕಜ ಸನ್ನಿವಿಷ್ಟಂ ಶ್ರದ್ಧಾನದಿ ವಿಮಲ ಚಿತ್ತ ಜಲಾಭಿಷೇಕೈ ನಿತ್ಯಂ ಸಮಾಧಿ ಕುಸುಮೈರ್ನ ಪುನರ್ಭವಾಯ ನಿತ್ಯಂ ಸಮಾಧಿ ಕುಸುಮೈರ್ನ ಪುನರ್ಭವಾಯ ಜ್ಞಾನಪೂರ್ಣ ಜಗಜ್ಯೋತಿ ನಿರ್ಮಲವಾದ ಮನವೇ ಕರ್ಪೂರಧಾರತಿ ಜ್ಞಾನಪೂರ್ಣ ಜಗಜ್ಯೋತಿ ನಿರ್ಮಲವಾದ ಮನವೇ ಕರ್ಪೂರಧಾರತಿ ಅನುದಿನ ಗುರುವಿನೊಳನು ಗೂಡಿ ಭಕ್ತಿಯಲ್ಲಿ ಅನುದಿನ ಗುರುವಿನೊಳನು ಗೂಡಿ ಭಕ್ತಿಯಲ್ಲಿ ಜನನ ಮರಣರಹಿತ ಜಂಗಮಕ್ಕೆ ಬೆಳಗಿರಿ ಜ್ಞಾನಪೂರ್ಣ ಜಗಜ್ಯೋತಿ ನಿರ್ಮಲವಾದ ಮನವೇ ಕರ್ಪೂರಧಾರತಿ. ನಾನೇನೆಂಬುದ ಬೇಡಿರೆ ಸದ್ಗುರು ಪ್ರಾಪ್ತಿ ಜ್ಞಾನಿಗಳೊಡನಾಡಿರಿ ಸ್ವಾನುಭವದ ಸುಖ ತಾನೇ ಕೈ ಸೇರುವುದು ಸ್ವಾನುಭವದ ಸುಖ ತಾನೇ ಕೈ ಸೇರುವುದು ಅನುಭವಿಸಿ ಲಿಂಗಕ್ಕೆ ಮನ ಮುಟ್ಟಿ ಬೆಳಗಿರಿ ಜ್ಞಾನಪೂರ್ಣ ಜಗಜ್ಯೋತಿ ನಿರ್ಮಲವಾದ ಮನವೇ ಕರ್ಪೂರಧಾರತಿ. ಆ ಬೆಳಗುತ್ತಿರುವ ಜ್ಯೋತಿಯಂತೆ ನಮ್ಮೆಲ್ಲರ ಚೇತನವು ಬೆಳಗುತ್ತಿರಲಿ ಎಂದು ಆಶಿಸುತ್ತಾ ಕಾರ್ಯಕ್ರಮಕ್ಕೆ ಅಭೂತಪೂರ್ವ ಚಾಲನೆ ನೀಡಿದ ತಮ್ಮೆಲ್ಲರಿಗೂ ಧನ್ಯವಾದಗಳು. ಈಗ ಇಂದಿನ ನಮ್ಮ ವಿಶೇಷ ಅತಿಥಿಯ ಸಂಕ್ಷಿಪ್ತ ಮಾಹಿತಿಯನ್ನು ನೀಡಬೇಕೆಂದು ಭವ್ಯಶ್ರೀ ಮೇಡಮ್ ರವಲ್ಲಿ ಕೋರುತ್ತೇನೆ. ಶ್ರೀ ಗುರುದೇವ್. ಪರಮ ಪೂಜ್ಯ ಜಗದ್ಗುರು ಪದ್ಮಭೂಷಣ ಶ್ರೀ 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 ಡಾಕ್ಟರ್ ಬಾಲಗಂಗಾಧರನಾಥ ಮಹಾಸ್ವಾಮೀಜಿಯವರ ಆಶೀರ್ವಾದದೊಂದಿಗೆ ಪರಮ ಪೂಜ್ಯ ಜಗದ್ಗುರು ಶ್ರೀ 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 ಡಾಕ್ಟರ್ ನಿರ್ಮಲಾನಂದ ಮಹಾಸ್ವಾಮೀಜಿಯವರ ಕಮಲಪಾದಗಳಿಗೆ ನಮಿಸುತ್ತಾ ಹಾಗೂ ಪೂಜ್ಯ ಶ್ರೀ ಶ್ರೀ ಸೌಮ್ಯನಾಥ ಸ್ವಾಮೀಜಿಯವರ ಪಾದಗಳಿಗೆ ನಮಿಸುತ್ತಾ ಇಂದಿನ ಕಾರ್ಯಕ್ರಮದ ಅತಿಥಿಗಳ ಕಿರುಪರಿಚಯ. ಇಂದು ನಮ್ಮ ಕಾಲೇಜಿನ ವೇದಿಕೆ ಒಂದು ಅದ್ವಿತೀಯ ವ್ಯಕ್ತಿತ್ವವನ್ನು ಸ್ವಾಗತಿಸಲು ಸಜ್ಜಾಗಿದೆ. ಅವರೇ ಡಾಕ್ಟರ್ ಗುರುರಾಜ್ ಕರಜ್ಗಿ. ಇವರು ಜನಿಸಿದ್ದು ಬಾಗಲಕೋಟೆ ಜಿಲ್ಲೆಯ ಬಿಳಗಿ ಎಂಬ ಗ್ರಾಮದಲ್ಲಿ. ತಂದೆ ವಸಂತರಾವ್ ರಾಜ್ ಕರಜ್ಗಿ, ತಾಯಿ ಲಕ್ಷ್ಮೀದೇವಿ. ಈ ದಂಪತಿಯ 3 ಮಕ್ಕಳಲ್ಲಿ ಇವರು ಎರಡನೇ ಅವರು. ಇವರು ತಮ್ಮ ಶಾಲಾಭ್ಯಾಸವನ್ನು ಧಾರವಾಡದಲ್ಲಿ ಮುಗಿಸಿರುತ್ತಾರೆ.
ರಸಾಯನಶಾಸ್ತ್ರದಲ್ಲಿ PhD ಪಡೆದಿರುವ ಇವರು ತಮ್ಮ 28ನೇ ವಯಸ್ಸಿನಲ್ಲಿ ವಿದ್ಯಾವರ್ಧಕ ಕಾಲೇಜಿನ ಪ್ರಾಂಶುಪಾಲರಾಗಿ ದೇಶದ ಅತಿ ಚಿಕ್ಕ ವಯಸ್ಸಿನ ಪ್ರಾಂಶುಪಾಲರೆಂಬ ಹೆಗ್ಗಳಿಕೆಯನ್ನು ಪಡೆದಿರುತ್ತಾರೆ. ಇವರು ಶಿಕ್ಷಕ, ತತ್ವಚಿಂತಕ, ಲೇಖಕ ಹಾಗೂ ದಿನಪತ್ರಿಕೆಯ ಅಂಕಣಗಾರರಾಗಿ ವ್ಯಕ್ತಿತ್ವವನ್ನು ಸ್ಥಾಪಿಸಿರುತ್ತಾರೆ. ಅವುಗಳಲ್ಲಿ ಪ್ರಮುಖ ಅಂಕಣಗಳೆಂದರೆ ಕರುಣಾಳು ಬಾ ಬೆಳಕೆ 1500 ಅಂಕಣಗಳು, ಬೆರಗಿನ ಬೆಳಕು 1314 ಅಂಕಣಗಳು ಪ್ರಕಟಗೊಂಡಿವೆ. ತಾಯಿಯ ಆಸೆಯಂತೆ 1000 ಕಥೆಯ ಸರದಾರರಾಗಿ ಇಂದು ನಮ್ಮ ಮುಂದೆ ನಿಂತಿರುತ್ತಾರೆ. ತಮ್ಮ ಜೀವನದ ಕಥೆಗಳನ್ನು, ಅನುಭವಗಳನ್ನು ಉದಾಹರಣೆಯಾಗಿ ಕಾರ್ಯಕ್ರಮಗಳಲ್ಲಿ ಹಂಚಿಕೊಳ್ಳುವುದರ ಮೂಲಕ ಜನರ ಹೃದಯ ತಲುಪಿರುತ್ತಾರೆ. ಅಕಾಡೆಮಿ ಫಾರ್ ಕ್ರಿಯೇಟಿವ್ ಟೀಚಿಂಗ್ ಎಂಬ ಸಂಸ್ಥೆಯನ್ನು ಸ್ಥಾಪಿಸಿ ಶಿಕ್ಷಕರುಗಳಿಗೆ ತರಬೇತಿಯನ್ನು ನೀಡುತ್ತಿರುತ್ತಾರೆ. ಈ ಸಂಸ್ಥೆಯ ಉದ್ದೇಶವೆಂದರೆ ಶಿಕ್ಷಕರಲ್ಲಿ ಸೃಜನಶೀಲತೆ ಬೆಳೆಸುವುದು, ಮೌಲ್ಯಾಧಾರಿತ ಶಿಕ್ಷಣವನ್ನು ಪ್ರೋತ್ಸಾಹಿಸುವುದು, ವಿದ್ಯಾರ್ಥಿಗಳಲ್ಲಿ ಅನುಭವದ ಮೂಲಕ ಕಲಿಯುವ ಪ್ರವೃತ್ತಿಯನ್ನು ಬೆಳೆಸುವುದು ಹಾಗೂ ಮುಂತಾದವುಗಳು. ಯುವಕರಿಗೆ ಕನಸು ಕಾಣಬೇಕೆಂದು ಕಲ್ಪನೆ ನೀಡಿದ ಮಹಾನ್ ವ್ಯಕ್ತಿ ರಾಷ್ಟ್ರಪತಿ ಡಾಕ್ಟರ್ APJ ಅಬ್ದುಲ್ ಕಲಾಂ. ಅವರ ಭಾಷಣಗಳನ್ನು ಮತ್ತು ಕೃತಿಗಳನ್ನು ಕನ್ನಡಕ್ಕೆ ಅನುವಾದಿಸಿ ಅವರ ಸಂದೇಶಗಳನ್ನು ನಮ್ಮ ಕನ್ನಡ ಭಾಷೆಯಲ್ಲೂ ಜೀವಂತಗೊಳಿಸಿರುತ್ತಾರೆ. ಇವರು ಅಬ್ದುಲ್ ಕಲಾಂ ಅವರ ಜೀವನ ಚರಿತ್ರೆ ವಿಂಗ್ಸ್ ಆಫ್ ಫೈರ್ ಕೃತಿಯನ್ನು ಕನ್ನಡಕ್ಕೆ ಅಗ್ನಿಚಿಹ್ನ ಎಂಬ ಹೆಸರಿನಲ್ಲಿ ಅನುವಾದಿಸಿರುತ್ತಾರೆ. ಇವರ ಈ ಸಾಧನೆಗಳಿಗೆ ರಾಜ್ಯೋತ್ಸವ ಪ್ರಶಸ್ತಿ, ಶ್ರೇಷ್ಠ ಶಿಕ್ಷಕ ಪ್ರಶಸ್ತಿ, DVG ಪ್ರಶಸ್ತಿ, ಚಂದನ ಪ್ರಶಸ್ತಿ, ನಾಡಪ್ರಭು ಕೆಂಪೇಗೌಡ ಪ್ರಶಸ್ತಿ, ಮುದ್ದುರಾಮ ಪ್ರಶಸ್ತಿ ಹಾಗೂ ಗೌರವ ಡಾಕ್ಟರೇಟ್ಗಳು ಲಭಿಸಿವೆ. ಗುರುರಾಜ್ ಕರ್ಜ್ಗಿ ಅವರು ವಿಶ್ವಾದ್ಯಂತ ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶಕರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಇಂದಿನ ಈ ವೇದಿಕೆ ನಮ್ಮ ಶ್ರಮದ ಫಲವಲ್ಲ, ಇದು ಅವರ ಅನುಗ್ರಹದ ಫಲ. ಅವರಿಂದ ನಾವು ಕಲಿಯಬೇಕಾದದ್ದು ಕೇವಲ ಪುಸ್ತಕ ಪಾಠವಲ್ಲ, ಅದು ಬದುಕನ್ನು ಬದುಕುವ ಕಲೆಯೇ ಸರಿ. ವೇದಿಕೆ ಮೇಲೆ ಉಪಸ್ಥಿತಿ ಇರುವ ನಮ್ಮ ಕಾಲೇಜಿನ ನಿರ್ದೇಶಕರು ಹಾಗೂ ಪ್ರಾಂಶುಪಾಲರನ್ನು ಅತಿಥಿಯನ್ನು ಗೌರವಿಸುವಂತೆ ಕೋರಿಕೊಳ್ಳುತ್ತೇನೆ. ಇದೀಗ ಅತ್ಯಂತ ನಿರೀಕ್ಷಿತ ಮತ್ತು ಕಾರ್ಯಕ್ರಮದ ಮುಖ್ಯವಾದ ಸಮಯ. ಡಾಕ್ಟರ್ ಗುರುರಾಜ್ ಕರ್ಜ್ಗಿ ಅವರು ಪ್ರೇರಣಾತ್ಮಕ ಮಾತುಗಳನ್ನಾಡಬೇಕೆಂದು ಕೋರಿಕೊಳ್ಳುತ್ತೇನೆ. At the outset, I offer my pranams at the lotus feet of Shri Shri Balagangadharanath Swamiji's memory, Shri Shri Nirmalanandanatha Mahaswamiji, and my respects to Professor Raju sir and Shri Ravi Kumar sir, and my dear colleagues here and my dear young friends, my pranams to all of you. Can you hear me clearly? Okay. Just about 2 days back, I was talking to all the faculty members of the higher education institutions in BGS. Again, I'm here today. When I finished my talk there, Dr. Ravi Kumar asked me, can you talk to my students in this college? And now he tells me that it goes to the other colleges as well online. What topic can we choose? On the spot, I suggested, today's buzzword is everybody wants to be successful. Is it not right? I don't think anybody wants to be a failure in life. Everybody wants to be successful. But my only worry is, we don't know what success is. I was talking in one of the American universities. I mentioned success.
Immediately one girl stood up and asked, what is success? Typical American girl. She said, stretched her hand behind her and said, we should have lots of money. That is success. What is your view? I said, I'll tell you tomorrow. Teachers have an advantage, we can dodge. I told her, I will tell you the answer tomorrow. I'll come prepared with a definite plan. Next day when I went, again she asked, you told me that today you will tell me what success is all about. Can you tell me what success is? I said, you gave me the answer that success is money. Am I right? My feeling is not so. Success is not a chance. Many people say, what a lucky man, by chance he became successful. Don't we say that? He got a lottery and became successful. Oh, he suddenly got an award, very successful. Nobody gets recognition and success by chance. Very, very important for you to realize, you're all young students in the first 3 years of your engineering program here, and probably the 4th year also somewhere else. We have a different understanding of what success is. It's not a chance. Take it from me, success can never happen to you by chance. One luck may come to you, you may be recognized for one moment, it's okay. But permanently to be successful, it's not possible, it's not a chance. I said success is not a chance, but is a projection of an organized effort. If you are successful today, it's because you worked for some time before. Only when you work very hard for a consistently long period of time, success comes. People see you when you are successful. Madam was introducing me, she talked about Dr. APJ Abdul Kalam. Honestly tell me, how many of them knew Dr. Kalam when he was an ISRO? Barring a few friends of him, a few scientists around, not many had heard of Dr. APJ Abdul Kalam. Even when he became director of DRDO, few more people knew him. He became more famous when he got the Bharata Ratna award. But everybody knew him when he became the President of India. Not that Kalam became intelligent only when he became President of India. He was good even before, but is recognized only when he became the President of India. Similarly, to become President of India is not easy for him. He got the success that he wanted. Did not happen all of a sudden. He had toiled for such a long time. Success does not come so easily. Is there anybody in the group who can't understand Kannada? Because I saw quite a bit of it spoken in Kannada, welcoming and all that was done in Kannada, that perhaps asked me, can I also speak in Kannada? If you all like it. My Kannada is as bad as English, I can do that. But anybody who can't understand Kannada at all, I should not be making them feel difficult. Okay. ಯಶಸ್ಸು ಅಂದ್ರೆ ಏನು ಅಂತ ಬಹಳ ತುಂಬ ಮಾತಾಡ್ತೀವಿ ನಾವು. ಯಶಸ್ಸು ಬಂತು ಅಂತ. ಸುಲಭವಾಗಿ ಬಂದಿಲ್ಲ ಯಶಸ್ಸು ಯಾರಿಗೂ. ಸುಲಭವಾಗಿ ಬಂದಿದ್ರೆ ಅದು ಬಹಳ ದಿವಸ ಇರೋದು ಇಲ್ಲ. ಲಾಂಗ್ ಟೈಮ್ ಯಶಸ್ಸು ಬರಬೇಕಾದ್ರೆ ಏನು ಮಾಡಬೇಕು? ಇವತ್ತು ಸ್ವಲ್ಪ ಎಫರ್ಟ್ ಮಾಡೋಣ, ಟ್ರೈ ಮಾಡೋಣ. ವಾಟ್ ಡಸ್ ಸಕ್ಸಸ್ ಮೀನ್ ಟು ಅಸ್? ಐ ಟ್ರೈ ಟು ಡಿಫೈನ್ ಸಕ್ಸಸ್ ಟುಡೇ. ಅದೇ ಟಾಪಿಕ್ ಹಾಕ್ಕೊಂಡಿದ್ದೀನಿ. ವಾಟ್ ಈಸ್ ಸಕ್ಸಸ್? ಈಚ್ ಆಫ್ ಅಸ್ ಹ್ಯಾವ್ ಎ ಡಿಫರೆಂಟ್ ಪರ್ಸೆಪ್ಷನ್. ಎಲ್ರಿಗೂ ಬೇರೆ ಬೇರೆ ಐಡಿಯಾ ಇದೆ. ಯಶಸ್ಸು ಅಂದರೆ ಏನು? ಆ ಹುಡುಗಿ ಹೇಳಿಲ್ಲ ದುಡ್ಡು ಇರಬೇಕು ಸಾಕಷ್ಟು ಅಂತ. ಇನ್ನು ಕೆಲವರು ಬೇರೆ ಬೇರೆ ಇದೆ, ಅದನ್ನು ತೋರಿಸ್ತೀನಿ ನಾನು ಕೆಲವೊಂದನ್ನು. ಸಮ್ ಪೀಪಲ್ ಥಿಂಕ್ ದಿಸ್ ಇಸ್ ಇಂಪಾರ್ಟೆಂಟ್. ದುಡ್ಡು ಇರಬೇಕ್ರಿ, ಬಹಳಷ್ಟು ದುಡ್ಡು ಇರಬೇಕು ಅನ್ನಲ್ವ ನಾವು? 10 ವರ್ಷದಿಂದ ಸೈಕಲ್ ಇರಲಿಲ್ಲ ಸರ್ ಅವನಿಗೆ, ಯಾರೂ ಮಾತಾಡ್ತಿರ್ಲಿಲ್ಲ. ಈಗ ನೋಡಿ ಅದು ಎಷ್ಟು ಕೋಟಿ ರೂಪಾಯಿನೋ, ಅದು ಹೇಗೋ ಬಂದ್ಬಿಡ್ತಾವ ದುಡ್ಡು ಅವನಿಗೆ. ಸಮ್ ಪೀಪಲ್ ಥಿಂಕ್ ಮನಿ ಈಸ್ ಎವ್ರಿಥಿಂಗ್. ನಾನು ನಿಮ್ಮನ್ನು ಕೇಳ್ತೀನಿ, ಗೂಗಲ್ ನೋಡಲಾರದೆ ಹೇಳೋಕ್ಕೆ ಪ್ರಯತ್ನ ಮಾಡಬೇಕು. ಹೂ ವಾಸ್ ದ ರಿಚೆಸ್ಟ್ ಮ್ಯಾನ್ ಇನ್ ದ ವರ್ಲ್ಡ್ ಇನ್ ದ ಇಯರ್ 2000? ಭಾಳ ಹಿಂದಿನ ಕೇಳ್ತಾ ಇಲ್ಲ, 25 ವರ್ಷ ಹಿಂದೆ. ಕೆಲವು ಹೆಸರು ತೆಗೆದುಬಿಡೋಣ. ವಾರನ್ ಬಫೆ ಅಲ್ಲ, ಬಿಲ್ ಗೇಟ್ಸ್ ಅಲ್ಲ, ಅಂಬಾನಿ ಪಾಪ ಈಗ ಒದ್ದಾಡ್ತಿದ್ದಾರೆ. ಇಂಡಿಯಾ ನಂಬರ್ 1 ಆಗಿ, ವರ್ಲ್ಡ್ ನಂಬರ್ 1 ದೂರ ಇದೆ. ಯಾಕೆ ಹೇಳಿದೆ ಅಂದರೆ ನಮಗೆ ನೆನಪಿಲ್ಲ. ಯಾಕೆ ತಲೆ ಕೆಡಿಸ್ಕೋಬೇಕ್ರಿ? ವರ್ಷಕ್ಕೊಂದು 4 ಲಿಸ್ಟ್ ಬರುತ್ತೆ, ಯಾರು ನಂಬರ್ 1, ನೆಕ್ಸ್ಟ್ ಸೆಕೆಂಡ್ ಇಯರ್ ಯಾರು ನಂಬರ್ 2 ಆದರು, ಮುಂದೆ ವರ್ಷ ಮತ್ತೊಬ್ರು ಯಾರೋ ನಂಬರ್ 1 ಆದರು. ಪ್ರತಿ ವರ್ಷ ಚೇಂಜ್ ಆಗ್ತಾ ಇರುತ್ತಲ್ಲ ನಂಬರ್. ಅದು
ಅಲ್ವಾ? ಅಂದರೆ ಪ್ರಪಂಚದ ಅತ್ಯಂತ ಶ್ರೀಮಂತ ವ್ಯಕ್ತಿ ಯಾರಾಗಿದ್ದರೂ ನೆನಪಿಟ್ಟಿಲ್ಲ ನಾವು, ನೆನಪಿಡೋದು ಇಲ್ಲ. ನೆನಪಿಟ್ಕೊಂಡು ಏನು ಮಾಡೋದ್ರಿ? ಅವ್ರ ಶ್ರೀಮಂತರು ನಮಗೇನು ಪ್ರಯೋಜನ ಅಲ್ವಾ? ಅಂದರೆ ರಿಚೆಸ್ಟ್ ಮ್ಯಾನ್ ಇನ್ ದ ವರ್ಲ್ಡ್ ಈಸ್ ನಾಟ್ ರಿಮೆಂಬರ್ಡ್, ಯಾರು ನೆನಪಿಡಲ್ಲ ಅಲ್ವಾ? ಆದರೆ ದೆರ್ ಆರ್ ಸಮ್ ಪೀಪಲ್ ಹೂ ಆರ್ ರಿಮೆಂಬರ್ಡ್ ಫಾರ್ ಆಲ್ ಟೈಮ್ಸ್ ಟು ಕಮ್. ದುಡ್ಡು ಇಲ್ದವ್ರು ನೆನಪಿಟ್ಕೊಂಡಿದ್ದೀವಿ ನಾವು. ಮೇರಿ ಕ್ಯೂರಿ ದುಡ್ಡೇ ಮಾಡಲಿಲ್ಲ. ನಾನು ನೋಡಿದ್ದೀನಿ, ಆಕೆ ಲ್ಯಾಬೊರೇಟ್ರಿಗೆ ಹೋಗಿದ್ದೀನಿ ನಾನು ಪೋಲೆಂಡಲ್ಲಿ. ಅತ್ಯಂತ ಕಷ್ಟದ ಕೆಲಸದಲ್ಲಿ ಬದುಕಿದ್ದಾಕೆ. ಲ್ಯಾಬೊರೇಟ್ರಿ ಅಂತಿಲ್ಲ, ಕಾರ್ ಶೆಡ್ ಅದು. ಕಾರ್ ಶೆಡ್ಡಲ್ಲಿ ಕೈಯಿಂದ ಪಿಚ್ ಬ್ಲೆಂಡ್ ಸೋಸಬೇಕು. ರಾಶಿ ರಾಶಿ ಪಿಚ್ ಬ್ಲೆಂಡ್ ಬಿದ್ದಿರಬೇಕು. 1 ಟನ್ ಪಿಚ್ ಬ್ಲೆಂಡ್ ಸೋಸಿದ್ರೆ 1 ಗ್ರಾಮ್ ರೇಡಿಯಂ ಬರಬೇಕು ಆಕೆ. ಎಷ್ಟು ಕಷ್ಟಪಟ್ಟಿದ್ಲು. ಗ್ಲೌಸ್ ಇರಲಿಲ್ಲ ಅಂತೆ, ಇಟ್ಟಿದ್ದಾರೆ, ಮ್ಯೂಸಿಯಂ ಇಟ್ಟಿದ್ದಾರೆ, ಹರ್ಕಲ್ ಗ್ಲೌಸ್ ಇಟ್ಟಿದ್ದಾರೆ, ಗ್ಲೌಸ್ ಕೂಡ ಇರಲಿಲ್ಲ ಆಕೆಗೆ. ಬಟ್ ವಿ ರಿಮೆಂಬರ್ ಹರ್ ಟುಡೇ. ಮೇರಿ ಕ್ಯೂರಿ ನೆನ್ಪಿಟ್ಕೋತೀವಿ. ಎವ್ರಿ ಪರ್ಸನ್ ಗೋಸ್ ಟು ಕ್ಯಾನ್ಸರ್ ಟ್ರೀಟ್ಮೆಂಟ್, ರೇಡಿಯೇಷನ್ ಟ್ರೀಟ್ಮೆಂಟ್, ಶುಡ್ ರಿಮೆಂಬರ್ ಮೇರಿ ಕ್ಯೂರಿ. ಆಕೆ ನೆನೆಸಿದಷ್ಟು ನಾವು ಅತ್ಯಂತ ಶ್ರೀಮಂತರು ನೆನೆಸಲಿಲ್ಲಲ್ಲ. ಅಂದರೆ ಅತ್ಯಂತ ಶ್ರೀಮಂತ ವ್ಯಕ್ತಿ ಆಗಿದ್ದರೂ ಯಾರು ಅನ್ನೋದು ನೆನಪಿಟ್ಟಿಲ್ಲ. ಆದ್ದರಿಂದ ಟು ಮೀ ಮನಿ ಈಸ್ ನಾಟ್ ಸಕ್ಸಸ್. ಮನಿ ಕ್ಯಾನ್ ಗಿವ್ ಯು ಫೆಸಿಲಿಟೀಸ್, ಅನುಕೂಲ ಮಾಡಿಕೊಡುತ್ತೆ. ಒಳ್ಳೆ ಮನೆ ಕೊಡುತ್ತೆ, ಕಾರ್ ಕೊಡ್ಬೋದು, ನಿಮ್ಗೊಂದು ತಿರುಗಾಡೋಕ್ಕೆ ಅವಕಾಶ ಮಾಡಿಕೊಡುತ್ತೆ, ಜಗತ್ತು ನೋಡೋಕ್ಕೆ ಅವಕಾಶ ಆಗುತ್ತೆ ಅಲ್ವಾ? ಇಟ್ ಕ್ಯಾನ್ ಗಿವ್ ಫೆಸಿಲಿಟೀಸ್. ಒಂದು ತಮಾಷೆ ನೋಡ್ಕೊಳ್ಳಿ ಹೇಗಿದೆ ಅಂತ. ಮನಿ ಕ್ಯಾನ್ ಗಿವ್ ಯು ಎ ಬಂಗ್ಲೋ ಬಟ್ ಕೆನಾಟ್ ಮೇಕ್ ಇಟ್ ಎ ಹೋಮ್. ನಿಮ್ಗೆ ಗೊತ್ತಿರಬೇಕು, ಬಂಗ್ಲೋಗೂ ಮನೆಗೂ ಹೋಮ್ಗೆ ವ್ಯತ್ಯಾಸ ಇದೆ. ಹೋಮ್ ಅಂದರೆ ಪ್ರೀತಿಯಿಂದ ಇರುವಂಥದ್ದು ಮನೆ. ನಾನು ಬೆಂಗಳೂರಲ್ಲಿ ಎಷ್ಟೋ ಮನೆ ನೋಡಿದ್ದೀನಿ ಸ್ವಾಮಿ. ಮಗನ ರೂಮಿನಿಂದ ಅಪ್ಪನ ರೂಮಿಗೆ ಫೋನ್ ಮಾಡಬೇಕು, ಅಪ್ಪ ಊಟಕ್ಕೆ ಬರ್ತೀಯಾ? ಈ ಪರಿಸ್ಥಿತಿ ಇದೆ. ಇಲ್ಲ ನೀವು ಮುಗಿಸ್ಕೊಂಬಿಡಪ್ಪ, ನಾನು ಮಾಡ್ತೀನಿ. ಹಾಸ್ಟೆಲ್ ಇದ್ದಂಗೆ ಅದು. ಯಾರ್ಯಾರು ಬರ್ತಾರೆ, ಯಾವ ಪಾಡಿಗೆ ಊಟ ಮಾಡಿ ಹೋಗೋದು, ಒಂದು ಮಾತಿಲ್ಲ, ಕತೆ ಇಲ್ಲ, ಗುಮ್ಮಂತ ಕೂತಿರ್ತಾರೆ ಎಲ್ಲರೂ. ಮನೆ ಅಂತೀರ ಇದಕ್ಕೆ? ಹಾಸ್ಟೆಲ್ ವಾಸಿ ಅಲ್ವಾ? ಇದು ಯಾಕೆ ಹೇಳಿದೆ ಅಂದರೆ ದುಡ್ಡಿದೆ ಬೇಕಾದಷ್ಟು, ಸುಖ ಇದೆ ಅಂತಲ್ಲ. ಮನಿ ಕ್ಯಾನ್ ಗಿವ್ ಯು ಬಂಗ್ಲೋ ಬಟ್ ಕೆನಾಟ್ ಮೇಕ್ ಇಟ್ ಎ ಹೋಮ್. ಮನಿ ಕ್ಯಾನ್ ಗಿವ್ ಯು ಎ ಗುಡ್ ವೆಹಿಕಲ್ ಬಟ್ ಕೆನಾಟ್ ಮೇಕ್ ಯು ಕಂಫರ್ಟೇಬಲ್. ನೋಡಿದ್ದೀರಿ ಎಷ್ಟೋ ಬ್ಯೂಟಿಫುಲ್ ಕಾರ್, ದೊಡ್ಡ ಕಾರ್ ಕೊಟ್ಟಿದ್ದಾರೆ, ಪೋರ್ಷೆ ಇದೆ ಕಾರು. ಒಳಗಡೆ ಕೂಡೋಕ್ಕಾಗಲ್ಲ, ಬೆಲ್ಟ್ ಹಾಕೋಬೇಕ್ರಿ, ಕೂತ್ಕೊಳ್ಳೋಕ್ಕಾಗಲ್ಲ, ಒದ್ದಾಡ್ತಾರೆ. ಇಲ್ಲ, ಯಾಕೆ ಹೇಳ್ತೀನಿ ಅಂದರೆ ಕಾರ್ ಇದ್ದರೆ ಸಂತೋಷ ಸಿಗತ್ತೆ ಅಂತಿಲ್ಲ. ಕಾರಲ್ಲಿ ಕೂತು ಅಳೋರ್ನೂ ನೋಡಿದ್ದೀನಿ, ಬಂಡಿಯಲ್ಲಿ ಕೂತು ನಗೋರ್ನೂ ನೋಡಿದ್ದೀನಿ ನಾನು. ಅದರಿಂದ ಮನಸ್ಸು ಹೇಗಿದೆಯೋ ಹಾಗಾಗತ್ತೆ. ಕಾರಿಂದ ಸಂತೋಷ ಬಂತು ಅಂತಲ್ಲ. ಇನ್ನೊಂದಿದೆ, ಮನಿ ಕ್ಯಾನ್ ಗಿವ್ ಯು ಸಾಫ್ಟೆಸ್ಟ್ ಬೆಡ್ ಬಟ್ ಕೆನಾಟ್ ಗ್ಯಾರಂಟಿ ಸ್ಲೀಪ್. ಒಳ್ಳೆ ಹಾಸಿಗೆ ಕೊಡ್ಬೋದು ದುಡ್ಡು, ನಿದ್ದೆ ಕೊಡುತ್ತೆ ಅಂತ ಗ್ಯಾರಂಟಿ ಇಲ್ಲ. ನಾನು ಟ್ರಾವೆಲ್ ಮಾಡ್ತಾ ಇದ್ದೆ ಒಂದು ಸಲ, ಫಸ್ಟ್ AC ಕಂಪಾರ್ಟ್ಮೆಂಟ್. ದಿಲ್ಲಿಯಲ್ಲಿ ನಾನು ಪ್ಲ್ಯಾಟ್ಫಾರ್ಮ್ ಹತ್ತಬೇಕು, ಫೆಬ್ರವರಿ ಅರ್ಲಿ ಮಾರ್ನಿಂಗ್, ಭಾಳ ಚಳಿ, ವಿಪರೀತ ಚಳಿ ಜಲ್ಲಿಯಲ್ಲಿ. ಅವಾಗ ಟ್ರೈನ್ ಬರೋದಾಗ ನಿಂತಿದ್ದೆ. ಅಲ್ಲಿ ಕಟ್ಟೆ ಮೇಲೆ, ಪ್ಲ್ಯಾಟ್ಫಾರ್ಮಲ್ಲಿ ಕಟ್ಟೆ ಇರುತ್ತಲ್ಲ ಒಂದು, ಆ ಕಟ್ಟೆ ಮೇಲೆ ಮನುಷ್ಯ ಮಲ್ಕೊಂಡಿದ್ದಾನೆ, ಮೊಳಕಾಲು ಮಲ್ಕೊಂಡಿದ್ದಾನೆ. ಹೇಗೆ ಹೊತ್ಕೊಳ್ಳೋಕ್ಕೂ ಏನಿಲ್ಲ, ಗೊರಕೆ ಹೊಡಿತಿದ್ದಾನೆ ಚಳಿಯಲ್ಲಿ. ಟ್ರೈನ್ ಹತ್ತಿದೆ, 2 ಬೆಡ್, ಆ ಕಡೆ ಒಂದು ಈ ಕಡೆ ಒಂದು ಬೆಡ್ಡು, ಎಲ್ಲ ಹಾಸಿ ಕೊಟ್ಟು ಹೋಗ್ತಾರೆ, ಚೆನ್ನಾಗಿದೆ, ಪರ್ಫೆಕ್ಟ್ ಏರ್ ಕಂಡೀಷನಿಂಗ್. ಪಕ್ಕದವ್ರು ಮಲ್ಕೋತಾ ಇಲ್ಲ, ಲೈಟ್ ಹಚ್ಚೋದು, ವಾಚ್ ನೋಡೋದು, ಮಲ್ಕೊಳ್ಳೋದು. ಲೈಟ್ ಏನು ಪಾಪ ತೊಂದರೆ ಇರಬೇಕೇನು ತೊಂದರೆ ಇದೆಯಾ ಅಂತ ಕೇಳಿದೆ. ನಿದ್ದೆನೇ ಬರೋಲ್ಲ ಸರ್ ಅಂದರು. ಫಸ್ಟ್ AC, ಎಲ್ಲ ಅನುಕೂಲ ಇದೆ, ಈ ಪ್ರಾಣಿ ನಿದ್ದೆ ಬರಲ್ಲ. ಆ ಮನುಷ್ಯನಿಗಲ್ಲಿ ಚಳಿ ಇದೆ, ಮರಗಟ್ಟು ಅಂತ ಚಳಿ ಇದೆ, ಹೊತ್ಕೊಳ್ಳೋಕ್ಕೇನಿಲ್ಲ, ಪ್ಲ್ಯಾಟ್ಫಾರ್ಮ್ ಮಲ್ಕೊಂಡು ನಿದ್ದೆ ಗೊರಕೆ ಹೊಡಿತಿದ್ದಾನೆ. ಯಾರು ಸುಖಿಗಳು ಅಂತ? ಸುಖ ಯಾರಿಗಿದೆ ಇದರೊಳಗೆ? ಇವನಿಗೆ ಸುಖನೇ ಇಲ್ಲ ಪಾಪ. ದುಡ್ಡು ಕೊಟ್ಟಿದ್ದಾನೆ, ಒದ್ದಾಡ್ತಾನೆ, ರಗ್ಗಿದೆ, ಎಲ್ಲ ಇದೆ, AC ಇದೆ, ಆದರೆ ನಿದ್ದೆ ಬರೋಲ್ಲ. ಆದ್ದರಿಂದ ಮನಿ ಕ್ಯಾನ್ ಗಿವ್ ಯು ದಿ ಬೆಸ್ಟ್ ಬೆಡ್ ಬಟ್ ಕ್ಯಾನಾಟ್ ಗ್ಯಾರಂಟಿ ಸ್ಲೀಪ್. ದೇರ್ ಫಾರ್ ಟು ಮೀ ವೆಲ್ತ್ ಈಸ್ ನಾಟ್ ಸಕ್ಸಸ್. ನೆಕ್ಸ್ಟ್ ನೋಡೋಣ, ಇನ್ನೊಂದು ಏನಾದರೂ ಇದೆಯಾ ಅಂತ. ಪವರ್. ಕೆಲವಿರುತ್ತೆ, ಅಧಿಕಾರ ಇರಬೇಕ್ರಿ, ಆದರೆ ಪ್ರೈಮ್ ಮಿನಿಸ್ಟರ್ ಆಗಬೇಕು. ಭಾರತದ ಪ್ರಧಾನಮಂತ್ರಿ ಆಗೋ ಸಕ್ಸಸ್ ಹೌದಾ ಅಲ್ವಾ? 140 ಕೋಟಿ ಜನದೊಳಗೆ ಒಬ್ಬರು ಮಾತ್ರ ಪ್ರಧಾನಮಂತ್ರಿ ಆಗೋಕ್ಕೆ ಸಾಧ್ಯ ಇದೆ, ಒಬ್ಬರು ಮಾತ್ರ ರಾಷ್ಟ್ರಪತಿ ಆಗೋದಕ್ಕೆ ಸಾಧ್ಯ ಇದೆ. ಪ್ರಧಾನಮಂತ್ರಿ ಆದರೆ ಯಶಸ್ಸಲ್ವಾ? ನಾನು ಅಂದ್ಕೊಂಡಿದ್ದೆ, ಹೌದು ಅಂದ್ಕೊಂಡಿದ್ದೆ ಭಾಳ ದಿವಸವರೆಗೂ, ಪ್ರಧಾನಮಂತ್ರಿ ಆದರೆ ಯಶಸ್ಸು ಅಂತ ಅಂದ್ಕೊಂಡಿದ್ದೆ. ನೀವೊಂದು ಸಣ್ಣ ಕೆಲಸ ಮಾಡಿ ನೋಡಿ, ಮನೆಗೆ ಹೋದ್ಮೇಲೆ ಒಂದು ಪೇಪರ್ ತೊಗೊಳ್ಳಿ, ಗೂಗಲ್ ನೋಡಲಾರದೆ ಭಾರತದ ಎಲ್ಲ ಪ್ರಧಾನಮಂತ್ರಿಗಳ ಹೆಸರು ಬರೀರಿ. ನಾನು ಅಮೇರಿಕನ್ ರಾಷ್ಟ್ರಪತಿ ಕೇಳಿದ್ರೆ 45-46 ಬರೀಬೇಕು, ಭಾರತಕ್ಕೆ ಅಷ್ಟೊಂದು ಉದ್ದ ಇಲ್ಲ. ಭಾರತದ ಎಲ್ಲ ಪ್ರಧಾನಮಂತ್ರಿಗಳ ಹೆಸರು ಬರೀರಿ.
ನಾನು ಇತ್ತೀಚೆಗೆ ರಾಜ್ಕೋಟ್ಗೆ ಹೋದಾಗ ಪ್ರಯೋಗ ಮಾಡಿದ್ದೆ. ಅಲ್ಲಿ CBSE ಸ್ಕೂಲ್ ಪ್ರಿನ್ಸಿಪಾಲ್ಸ್ ಇದ್ದರು ನನ್ನ ಜೊತೆಗೆ 50 ಜನ. ಅವ್ರು ಪ್ರಿನ್ಸಿಪಾಲ್ರಿಗಿಂತ ದೊಡ್ಡ ಪ್ರಶ್ನೆ ಕೇಳಬಾರ್ದು, ಬಟ್ ಕೇಳಿಬಿಟ್ಟೆ ನಾನು. 50 ಜನ ಇದ್ದೀರಿ, ಗೂಗಲ್ ನೋಡಲಾರ್ದೆ ಎಲ್ಲ ಪ್ರಧಾನಮಂತ್ರಿ ಹೆಸರು ಬರೀರಿ ಅಂತ. ಯಾರೂ ಎಲ್ಲರದ್ದು ಹೆಸರು ಬರೀಲಿಲ್ಲ. ಅಲ್ಲೊಂದು ಇಲ್ಲೊಂದು 2 ಹೆಸರು ಮರೆತು ಹೋಗಿತ್ತು. ನಾನು ನಿಜವಾಗಿದ್ದದ್ದೇನು ಅಂತ ಲಿಸ್ಟ್ ತೋರಿಸಿದೆ. ಅವ್ರು ಬೇಜಾರು ಮಾಡಿಕೊಡ್ರು, ಅಯ್ಯೋ ಸಾರಿ ಸರ್ ಮರ್ತು ಬಿಟ್ವಿ ಅಂತ. ನೀವ್ಯಾಕೆ ಸಾರಿ ಅಂತೀರಿ ಅಂದೆ ನಾನು. ಅವರು ಸಾರಿ ಅನ್ಬೇಕು ಅಲ್ವಾ? ನೀವ್ಯಾಕೆ ಸಾರಿ ಅನ್ಬೇಕು ಅಂದರೆ ಪ್ರಧಾನಮಂತ್ರಿಗಳಾದರೂ ನಿಮ್ಮ ಹೆಸರು ನೆನಪಿಡ್ತಾರೆ ಜನ ಅಂತ ಗ್ಯಾರಂಟಿ ಇಲ್ಲ. ನೀವೇ ಬರೋದು ನೋಡಿ, ಕೆಲವು ಹೆಸರು ಮರ್ತು ಹೋಗ್ಬಿಡುತ್ತೆ, ಕೆಲವು ಹೆಸರು ಮಾತ್ರ ಮರೆಯೋಲ್ಲ, ಕೆಲವು ಇರ್ತದೆ. ಯಾಕೆ ಪ್ರಧಾನಮಂತ್ರಿ ಆದರೂ ನೆನಪಿಡಲ್ಲ? ಯಾಕೆ? ಸ್ಥಾನದಿಂದ ಮರ್ಯಾದೆ ಬರೋಲ್ಲ ನಿಮಗೆ. ಆ ಸ್ಥಾನದಲ್ಲಿದ್ದಾಗ ನೀವೇನು ಮಾಡಿದ್ರಿ ಅನ್ನೋದ್ರ ಮೇಲೆ ಮರ್ಯಾದೆ ಬರುತ್ತೆ. ಪೀಪಲ್ ರಿಮೆಂಬರ್ ಯು ವಾಟ್ ಯು ಡಿಡ್ ವಿತ್ ದಿಸ್ ಪೊಸಿಷನ್ ರಾದರ್ ದ್ಯಾನ್ ಜಸ್ಟ್ ಹ್ಯಾವಿಂಗ್ ದಿ ಪೊಸಿಷನ್. ಪೊಲಿಟಿಕಲ್ ಮ್ಯಾನಿಪುಲೇಷನಲ್ಲಿ ನೀವು ಆಗ್ಬಿಡ್ಬೋದು, ಆದರೆ ಒಳ್ಳೆ ಪ್ರಧಾನಮಂತ್ರಿ ಆಗ್ತೀರಿ ಅಂತ ಹೆಸರು ಬರೋಲ್ಲ. ಸೇಮ್ ಥಿಂಗ್ ಅಪ್ಲೈಸ್ ಟು ಪ್ರೆಸಿಡೆಂಟ್ ಆಲ್ಸೋ. ರಾಷ್ಟ್ರಪತಿ ಹೆಸರು ಬರೀರಿ ನೋಡು, ಭಾರತದ ರಾಷ್ಟ್ರಪತಿಗಳ ಹೆಸರು ಬರೀರಿ, ಅಲ್ಲೊಂದು ಹೆಸರು ಮರೆತು ಹೋಗ್ಬಿಡ್ತವೆ. ಒಂದು ಹೆಸರು ಮರೆಯಲ್ಲ ನಿಮಗೆ. ಯಾವುದೇ ಹೆಸರು ಹೇಳ್ಬೋದಲ್ಲ? ಒನ್ ನೇಮ್ ದಟ್ ಯು ಡೋಂಟ್ ಫರ್ಗೆಟ್. ಕಲಾಂ ಅಂತ ಗೊತ್ತಿತ್ತು ನೀವು ಹೇಳ್ತೀರಿ ಅಂತ ಅಲ್ವಾ? ಡಾಕ್ಟರ್ ಕಲಾಂ ಯು ಡೋಂಟ್ ಫರ್ಗೆಟ್. ಅವ್ರಿಗಿಂತ ಮೊದಲು ಸಾಕಷ್ಟು ಜನ ಇದ್ದರು, ಅವ್ರು ಆದಮೇಲೂ ಚೆನ್ನಾಗಿದ್ದಾರೆ. ಬಟ್ ಕಲಾಂ ಹೆಸರು ಬರೆಯೋಲ್ಲ ನಾವು. ಯಾಕೆ? ಏನು ಸ್ಪೆಷಲ್ ಕಲಾಮದ್ದು? ವಾಯ್? ನಾನು ಇದನ್ನು ಹೇಳಬೇಕು ನಿಮಗೆ, ಮುಖ್ಯವಾಗಿ ಹೇಳಬೇಕಾದದ್ದು ಕಲಾಂ ಬಗ್ಗೆ ಯಾಕೆ ಹೇಳಬೇಕು ಅಂದರೆ, ಹಿ ವಾಸ್ ಅ ಡಿಫರೆಂಟ್ ಪ್ರೆಸಿಡೆಂಟ್. ಹಿ ವಾಸ್ ಕಾಲ್ಡ್ ದಿ ಪೀಪಲ್ಸ್ ಪ್ರೆಸಿಡೆಂಟ್ ಅಂತ. ಆ ಮಟ್ಟಕ್ಕೆ ಪ್ರಧಾನ ಪ್ರೆಸಿಡೆಂಟ್ ಆದರೂ ಕೂಡ ಆ ಮಗುತನ ಹೋಗಿರಲಿಲ್ಲ, ಅವ್ರದ್ದು ಆ ಮುಗ್ಧತೆ ಹೋಗಿರಲಿಲ್ಲ. ನಾನು ಮೊನ್ನೆ ಹೇಳಿದ್ದೇನೋ ಗೊತ್ತಿಲ್ಲ ನನಗೆ, ಇನ್ಸಿಡೆಂಟ್ ಅದು ಸೆಕ್ಯೂರಿಟಿ ಗಾರ್ಡದ್ದು ಹೇಳಿದ್ದ, ಮೊನ್ನೆ ಹೇಳಿದ್ದ ಅದನ್ನು? ಇಲ್ಲ, ಸೆಕ್ಯೂರಿಟಿ ಗಾರ್ಡದ್ದು ಹೇಳಿಲ್ಲ, ಬೇರೆದು ಹೇಳಿದ್ದೆ. ಇದು ಹೇಳ್ಬಿಡ್ತೀನಿ, ಹುಡುಗರಿಗೆ ಚೆನ್ನಾಗಿರುತ್ತೆ ಇದು. ಯಾಕೆ ಕಲಾಮನ್ನು ನೆನೆಸ್ತೀವಿ ನಾವು ಅಂತ. ಅವ್ರು ರಾಷ್ಟ್ರಪತಿ ಆದಾಗ ನನಗೆ ಮೊದಲಿಂದ ಪರಿಚಯ ಇತ್ತು ಅವ್ರದ್ದು. ಬಿಫೋರ್ ಹಿ ಬಿಕೇಮ್ ಪ್ರೈಮ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ, ಅಣ್ಣಾ ಯೂನಿವರ್ಸಿಟಿಯಲ್ಲಿ ವಾಸ್ ಟೀಚಿಂಗ್ ಆ್ಯಂಡ್ ಐ ಯೂಸ್ ಟು ಟೀಚ್ ಇನ್ ಅಣ್ಣಾ ಯೂನಿವರ್ಸಿಟಿ. ಪ್ರೆಸಿಡೆಂಟ್ ಆದಾಗ ಹೋಗೋದು, ದಿಲ್ಲಿಗೆ ಹೋದಾಗ ಅವ್ರು PA ಫೋನ್ ಮಾಡೋದು, ಪ್ರಸಾದ್ ಅಂತಿದ್ದ, ಇದ್ದಾರೇನಪ್ಪ ಸಾಹೇಬರು ಅಂತ ಕೇಳೋದು, ಇದ್ದರೆ ಬನ್ನಿ ಅಂತ ಇದ್ದ. ಒಂದು ಸಲ ಹೋದಾಗ ಫೋನ್ ಮಾಡಿದೆ, ಇದ್ದಾರಾ ಅಂತ. ಇದ್ದಾರೆ, ಎಷ್ಟು ಗಂಟೆ ಬರಬೇಕು ಕೇಳಿ ಹೇಳ್ತೀನಿ ಅಂತ. ಆಯ್ತಪ್ಪ ಹೇಳು ಅಂದೆ. ರಾತ್ರಿ 9ಕ್ಕೆ ಫೋನ್ ಮಾಡಿದೆ, ಬೆಳಗ್ಗೆ 6 ಗಂಟೆಗೆ ಬರಬೇಕಂತೆ ನೀವು ಅಂತ. ಬೆಳಗ್ಗೆ 6 ಗಂಟೆಗೆ ರಾಷ್ಟ್ರಪತಿ ಭವನಕ್ಕೆ ಹೋಗೋದಾ? ಕರೆದನ್ನು ಹೋಗಬೇಕಲ್ಲ. ಬೆಳಗ್ಗೆ ನಾನು ಯೂಶ್ವಲಿ ಹಿಂಗೆ ಸೂಟ್ ಹಾಕ್ಕೊಂಡು ಹೋದೆ. ಬೆಳಗ್ಗೆ ಆ ಪಾಸ್ ಎಲ್ಲ ರೆಡಿ ಮಾಡಿದ್ರು, ಕರ್ಕೊಂಡು ಹೋದರು, ಕಲಾಂ ರೂಮಿಗೆ ಕರ್ಕೊಂಡು ಹೋದರು. ನಾನು ನೋಡಿದರು, ಹೇ ಯು ಕೇಮ್ ಫಾರ್ ಎ ಡಿಸ್ಕಷನಾ ಅಂದರು. ಐ ಡೋಂಟ್ ನೋ ವೈ ಯು ಕಾಲ್ಡ್ ಮೀ ಅಟ್ 6 o'clock ಅಂದೆ. ನೋ ವಿಲ್ ಗೋ ಫಾರ್ ಎ ವಾಕ್. ಓಕೆ, ಕೋಟ್ ಕಳೆದು ಅಲ್ಲೇ ಸೋಫಾಕ್ಕೆ ಹಾಕಿ ಅವ್ರ ಜೊತೆಗೆ ನಡ್ಕೊಂಡು ಹೋದ್ವಿ. ನಿಮ್ಮ ಕಣ್ಮು ಚಿತ್ರ ಬರಬೇಕು. ಹಿಂದೆ ಮೊಘಲ್ ಗಾರ್ಡನ್ಸ್ ಅಂತಿದೆ ರಾಷ್ಟ್ರಪತಿ ಭವನ ಹಿಂದೆ, ತುಂಬ ಚೆನ್ನಾಗಿರೋದು. 2 ಕಡೆಗೂ ಲಾನ್ಸು ಗಾರ್ಡನ್ ಇದೆ, ಸೆಂಟರ್ದಲ್ಲಿ 10 ಅಡಿ ಪೇಮೆಂಟ್ ಇದೆ. ನಾವಿಬ್ಬರೇ ಹಿಂಗೆ ಹೋಗ್ತಾ ಇದ್ವಿ. ನಮ್ಮಿಂದ 50 ಅಡಿ ದೂರ ಇಬ್ಬರು ಗನ್ಮನ್ ಬರ್ತಾಯಿದ್ರು, ಸೆಕ್ಯೂರಿಟಿ ಸ್ಟಾಫ್. ನಾನ್ ಸ್ಟಾಪ್ ಮಾತಾಡ್ತಾರೆ ಅವ್ರು, ಏನೋ ಸುದ್ದಿ ಹೇಳ್ತಾನೆ ಇದ್ರು. ಹಿಂಗೆ ಹೋಗ್ತಾ ಇರಬೇಕಾದ್ರೆ ಕೊನೆಗೆ ಅಲ್ಲಿ ಕಂಪೌಂಡ್ ಕಾಣಿಸ್ತು, ರಾಷ್ಟ್ರಪತಿ ಭವನ್ ಕಂಪೌಂಡ್ ಕಾಣಿಸುತ್ತೆ. ಅಲ್ಲಿ ಸಣ್ಣ ಸಣ್ಣ ಮನೆಗಳು, ಸೆಕ್ಯೂರಿಟಿ ಗಾರ್ಡ್ ಮನೆ, ಮ್ಯಾನೇಜರ್ ಮನೆ ಅಂತ ಮನೆಗಳಿತ್ತು. ಒಂದು ಗಾರ್ಡ್ ಮನೆ ಮುಂದೆ ಒಂದು 8 ಜನ ನಿಂತಿದ್ರು. ಹಿಂಗೆ ತಿರುಗಿದ್ರು ಕಲಾಂ. ಅವ್ನು ಗಾರ್ಡ್ ಓಡಿ ಬಂದ, ಸೆಕ್ಯೂರಿಟಿ ಗಾರ್ಡ್. ಏನಾಗ್ತಾ ಇದೆ ಅಲ್ಲಿ, ಯಾಕೆ ನಿಂತ್ಕೊಂಡು ಜನ ಅಲ್ಲಿ ಅಂತ ಕೇಳಿದರು. ಅವ್ನು ಹೇಳಿದ, ಸರ್ ಸೆಕ್ಯೂರಿಟಿ ಗಾರ್ಡ್ ತಾಯಿ ತೀರ್ಕೊಂಡ್ರು ಸರ್. ಯಾವಾಗ? ಬೆಳಗ್ಗೆ 4:15 ಸರ್. ದೇಹ ಇನ್ನೂ ಇದೆಯಾ? ಇದೆ ಸರ್. ಏನು ಮಾಡ್ಬೇಕ್ರಿ ರಾಷ್ಟ್ರಪತಿ ಆದವರು? ಸೀದಾ ಹೋಗೇ ಬಿಟ್ರು ಅಲ್ಲಿಗೆ. ಅವ್ರ ಹಿಂದೆ ಬಾಲಂಕೋಚಿ ನಾನು. ಹೋದರೆ ಸಣ್ಣ ಮನೆ, ಕಲ್ಪನೆ ಮಾಡ್ಕೊಳ್ಳಿ, ಒಂದು 10 ಅಡಿ 12 ಅಡಿ ಇರಬೇಕು. ತುಂಬ ಜನ ಕೂತಿದ್ದಾರೆ, ನಡುವೆ ತಾಯಿ ದೇಹ ಮಲಗಿಸಿದ್ದಾರೆ, ಅಳ್ತಾ ಇದ್ದಾರೆ ಎಲ್ಲರೂ. ಒಳಗಡೆ ಕೂಡೋಕ್ಕೆ ಜಾಗ ಇಲ್ಲ ಅಂತ ಹೊರಗೆ ನಿಂತ್ಕೊಂಡಿದ್ದಾರೆ ಇಷ್ಟು ಜನ. ಇವರು ಸರ ಶೂಸ್ ಬಿಚ್ಚಿ ಒಳಗಡೆ ಹೋಗ್ಬಿಟ್ರು. ಆ ಸೆಕ್ಯೂರಿಟಿ ಗಾರ್ಡ್ ಹೃದಯ ಬಾಯಿಗೆ ಬಂದಿರಬೇಕು ಅವನಿಗೆ, ಪ್ರೆಸಿಡೆಂಟ್ ಮನೆಗೆ ಬರೋದಂತ ತಮಾಷೆ ಏನಾದ್ರು. ಅವ್ನು ಕೂತ್ಕೊಂಡ, ಸಾಬಾಯ ಕುರ್ಸಿ ಲಾವ್ ಸಾಬಾಯ ಕುರ್ಸಿ ತೊಗೊಂಬನ್ನಿ ಸಾಹೇಬ್ರು ಬಂದಿದ್ದಾರೆ ಅಂತ. ಇವ್ರು ಏನು ಕೇಳಿಸ್ಕೊಳ್ಳೇ ಇಲ್ಲ ರೀ. ನಾನು ನೆನೆಸ್ಕೊಂಡ್ರೆ ಮೈ ಜುಮ್ ಅನ್ನತ್ತೆ. ಎಷ್ಟೋ ಸಲ ಒಳಗಡೆ ಹೋಗಿ ನೆಲದ ಮೇಲೆ ಆ ದೇಹದ ಪಕ್ಕ ಕೂತ್ಕೊಂಡ್ಬಿಟ್ರು. ಕೂತ್ಕೊಂಡು ತಮ್ಮ ಎಡಗೈಯನ್ನು ಅಜ್ಜಿ ಹಣೆ ಮೇಲೆ ಕೈ ಇಟ್ಟರು. ಎಷ್ಟು ವಯಸ್ಸಾಗಿತ್ತು ಅಮ್ಮನಿಗೆ ಅಂತ ಕೇಳಿದರು. ಅವ 91 ಅಂದ. ಅಡಿಯಿಲ್ಲ, ಚೆನ್ನಾಗಿ ಬದುಕಿದ್ದಾರೆ, ಸಂಪೂರ್ಣ ಜೀವ ಮಾಡಿದ್ದಾರೆ, ಸಂತೋಷವಾಗಿ ಕಳಿಸ್ಕೊಡು ಅಂತ ಹೇಳಿ ಹೊರಗಡೆ ಬಂದು ಸೆಕ್ರೆಟರಿ ಹೇಳಿ ಅರೇಂಜ್ಮೆಂಟ್ ಏನು ಮಾಡಬೇಕು ಮಾಡು ಅಂತ ಹೇಳಿ ಹೋದರು. ಈ ಘಟನೆನ ಸೆಕ್ಯೂರಿಟಿ ಗಾರ್ಡ್ ಮರೆಯೋಕ್ಕೆ ಸಾಧ್ಯ ಇದೆಯಾ?
ಫರ್ಗೆಟ್ ಅಬೌಟ್ ಸೆಕ್ಯೂರಿಟಿ ಗಾರ್ಡ್, ಐ ಡೋಂಟ್ ಫರ್ಗೆಟ್ ಇಟ್. ಯಾಕೆ ಅಂದರೆ ರಾಷ್ಟ್ರಪತಿ ಹುದ್ದೆ ತುದಿಗಿದ್ದಂಥ ಮನುಷ್ಯ ಒಬ್ಬ ಸೆಕ್ಯೂರಿಟಿ ಗಾರ್ಡನ್ನು ನೋವಿಗೆ ಸ್ಪಂದಿಸ್ತಾರಲ್ಲ, ಹೋಗ್ತಾರಲ್ಲ, ಮನೇಲಿ ಕೂತ್ಕೋತಾರಲ್ಲ, ನೆಲದಲ್ಲಿ ಕೂತ್ಕೋತಾರೆ. ನಮ್ಮಲ್ಲಿ ಒಂದು ಪಂಚಾಯತಿ ಮೆಂಬರ್ ಬರ್ಬೇಕಾದ್ರೆ ಮೊದಲು 4 ಸಲ ಬರ್ತಾರೆ, ಸಾಹೇಬ್ರು ಬರ್ತಾ ಇದ್ದಾರೆ ಅಂತ ಹೇಳ್ಕೊಳಕ್ಕೆ. ಇಲ್ಲಿ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಜಸ್ಟ್ ವಾಕ್ಸ್ ಆ್ಯಂಡ್ ಸಿಟ್ಸ್ ಆನ್ ದ ಫ್ಲೋರ್. ನನಗೆ ಅನಿಸಿದ್ದು ವೈ ಕಲಾಂ ಬಿಕಮ್ಸ್ ಗ್ರೇಟ್ ಆ್ಯಂಡ್ ಈಸ್ ರಿಮೆಂಬರ್ಡ್ ಫಾರ್ ಆಲ್ ಟೈಮ್ಸ್ ಟು ಕಮ್ ಈಸ್ ಬಿಕಾಸ್ ಆಫ್ ಹಿಸ್ ಸಿಂಪ್ಲಿಸಿಟಿ. ಆ ಪ್ರೀತಿ ಇದೆಯಲ್ಲ, ತಕ್ಷಣ ಪ್ರೆಸಿಡೆಂಟ್ ಆಗಿದ್ದೀನಿ ಅಂತ ಸೊಕ್ಕಿಲ್ಲ, ನಾನು ಯಾಕೆ ಹೋಗಬೇಕು ಅಂತ ತಮ್ಮ ಆಫೀಸರ್ ಕಳಿಸ್ಲಿಲ್ಲ, ತಾನೇ ಹೋಗಿ ಭೇಟಿಯಾಗಿ ಅವ್ರು ಮಾತಾಡಿಸಿ ಬಂದ್ರಲ್ಲ. ದಿಸ್ ವಾಟ್ ಐ ಕಾಲ್ ಬೀಯಿಂಗ್ ಎಟ್ ದ ಪಿನಾಕಲ್ ಆಫ್ ಗ್ಲೋರಿ. ಯು ಡೋಂಟ್ ಫರ್ಗೆಟ್ ದಿ ಸ್ಮೆಲ್ ಆಫ್ ಅರ್ತ್. ದಟ್ ಈಸ್ ದ ಬ್ಯೂಟಿ. ಸೊ ದೇರ್ ಫೋರ್ ನನಗೆ ಅರ್ಥ ಆದದ್ದು ಬರೀ ಪಾವರ್ದಿಂದ ಆಗೋಲ್ಲ. ಪಾವರ್ ಈಸ್ ಸಕ್ಸಸ್ ಫಾರ್ ಶಾರ್ಟ್ ಟೈಮ್, ಆಮೇಲೆ ಯಾರೂ ನೆನೆಸಲ್ಲ ನಿಮ್ಮನ್ನು. ಎಷ್ಟೋ ಸಲ ನನಗೆ ಅನುಭವ ಆಗಿದೆ. ಟ್ರೈನ್ದಲ್ಲಿ ಬರ್ಬೇಕಾದ್ರೆ ಯಾರೋ ಸಿಗ್ತಾರೆ, ಪೊಲಿಟಿಷಿಯನ್ ಸಿಗ್ತಾರೆ, ಮಾತಾಡ್ತಾ ನಾನು ರಾಮಕೃಷ್ಣ ಹೆಗಡೆ ಕ್ಯಾಬಿನೆಟಲ್ಲಿ ನಾನು ರೆವಿನ್ಯೂ ಮಿನಿಸ್ಟರ್ ಆಗಿದ್ದೆ, ನಿಮ್ಗೆ ಗೊತ್ತಿರಬೇಕಲ್ಲ ಅಂದರು. ನನಗೆ ಗೊತ್ತಿಲ್ಲ ಅಂದೆ. ಕರೆ ಎಷ್ಟೊಂದು ಜನ ರೆವಿನ್ಯೂ ಮಿನಿಸ್ಟರ್ ಆಗ್ತಾರಲ್ಲ, ಹೆಸರು ಮಾಡಿದಂಥವ್ರು ಒಬ್ಬರು ಆಗಿದ್ದರೆ ಗಟ್ಟಿ ನೆನ್ಪಿಡ್ತೀವಿ. ನಜೀರ್ ಸಾಬ್ ಫಾರ್ ಎಕ್ಸಾಂಪಲ್, ಐ ಕಾಂಟ್ ಫರ್ಗೆಟ್ ಹಿಮ್. ನೀರ್ ಸಾಬ್ ಅಂತ ಹೆಸರು, ರೆವಲ್ಯೂಷನ್ ಮಾಡಿದಂಥವ್ರು. ಹಾಗೆ ಮಾಡಿದರೆ ನೆನ್ಪಿಡ್ತಾರೆ. ಅಂದರೆ ಏನಾಯಿತು, ಸ್ಥಾನದಿಂದ ಗೌರವ ಇಲ್ಲ, ಸ್ಥಾನದಲ್ಲಿದ್ದಾಗ ಏನು ಕೆಲಸ ಮಾಡಿದ್ರಿ ಅನ್ನೋದ್ರ ಮೇಲೆ ನಿಮ್ಮ ಮನ್ನಣೆ ಬರುತ್ತೆ, ಹೆಸರು ಬರುತ್ತೆ. ದೇರ್ ಫಾರ್ ಪವರ್ ಬೈ ಇಟ್ ಸೆಲ್ಫ್ ಈಸ್ ನಾಟ್ ಸಕ್ಸಸ್. ಇದು ಮತ್ತೊಂದಿದೆ, ಇದು ಕೆಲವರು ಇರ್ತಾರೆ ರೀ, ಫಿಸಿಕಲ್ ಸ್ಟ್ರೆಂತ್ ಇರಬೇಕು ಅಂತ. ಇರಬೇಕ್ರಿ, ಇದ್ದರೆ 6 ಅಡಿ 7 ಇಂಚ್ ಇರಬೇಕು, 4 ಅಡಿ ಅಗಲ ಇರಬೇಕು, ರಸ್ತೆಯಲ್ಲಿ ಹೋದರೆ ಬುಲ್ಡೋಸರ್ ಹೋದಂಗೆ ಹೋಗ್ತಾ ಇರಬೇಕು, ಎಲ್ಲರೂ ಹೆದರಿಸ್ಕೊಂಡು. ನೋಡಿಲ್ಲ, ಭಾಳ ಜನ ಹಂಗಿದ್ದಾರೆ. ದೇ ವಾಂಟ್ ಟು ಟೆರರೈಸ್ ಪೀಪಲ್ ಆ್ಯಂಡ್ ಬಿಕಮ್ ಪವರ್ಫುಲ್. ಡು ದೇ ಬಿಕಮ್ ಸಕ್ಸಸ್ಫುಲ್? ಅಲೆಕ್ಸಾಂಡರ್ ದ ಗ್ರೇಟ್ ಅಂತ ಹೇಳ್ತೀವಿ ನಾವು. ಅಲೆಕ್ಸಾಂಡರ್ ದ ಗ್ರೇಟ್ ಕರೆಕ್ಟು. ಏನಾಯ್ತು ಮುಂದೆ? ಹಿ ರಿಯಲೈಸ್ ದಟ್ ಈ ಸಕ್ಸಸ್ ಇಸ್ ನಾಟ್ ಇನ್ ವಿನ್ನಿಂಗ್ ಪೀಪಲ್. ಕೊನೆಗೆ ಹೇಳ್ತಾನೆ ಅವನು, ಹೋಗಬೇಕಾದ್ರೆ ರೋಗ ಬಂದಾಗ ತನ್ನ ಮಂತ್ರಿಗಳಿಗೆ ಹೇಳ್ತಾನೆ, ನಾನು ಬದುಕೋಲ್ಲ, ನಮ್ಮ ಊರಿಗೆ ಹೋಗೋ ತನಕನೂ, ಗ್ರೀಸ್ಗೆ ಹೋಗೋ ತನಕನೂ, ದಾರಿಯಲ್ಲಿ ಸತ್ತರೆ ನನ್ನ ಹೆಣ ಒಂದು ಪೆಟ್ಟಿಗೆಯಲ್ಲಿ ಹಾಕಿ 2 ಕಡೆಗೂ 2 ತೂತು ಮಾಡಿ ನನ್ನ ಕೈ ಚಾಚಬೇಕು, ಹೊರಗಡೆ 2 ಕೈ ಹೊರಗೆ ಇರಬೇಕು. ಹಂಗೆ ಮಾಡೋದು ಬೇಡ ಅಂದರು, ಮಾಡಬೇಕು ಅಂತ ಹೇಳ್ದವನು. ನಾನು 2 ಕೈ ಹೊರಗೆ ಇರಬೇಕು, ಪೆಟ್ಟಿಗೆ ಹೊರಗೆ, ನನ್ನ ಅಂಗೈ ಆಕಾಶ ನೋಡ್ತಿರ್ಬೇಕು. ಯಾಕೆ ಅಂತ ಕೇಳಿದ್ರೆ ಹೇಳ್ತಾನೆ ಅವನು, 40 ವಯಸ್ಸೊಳಗೆ ಅರ್ಧ ಪ್ರಪಂಚವನ್ನೇ ಗೆದ್ದಂಥ ಅಲೆಕ್ಸಾಂಡರ್ ಹೋಗುವಾಗ ಏನೂ ತೊಗೊಂಡು ಹೋಗಲಿಲ್ಲ, ಬರಿಗೆಯಿಂದ ಹೋದ ಅಂತ ಜಗತ್ತಿಗೆ ಗೊತ್ತಾಗಬೇಕು ಅಂತ. ದಟ್ ಮೀನ್ಸ್ ಪವರ್ ಬೈ ಇಟ್ ಸೆಲ್ಫ್ ಇಸ್ ನಥಿಂಗ್. ಪವರ್ದಿಂದ ಆಗಿಲ್ಲ. ಅವ್ನು ಹೇಳ್ತಾನೆ, ಕೊನೆಗೆ ಹ್ಯುಮಿಲಿಟಿ ಬಂದದ್ದು ಅವನಿಗೆ. ಇಂಡಿಯಾದಲ್ಲಿ ಬಂದದ್ದು ಹ್ಯುಮಿಲಿಟಿ. ಅವ್ನು ಕಲ್ತದ್ದು ಇಲ್ಲಿ. ಅವನು ಬಂದ ಇಲ್ಲಿ ಇಂಡಿಯಾಗೆ, ಮೆರವಣಿಗೆ ಮಾಡ್ತಾಯಿದ್ರು. ಚಕ್ರವರ್ತಿ ಅಲ್ಲ, ಅಲೆಕ್ಸಾಂಡರ್ ಚಕ್ರವರ್ತಿ ರಥದಲ್ಲಿ ಹೋಗ್ತಾ ಇದ್ದಾನೆ, ಬಂಗಾರದ ರಥದಲ್ಲಿ. ರಸ್ತೆ 2 ಪಕ್ಕ ಜನ ನಿಂತು ನೋಡ್ತಾ ಇದ್ದಾರೆ, ರಾಜ ಬಂದ, ಚಕ್ರವರ್ತಿ ಬಂದ ಅಂತ. ಹೋಗ್ತಿರ್ಬೇಕಾದ್ರೆ ಅಲೆಕ್ಸಾಂಡರ್ ನೋಡಿದ, ಅಲ್ಲೊಂದು ಕಡೆಗೆ ಒಬ್ಬ ಸನ್ಯಾಸಿ ನಿಂತ್ಕೊಂಡಿದ್ದಾನೆ. ಬರೀ ಒಂದು ಲಂಗೋಟಿ, ಹೆಗಲ ಮೇಲೆ ಒಂದು ಟಾವೆಲ್ ನಿಂತ್ಕೊಂಡಿದ್ದಾನೆ ಅಲ್ಲಿ. ಪಾಪ ಕೆಟ್ಟ ಅನಿಸ್ಬಿಡ್ತೀವಿ ಅವನಿಗೆ, ಪಾಪ ಬಡವ, ಏನೂ ಇಲ್ಲ ಅವನಿಗೆ. ಮಂತ್ರಿ ಹೇಳ್ದ, ನೋಡೋ ತಕ್ಷಣ ಗಾಡಿ ನಿಲ್ಲಿಸು, ಅವ್ನು ಹೋಗಿ ಕೇಳು, ಅವ್ನು ಏನು ಬೇಕು ಕೊಟ್ಬಿಡು, ಏನು ಬೇಕು ಕೊಟ್ಬಿಡು. ದೈವ ಅಂದ್ರೆ ಹಿಂಗಿರುತ್ತೆ. ಮಂತ್ರಿ ಹೋದ, ನೋಡಯ್ಯ ನೀನು ದೈವ ತೆಗೀತು, ಯಾರಿಗೆ ಸಿಗುತ್ತೆ ಅವಕಾಶ ಇದು? ಚಕ್ರವರ್ತಿ ಕಣ್ಣು ನಿನ್ನ ಮೇಲೆ ಬಿದ್ದಿದೆ, ನಿನಗೇನು ಬೇಕು ಕೊಡು ಅಂತ ಹೇಳಿದ್ದಾರೆ, ಬೇಡ್ಕೋ, ಏನು ಬೇಕು ಬೇಡ್ಕೋ ಅಂತ. ಸುಮ್ಮನೆ ಬೇಡ್ಕೋಬೇಕಿಲ್ಲ ಮುದುಕ. ಯಾರವನು ಅಂತ ಕೇಳ್ದ. ಅವನು ಚಕ್ರವರ್ತಿ. ಯಾವ ಚಕ್ರವರ್ತಿ? ತೊಗೊಂಡು ಏನು ಮಾಡ್ತೀನಿ, ನಿನಗೇನು ಬೇಕು ಕೇಳೋ, ಕೊಟ್ಬಿಡ್ತೀನಿ ನಾನು ಅಂತ ಅಂದ. ನಾನು ಕೊಡೋದು ಬೇಡ, ಅವನು ಏನು ಗೆದ್ದಿದ್ದಾನೆ, ಯಾವ ಚಕ್ರ ಗೆದ್ದಿದ್ದಾನೆ ಅವನು ಚಕ್ರವರ್ತಿ ಅಂದರೆ? ದಡ್ಡ, ನನಗೆ ಗೊತ್ತಿಲ್ಲ, ಅವನು ಅಲೆಕ್ಸಾಂಡರ್ ಅಂಥೇಳಿ 36 ವರ್ಷಕ್ಕೆ ಅರ್ಧ ಪ್ರಪಂಚ ಗೆದ್ದು ಬಿಟ್ಟಿದ್ದಾನ ಅವನು ಅಂತ ಹೇಳ್ದ. ಇವನೊಂದು, ಅಯ್ಯೋ ಪಾಪ, ಅರ್ಧನೇ ಗೆದ್ದಿದ್ದಾನ, ಇನ್ನು ಅರ್ಧ ಗೆಲ್ಲೋದು ಯಾವಾಗ? ಅವನಂದ, ನಿನಗೆ ಬುದ್ಧಿ ಇಲ್ಲಲ್ಲ, ದಡ್ಡನ ಮೂರ್ಖ ಇದ್ದೀನಿ ನೀನು ಅಂತ. ತೊಗೊಂಡು ಏನು ಮಾಡ್ತೀನಿ, ನಿನಗೆ ಏನು ಬೇಕು ಕೊಡೋಕೆ ರೆಡಿ ಇದ್ದಾನೆ ಅವನು, ಅರ್ಧ ಪ್ರಪಂಚ ನಿನಗೆ ಎಷ್ಟು ಗೊತ್ತಾ ದೊಡ್ಡದು ಅಂತ. ಈ ಚೌಕಾಸಿ ನಡೆದಾಗ ಅಲೆಕ್ಸಾಂಡರ್ ಅಂದ ಏನೋ ತಮಾಷೆ ಆಗ್ತಾಯಿದೆ, ಇಳಿದು ಬಂದ ಅವನು. ಇವನ ಕಡೆ ಹೋದ, ಏನು ನಡೀತಾ ಇದೆ ಅಂತ ಕೇಳ್ದ. ಇವನು ಮೂರ್ಖ ಇದ್ದಾನೆ ಸರ್, ಏನು ಕೊಡಬೇಡಿ ಇವನಿಗೆ, ನೀವು ಅರ್ಧ ಪ್ರಪಂಚ ಗೆದ್ದಿರೋದು, ಇನ್ನೂ ಅರ್ಧನೇ ಗೆದ್ದಿದ್ದಾರಾ ಅಂತ ಕೇಳ್ತಾನೆ, ಏನು ಹೇಳೋದು ಅವನಿಗೆ ಅಂತ. ಅಲೆಕ್ಸಾಂಡರ್ ಹೇಳಿದ ಅವನಿಗೆ, ನಿನಗೆ ಗೊತ್ತಿಲ್ಲ, ಪ್ರಪಂಚ ಎಷ್ಟು ದೊಡ್ಡದು ಅಂತ ಗೊತ್ತಿಲ್ಲ. ನನ್ನ ಕಡೆ 4 ಲಕ್ಷ ಸೈನಿಕರಿದ್ದಾರೆ, ಕರ್ಕೊಂಡು ಹೋಗ್ತೇನೆ ಅವ್ರನ್ನ. ಶರಣಾಗತರಾದರೆ ಅವ್ರ ಆಸ್ತಿ ಎಲ್ಲ ಕಿತ್ಕೋತೇನೆ ರಾಜ್ಯರದು, ಇಲ್ಲದೆ ಹೋದ್ರೆ ಅವ್ರು ಹೊಡೆದು ರಾಜ್ಯ ತೊಗೊಂಡ್ಬಿಡ್ತೀನಿ. ಹೀಗೆ ಮಾಡಿ ಮಾಡಿ ಅರ್ಧ ಪ್ರಪಂಚ ಗೆದ್ದಿದ್ದೀನಿ ನಾನು, ನಿನಗೇನು ಬೇಕು ಹೇಳ್ಕೊಡ್ತೀನಿ ಅಂದ. ಸನ್ಯಾಸಿ ಹೇಳಿದಂಥ ಮಾತು ಚಂದ ಮಕ್ಕಳೇ. ನಮ್ಮ ಹೇಳ್ತೀನಲ್ಲ, ನಮ್ಮ ಭಾರತದಲ್ಲಿ ಶಕ್ತಿನೇ ಅದು, ಅಧ್ಯಾತ್ಮ ಶಕ್ತಿ ದೊಡ್ಡದು ಎಲ್ಲಕ್ಕಿಂತ. ಅವನೇನು ಮಾಡ್ತಾನೆ, ಅಲೆಕ್ಸಾಂಡರ್ ಹೇಳ್ತಾನೆ,
ನೋಡಪ್ಪ, ಒಂದು ಸಿಚುವೇಶನ್ ಇದೆ. ನೀನು ಕುದುರೆ ಮೇಲೆ ಕೂತು ಹೋಗ್ತಾ ಇದ್ಯಾ, ನಿಂದು ಭಾರಿ ಬಲಶಾಲಿ ಆದ ಕುದುರೆ ನಿಂದು. ಕುದುರೆ ಮೇಲೆ ಹೋಗ್ತಾ 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 ಇದ್ಯಾ, ಕಾಡಲ್ಲಿ ಹೋದೆ, ಕಾಡು ದಾಟಿ ಮರುಭೂಮಿಗೆ ಹೋಗ್ಬಿಟ್ಟೆ. ಓಡಿ ಓಡಿ ಮುಂದೆ ಹೋದಾಗ ನೀರಡಿಕೆ ಆಯಿತು, ನಿನಗೆ ಕುಡಿಯೋಕೆ ನೀರಿಲ್ಲ, ನಿನ್ನ ಜೊತೆಗೆ ಯಾರೂ ಇಲ್ಲ, ನಿನ್ನ ಜೊತೆಗೆ ಆ ಕುದುರೆ ವೇಗದಲ್ಲಿ ಯಾರೂ ಬರೋಕ್ಕೆ ಸಾಧ್ಯ ಇಲ್ಲ. ಯಾವ ಪರಿಸ್ಥಿತಿಗೆ ಬಂದಿದ್ಯಾ ಅಂದರೆ, ಇನ್ನು ಅರ್ಧ ಗಂಟೆ ನೀರು ಸಿಗದೆ ಹೋದರೆ ಸತ್ತು ಹೋಗ್ತೀಯ ನೀನು. ಅರ್ಧ ಗಂಟೆ ನೀರು ಸಿಕ್ಕಿ ಸತ್ತು ಹೋಗ್ತೀಯ. ನಾನು ಅಲ್ಲಿಗೆ ಬರ್ತೇನೆ ಒಂದು ಲೋಟ ನೀರು ತೊಗೊಂಡು, ಏನು ಕೊಡ್ತೀಯ ನೀರಿಗೆ ಅಂತ ಕೇಳಿದಂತೆ ಬಿಸ್ನೆಸ್. ಅವ್ನು ಕೇಳಿದ ಹಂಗೆ ಆಗೋಕ್ಕೆ ಸಾಧ್ಯ ಇಲ್ಲ. ಆಗಿದೆ ಅಂತ ಇಟ್ಕೋ, ನೀನು ಮರುಭೂಮಿಯಲ್ಲಿದ್ಯಾ, ಅರ್ಧ ಗಂಟೆ ನೀರು ಸಿಕ್ಕಿ ಸತ್ತು ಹೋಗ್ತೀಯ. ನಾನು ಒಬ್ಬನೇ ನೀರು ತಂದದ್ದು, ಒಂದು ಲೋಟ ನೀರು ತಂದಿದ್ದೀನಿ, ಎಷ್ಟು ಕೊಡ್ಬೇಕು ಅದಕ್ಕೆ? ಅವನು ಹೇಳ್ದ, ಹಿಂಗಾದರೆ ನಾನು ಸಾಯೋದೇ ಗ್ಯಾರಂಟಿ ಅನ್ನೋದಾದರೆ, ನೀರಿಲ್ಲದೆ ಸಾಯೋದಕ್ಕಿಂತ ನಾನು ಏನು ಗಳಿಸಿದ್ದೀನಲ್ಲ ಅರ್ಧ ಪ್ರಪಂಚ, ಅದರ ಅರ್ಧ ನೀನು ಕೊಟ್ಬಿಡ್ತೇನೆ, ತೊಗೊಂಬಿಡು ಅಂದಂತೆ. ಮುದುಕಂದು ಕೊಟ್ಬಿಡ್ತೇನೆ ನಾನು, ಅಷ್ಟಕ್ಕೆ ಹೆಂಗೂ ಸಾಯ್ತೀಯ ನೀನು, ಅರ್ಧ ಇಟ್ಕೊಂಡು ಏನು ಮಾಡ್ತೀಯಾ ಅಂತ ಕೇಳ್ದ. ಸಾಯೋದೇ ಕರೆಕ್ಟ್, ಅಷ್ಟು ಕೊಟ್ಬಿಡ್ತೀನಿ, ತೊಗೊಂಬಿಡಪ್ಪ ಮಾರೆ, ಅರ್ಧ ಪ್ರಪಂಚ ಕೊಟ್ಬಿಡ್ತೀನಿ ನಿನಗೆ ಅಂದ. ಆ ಮುದುಕ ನಕ್ಕೆ ಹೇಳಿದ್ದಂತೆ, ಹಾಗಾದ್ರೆ ಅರ್ಧ ಪ್ರಪಂಚದ ಬೆಲೆ ಎಷ್ಟು ಗೊತ್ತಾ? ಒಂದು ಲೋಟ ನೀರು ಅಷ್ಟೇ. ಅರ್ಧ ಪ್ರಪಂಚದ ಬೆಲೆ ಒಂದು ಲೋಟ ನೀರು ಅಷ್ಟೇ. ಈ ಅರ್ಧ ಲೋಟ ನೀರಿನ ಬೆಲೆ ಬಾಳುವಂಥ ನೀ ಅರ್ಧ ಪ್ರಪಂಚಕ್ಕೆ ಇಷ್ಟೊಂದು ಲಕ್ಷ ಜನ ಕೊಂದ್ಕೊಂಡು ಬಂದಿಯಲ್ಲ ನೀನು, ಇಷ್ಟು ಜನ ಕೊಂದಿಯಲ್ಲ ನೀನು, ಇದೇನು ಮುಕ್ತಿ ಸಿಗತ್ತಾ ನಿನಗೆ ಅಂತ ಬೈದ. ಅದು ಎಷ್ಟರ ಮಟ್ಟಿಗೆ ಮುಟ್ಟಿಬಿಡ್ತು ಅವನಿಗೆ ಅಂದರೆ, ನನ್ನ ಹಣದಿಂದ ನನ್ನ ಹೆಸರು ಬರಲಿಲ್ಲ, ಲಕ್ಷಾಂತರ ಜನ ನಾನು ಕೊಂದುಬಿಟ್ಟಿದ್ದೇನಲ್ಲ, ನಾನು ಪಾಪಿಯಾಗಿದ್ದೀನಿ ಅಂದ್ಕೊಂಡ. ಅದಕ್ಕೆ ಹೋಗ್ತಾ ತನ್ನ ಗುರುಗಳಿಗೆ ಹೇಳ್ದ, ದಾರಿಯಲ್ಲಿ ಸತ್ತರೆ ನನ್ನ ಕೈ ಹಿಂಗೆ ಇಟ್ಕೊಳ್ಳಿ, ಜಗತ್ತಿಗೆ ತೋರಿಸಿ. 36 ವರ್ಷಕ್ಕೆ ಅರ್ಧ ಪ್ರಪಂಚ ಗೆದ್ದಂಥ ಅಲೆಕ್ಸಾಂಡರ್ ಹೋಗುವಾಗ ಏನೂ ತೊಗೊಂಡು ಹೋಗಲಿಲ್ಲ ಅಂತ. ಅಧಿಕಾರ ಮುಖ್ಯ ಅಲ್ಲ, ದೈಹಿಕ ಶಕ್ತಿ ಅಂತ ಹೇಳಿದೆ ನಾವು. ಈ ಮನುಷ್ಯ ಗೊತ್ತಾ ನಿಮಗೆ ಯಾರು ಅಂತ? ಗೊತ್ತಲ್ಲ, ಕೇಳಿದ್ದೀರಾ? ಮೊಹಮ್ಮದ್ ಅಲಿ, ಕ್ಯಾಶಿಯಸ್ ಕ್ಲೇ, ಒನ್ ಆಫ್ ದಿ ಫೈನೆಸ್ಟ್ ಗ್ರೇಟೆಸ್ಟ್ ಅಥ್ಲೀಟ್ ಆಫ್ ಆಲ್ ಟೈಮ್ಸ್, ಗ್ರೇಟೆಸ್ಟ್ ಬಾಕ್ಸರ್. ಅವನು ಎಷ್ಟರ ಮಟ್ಟಿಗೆ ಅಂದರೆ ಹೆವಿ ವೇಟ್ ಬಾಕ್ಸಿಂಗ್ ಚಾಂಪಿಯನ್ಶಿಪ್ ಅಂದರೆ, ನಾವೆಲ್ಲ ಹುಡುಗರಾಗಿದ್ದಾಗ ನಿಮ್ಮ ಹಾಗೆ ಕಾಲೇಜಲ್ಲಿದ್ದಾಗ ಹಿ ವಾಸ್ ಅವರ್ ಹೀರೋ. 1960s ಒಳಗೆ ಹಿ ವಾಸ್ ಅ ಗ್ರೇಟ್ ಹೀರೋ ಫಾರ್ ಎವ್ರಿಬಡಿ ಇನ್ ದ ವರ್ಲ್ಡ್. ಅವ್ನು ಹೇಳ್ತಾರೆ, ಐ ಸ್ಟಿಂಗ್ ಲೈಕ್ ಎ ಬರ್ಡ್, ಐ ಸ್ಟಿಂಗ್ ಲೈಕ್ ಎ ಬಿ ಆ್ಯಂಡ್ ಫ್ಲೈ ಲೈಕ್ ಎ ಬರ್ಡ್. ಆ ಥರ ಮಾಡಿ ಮುಟ್ಟಿ ಹೊಡೆದ್ರೆ ಹಿ ಮಸ್ಟ್ ಹ್ಯಾವ್ ಪಂಚ್ಡ್ ಆಲ್ಮೋಸ್ಟ್ ಎವ್ರಿ ನೋಸ್ ದ್ಯಾಟ್ ಕೇಮ್ ಇನ್ ಫ್ರಂಟ್ ಆಫ್ ಹಿಮ್. ಅವಾಗೆಲ್ಲ ಕಾಲೇಜಲ್ಲಿ ಹಾಸ್ಟೆಲಲ್ಲೆಲ್ಲ ಇದೇ ಫೋಟೋ ಇರೋದು ಎಲ್ಲರದ್ದು, ಕ್ಯಾಶಿಯಸ್ ಕ್ಲೇ. ಅವಾಗ ಹಿ ಬಿಕೇಮ್ ಮೊಹಮ್ಮದ್ ಅಲಿ, ಗ್ರೇಟೆಸ್ಟ್ ಬಾಕ್ಸರ್ ಆಫ್ ಆಲ್ ಟೈಮ್ಸ್. ಐ ವಾಸ್ ಅ ಫ್ಯಾನ್ ಆಫ್ ಹಿಮ್, ಗ್ರೇಟ್ ಬಾಕ್ಸರ್ ಅಂತ ಹೆಸರು. ನಾನು ಪ್ರತಿ ವರ್ಷ ಹೋಗ್ತೀನಿ ಪಾಠ ಮಾಡೋದಕ್ಕೆ ಅಮೇರಿಕಕ್ಕೆ. ಐ ಹ್ಯಾವ್ ಸೀನ್ ಹಿಮ್ ಅಟ್ ಲೀಸ್ಟ್ ಅಬೌಟ್ 4-5 times. ಐ ಹ್ಯಾವ್ ಸೀನ್ ಹಿಮ್. ಐ ಲೈಕ್ಡ್ ಹಿಮ್ ಸೋ ಮಚ್. ಬಟ್ ಐ ಆಲ್ಸೋ ಮೆಟ್ ಹಿಮ್ 2 years ಬಿಫೋರ್ ಹಿ ಡೈಡ್. ನಾಟ್ 2 years, 1 year ಬಿಫೋರ್ ಹಿ ಡೈಡ್. ಶಿಕಾಗೋದಲ್ಲಿ ಒಂದು ಸಣ್ಣ ಪ್ರೋಗ್ರಾಮ್ ಇತ್ತು, ಮೊಹಮ್ಮದ್ ಅಲಿ ಬರ್ತಾರೆ ಅಂತ ಪೋಸ್ಟರ್ ಹಾಕಿದ್ರು. ನಾನು ತೊಗೊಂಡು ಹೋದೆ, ಟಿಕೆಟ್ ತೊಗೊಂಡು ಹೋದೆ. ಇದಕ್ಕೇನು ಸಣ್ಣ ಆಡಿಟೋರಿಯಂ, ಅದು ಸಣ್ಣ ಫಂಕ್ಷನು, ನಿಮ್ಮ ಕಣ್ಮುಂದೆ ಚಿತ್ರ ಬರಬೇಕು. ಮೊಹಮ್ಮದ್ ಅಲಿ ವಾಸ್ ಸಿಟ್ಟಿಂಗ್ ದೇರ್, ನಾನು ಇಲ್ಲಿ ಕೂತಿದ್ದೆ, ಅವ್ರನ್ನೇ ನೋಡಬೇಕು ಅಂತ ಕೂತಿದ್ದು ನಾನು ಈ ಕಡೆ. ಹಿ ವಾಸ್ ಮೈ ಹೀರೋ ಅಲ್ವಾ, ಐ ಲೈಕ್ಡ್ ಹಿಮ್ ಸೋ ಮಚ್, ಈಸ್ ಅ ಗ್ರೇಟ್ ಅಥ್ಲೀಟ್ ಆ್ಯಂಡ್ ಅ ಬಿಗ್ ಬಾಕ್ಸರ್. ಅವ್ರ ಪಕ್ಕ ಇಬ್ಬರು ಬ್ರಿಟಿಷ್ ಗವರ್ನರ್ಸ್ ಕೂತ್ಕೊಳ್ಳೋರು. ಏನಾಗಿತ್ತು ಗೊತ್ತಾ? ಹಿ ಹ್ಯಾಡ್ ಎ ಪಾರ್ಕಿನ್ಸನ್ ಡಿಸೀಸ್. ಕೈ ನಡುಗತ್ತೆ, ತಲೆ ನಡುಗತ್ತೆ. ಒಂದು ಬ್ರೆಡ್ ತಿನ್ಬೇಕಾದ್ರೆ, ಪೀಸ್ ತಿನ್ಬೇಕಾದ್ರೆ ಎಲ್ಲ ಮೈ ಮೇಲೆ ಬೀಳುತ್ತೆ. ಎಪ್ರಾನ್ ಹಾಕಿದ್ರು. ಅವರಿಬ್ಬರು ಅವನಿಗೆ ಒಂದು ಕಾಫಿ ಕಪ್ ಕುಡಿಸ್ಬೇಕು ಅಂತ ಒದ್ದಾಡ್ತಾಯಿದ್ರು. ಕಾಫಿ ಕುಡಿಸೋಕೆ ಆಗ್ತಿರ್ಲಿಲ್ಲ, ಗೋಣ್ ಅಲ್ಗಾಡುತ್ತಲ್ಲ, ಒಬ್ರು ಗದ್ದ ಹಿಡ್ಕೋಬೇಕು, ಒಬ್ರು ಕಾಫಿ ಕುಡಿಸ್ಬೇಕು. ಐ ಫೆಲ್ಟ್ ಸೋ ಸ್ಯಾಡ್. ದಿಸ್ ವಾಸ್ ದ ಮ್ಯಾನ್ ಹೂ ಪಂಚ್ಡ್ ಆಲ್ಮೋಸ್ಟ್ ಎವ್ರಿ ನೋಸ್ ದ್ಯಾಟ್ ಕೇಮ್ ಫ್ರಂಟ್ ಆಫ್ ಹಿಮ್. ಒನ್ ಆಫ್ ದಿ ಫೈನೆಸ್ಟ್ ಅಥ್ಲೀಟ್ ಆಫ್ ಆಲ್ ಟೈಮ್ಸ್, ಗ್ರೇಟೆಸ್ಟ್ ಅಥ್ಲೀಟ್. ಆದರೆ ಈಗ ಪರಿಸ್ಥಿತಿ ಹೇಗಾಯಿತು? ಐ ಶೋ ಯು. ದಿಸ್ ಇಸ್ ಹೌ ಹಿ ಲುಕ್ಡ್ ವೆನ್ ಐ ಸಾ ಹಿಮ್. Age takes a toll, and he did not live long. 1 year after this photograph I took at that time, he passed away. ನನಗನ್ನಿಸ್ತು, he depended on the physical power, strength ಅಲ್ವಾ. ಐ ವಿಲ್ ಕಾಂಕರ್. ಅವ್ನು ಕೊಟೇಶನ್ ಏನಿತ್ತು ಗೊತ್ತಾ? ಮೊಹಮ್ಮದ್ ಅಲಿ ಕೊಟೇಶನು ಈ ಪೋಸ್ಟರ್ ತೋರಿಸಿ, ಮೊದಲೇ ಪೋಸ್ಟರ್ ತೋರಿಸಿದ್ನಲ್ಲ, ಅದ್ರ ಕೆಳಗೆ ಐ ವಿಲ್ ಕಾಂಕರ್ ದ ವರ್ಲ್ಡ್ ಬೈ ಪವರ್, ಐ ವಿಲ್ ಕಾಂಕರ್ ದ ವರ್ಲ್ಡ್ ಬೈ ಪವರ್ ಅಂತ ಇತ್ತು. ನಮಗೆಲ್ಲ ಭಾಳ ಖುಷಿ ಆ ಪೋಸ್ಟರ್ ನೋಡಿದಾಗೆಲ್ಲ. ಬಟ್ ವೆನ್ ಐ ಸಾ ಹಿಮ್, what happened to the power? He wanted to conquer the world with power. The power is not there now. Power disappeared. It's not permanent. ನಾವು ಎಷ್ಟೇ ಒದ್ದಾಡಿದರೂ ಕೂಡ ದೇಹ ಹಾಗಿರೋಕ್ಕೆ ಸಾಧ್ಯ ಇಲ್ಲ. At one time the body becomes weak, very, very weak. That doesn't mean he was not a great athlete. He was an outstanding athlete. But the power that he was talking about,
that I'll conquer the world by power. Power did not stay. ಅಲ್ವಾ? ಪವರ್ ಡಸ್ ನಾಟ್ ಸ್ಟೇ ವಿತ್ ಅಸ್. ಯಾರಿಗೂ ಇರೋಕ್ಕೆ ಸಾಧ್ಯ ಇಲ್ಲ. ನಾವು ಈಗಿರ್ತೀವಿ ಹೀಗೆ, ಇನ್ನು 20 ವರ್ಷ 30 ವರ್ಷ ಆದಮೇಲೆ ವಿ ಸ್ಟಾರ್ಟ್ ಲುಕಿಂಗ್ ಅಟ್ ಅ ಫೋಟೋಗ್ರಾಫ್ ಆ್ಯಂಡ್ ಸೇ, ಓ ಹಂಗಿದ್ನ ನಾನು ಅವಾಗ. ಇಟ್ ಹ್ಯಾಪನ್ಸ್ ಟು ಎವ್ರಿಬಾಡಿ. ಸೇಮ್ ಹ್ಯಾಪಿಂಗ್ ಮೊಹಮ್ಮದ್ ಅಲಿ. Therefore, the slogan that he had, I'll conquer the world by power, does not remain. ಇನ್ನೊಂದಿದೆ, ಇದು ಭಾಳ ಮುಖ್ಯ. ಇದಕ್ಕೂ ಭಾಳ ಹಂಬಲಿಸ್ತಾರೆ ಮಂದಿ, ಭಾಳ ಹಂಬಲಿಸ್ತಾರೆ. ಹೆಸರು ಬರ್ಬೇಕ್ರಿ ಪೇಪರಲ್ಲಿ, ಒಳ್ಳೆಯದೋ ಕೆಟ್ಟದೋ ಫಸ್ಟ್ ಪೇಪರಲ್ಲಿ ಹೆಸರು ಬರಬೇಕು. ಗುಂಡಪ್ಪನವ್ರು ಭಾಳ ಚಂದ ಹೇಳ್ತಾರೆ, ಅನ್ನದಾತುರಕ್ಕಿಂತ ಚಿನ್ನದಾತುರ ತೀಕ್ಷ್ಣ, ಚಿನ್ನದಾತುರಕ್ಕಿಂತ ಹೆಣ್ಣು ಗಂಡೊಲವು, ಮನ್ನಣೆಯ ದಾಹವು ಎಲ್ಲಕಂ ತೀಕ್ಷ್ಣತಮ, ತಿನ್ನುವುದು ಆತ್ಮವನೇ ಮಂಕುತಿಮ್ಮ ಅಂತ. ಹೆಸರು ಬರಬೇಕು ಅಂತ ಒದ್ದಾಡ್ತಾರೆ ನೋಡಿ. ಎಷ್ಟು ಹೆಸರು ಬರಬೇಕು, ಪೇಪರಲ್ಲಿ ಬರಬೇಕು, ನಾನು ಹೆಸರು ಫೇಮಸ್ ಆಗಬೇಕು. ಫೇಮ್, ಹೀರೋ ನಂಬರ್ 1 ಸಿನಿಮಾ ಬಂದಾಗ ಹೀರೋ ನಂಬರ್ 1 ಅಂತ ಹೇಳ್ತೀವಿ. ನನಗೆ ಸಿನಿಮಾ ಬಗ್ಗೆ ಅಷ್ಟು ಜ್ಞಾನ ಇಲ್ಲ, ತಿಳ್ಕೊಂಡಿಲ್ಲ. ಪ್ರತಿ ವರ್ಷ ಬಾಂಬೆಗೆ ಒಂದು ದಿವಸ ಹೋಗ್ತೀನಿ ನಾನು. ಸೇಂಟ್ ಝೇವಿಯರ್ಸ್ ಕಾಲೇಜ್ ಅಂತಿದೆ ಅಲ್ಲಿ, ಒನ್ ಆಫ್ ದಿ ಮೋಸ್ಟ್ ರೆಪ್ಯೂಟೆಡ್ ಕಾಲೇಜಸ್, FBA ಇನ್ಸ್ಟಿಟ್ಯೂಟ್ ಅದು. ಐ ಟೀಚ್ ಒನ್ ಡೇ ಐ ಟೀಚ್ ಎವ್ರಿ ಇಯರ್ ಆನ್ ಕ್ರಿಟಿಕಲ್ ಆ್ಯಂಡ್ ಕ್ರಿಯೇಟಿವ್ ಪ್ರಾಬ್ಲಮ್ ಸಾಲ್ವಿಂಗ್ ಸ್ಕಿಲ್ಸ್ ಅಂತ ಪಾಠ ಮಾಡ್ತೀನಿ. ಅಲ್ಲಿ ಹುಡುಗರು ಹುಡುಗಿಯರಪ್ಪ ಸಿನಿಮಾ ಬಗ್ಗೆ ಮಾತ್ರ ಚಾಂಪಿಯನ್ಸ್. ಅವರು ಏನು ಸಿನಿಮಾ ಬಗ್ಗೆ ಗೊತ್ತು ಅಂದರೆ, ಇವತ್ತಿನ ಹೀರೋ ಹೀರೋಯಿನ್ಗೆ ತಮ್ಮ ಜೀವನದ ಬಗ್ಗೆ ಏನೋ ಡೌಟ್ ಬಂದರೆ ಅವ್ರನ್ನ ಕೇಳಬೇಕು, ಹೇಳ್ತಾರೆ ಹಿಂಗಿದೆ ಅಂತ. ಅಷ್ಟು ಡೀಟೇಲ್ ಇದೆ. ನನ್ನ ಬಗ್ಗೆ ಬಹಳ ಕರುಣೆ ಅವರಿಗೆ, ಸರ್ ನಿಮ್ಗೆ ಸಿನಿಮಾ ಬಗ್ಗೆ ಏನೂ ಗೊತ್ತಿಲ್ಲ ಅಂತ. ಎಷ್ಟು ಅಂತ ಅನ್ಸ್ಕೊಳ್ಳೋದ್ರಿ ನಾನೇನು ಮಾಡಿದೆ, ನನ್ನ ಸ್ನೇಹಿತ ಇದ್ದಾರೆ ನಾಗಾಭರಣ ಅಂತ, ವೆರಿ ಫೈನ್ ಡೈರೆಕ್ಟರ್, ಆ್ಯಕ್ಟರ್, ಪ್ರೊಡ್ಯೂಸರ್ ಎಲ್ಲ ಇದ್ದಾರೆ, ಒಳ್ಳೆ ಭಾಳ ಸ್ನೇಹಿತ. ಅವ್ರು ಹೇಳಿ ನೋಡ್ರಿ ಒಂದು ಸ್ವಲ್ಪ ಇನ್ಫಾರ್ಮೇಷನ್ ಕೊಡ್ರಪ್ಪ ಅಂತ ಕೇಳಿಕೊಂಡೆ. ಅದನ್ನು ತೊಗೊಂಡು ನಾನು ಬಾಂಬೆಗೆ ಹೋದೆ. ಈ ಸಲ ನನ್ನ ಢಾಲ್ ಇದೆಯಲ್ಲ ನನ್ನ ಕಡೆಗೆ. ಈಗ ಮೊದಲು ನನಗೇನು ಗೊತ್ತಿಲ್ಲ ಸಿನಿಮಾ ಬಗ್ಗೆ, ತೊಗೊಂಡು ಹೋಗಿದ್ದೆ. ಅವತ್ತು ಹೋಗಿ ಹುಡುಗರು ಹೇಳಿದೆ, ಟುಡೇ ಐ ವಿಲ್ ಆಸ್ಕ್ ಎ ಕ್ವೆಶ್ಚನ್ ಆನ್ ಸಿನಿಮಾ. ಅವ್ರು ನಕ್ಬಿಟ್ರು. ಅವರು ನೀವೇನು ಸರ್ ನಮಗೆ ಕೇಳೋದು ಅಂದ್ರೆ, ಅವರು ನಿಮಗೇನೂ ಗೊತ್ತಿಲ್ಲ, ನಾವೆಲ್ಲ ಚಾಂಪಿಯನ್ಸು. ಆಯಿತು, ಒಂದೇ ಕ್ವಶನ್ ಇದೆ ನನಗೆ, ದ ಸೇಮ್ ಕ್ವಶನ್ ಐ ಕ್ಯಾನ್ ಆಸ್ಕ್ ಯು ಆಲ್ಸೋ. ನನ್ನ ಹಿಂದೆ ಢಾಲ್ ಇದೆ ನನಗೆ, ನಾಗಾಭರಣ ಕೊಟ್ಟದ್ದು, ನನ್ನ ಸ್ವಂತ ಜ್ಞಾನ ಅಲ್ಲ ಇದು. ಕೇಳಿದೆ, ಹೂ ವಾಸ್ ದ ಹೀರೋ ನಂಬರ್ 1 ಆಫ್ ಹಿಂದಿ ಮೂವೀಸ್ ಇನ್ 1940? ಹೂ ವಾಸ್ ದ ಹೀರೋ ನಂಬರ್ 1 ಆಫ್ ಹಿಂದಿ ಮೂವೀಸ್ ಇನ್ 1940? ಅವರು ತಲೆ ಕೆರ್ಕೊಂಡ್ರು. 1970 ಗೊತ್ತು, 60 ಗೊತ್ತು. ಒಬ್ಬ ಹುಡುಗಿ ನಿಂತ್ಬಿಟ್ಟು, ಸರ್ ರಾಜ್ ಕಪೂರ್ ಅಂದರು. ಇಲ್ಲ, ನೋ ನೋ ನೋ, ನನ್ನ ಕಡೆ ಲಿಸ್ಟ್ ಇದೆಯಲ್ಲ, ಹಿ ವಾಸ್ ನಾಟ್ ನಂಬರ್ 1. ಒಬ್ಬ ಹುಡುಗಿ ಇನ್ನೂ ಬುದ್ಧಿವಂತಕ್ಕೆ, ಸರ್ ರಾಜ್ ಕಪೂರ್ ಅಪ್ಪ ಸರ್, ಪೃಥ್ವಿರಾಜ್ ಕಪೂರ್. ಆ್ಯಕ್ಚುಲಿ ಕೇಮ್ ಕ್ಲೋಸರ್ ಬಟ್ ಸ್ಟಿಲ್ ನಾಟ್ ದ ರೈಟ್ ಆನ್ಸರ್. ಅಲ್ಲ, ಅವ್ರು ತಲೆ ಕೆಟ್ಟು ಹೋಯ್ತೀರಿ ಅವರಿಗೆ. 1940 ಹೆಂಗೆ ನೆನ್ಪಿಡೋದು ಸರ್ ಅಂದರು. ಚಾಂಪಿಯನ್ ಅಲ್ಲ ನೀವು, ನೆನ್ಪಿಡ್ಬೇಕಲ್ವಾ 1940. ನಿಮಗೆ ಹೇಳಿದ್ರೆ ಆಶ್ಚರ್ಯ ಆಗುತ್ತೆ, ನನಗೂ ಗೊತ್ತಿರಲಿಲ್ಲಪ್ಪ ಹೆಸರು. 1940 ಒಬ್ಬರು ಹೀರೋ ಇದ್ದರು. ಆ ಮನುಷ್ಯ ರಾಮ್ಲಾಲ್ ಅಂತ. ರಾಮ್ಲಾಲ್ ಹೆಸರು ಕೇಳಿದ್ದೀರಿ ಯಾರಾದರೂ? ನನಗಂತೂ ಕೇಳಿರಲಿಲ್ಲ. ಹಿ ವಾಸ್ ಹೀರೋ ನಂಬರ್ ಆಫ್ 1940 ಅಂತ. ಮೂಕಿ ಟಾಕೀಸ್ ಅಲ್ಲ, ಮೂಕಿ ಸಿನಿಮಾ ಅವಾಗೆಲ್ಲ ಹೀರೋ ನಂಬರ್ 1 ಅಂತ. ನಾ ಯಾಕೆ ಇದನ್ನು ಮಾತು ಹೇಳಿದೆ ಅಂದರೆ, ಇವತ್ತು ಯಾರು ಹೀರೋ ನಂಬರ್ 1 ಗೊತ್ತಿದೆ ನಮಗೆ. 60 years ago, 70 years ago, who was hero number 1? We don't know. We don't remember. That means hero number 1 in 1940 becomes as hero number 1 today. ಹೆಸರೇ ಗೊತ್ತಿಲ್ಲ ಅಂದರೆ ಈ ಹೆಸರು ಕೂಡ ಕಾಯಮಾಗಿರೋದಲ್ಲ, ಶಾಶ್ವತ ಅಲ್ಲ. ಯಾರು ನಂಬರ್ 1 ಅಂದ್ಕೊಂಡಿರ್ತೀವೋ ಮುಂದೆ ಸ್ವಲ್ಪ ದಿವಸಕ್ಕೆ ನಂಬರ್ 1 ಗೊತ್ತೇ ಆಗಲ್ಲ. ಎಲ್ಲ ಫೀಲ್ಡಲ್ಲೂ ಹಾಗೇನೆ. ನಾನು ಸಣ್ಣವನಿದ್ದಾಗ ಕ್ರಿಕೆಟ್ ನೋಡ್ತಿರ್ಬೇಕಾದ್ರೆ ನಾವು ಪಟೋಡಿ ಭಾಳ ದೊಡ್ಡ ಕ್ಯಾಪ್ಟನ್, ಇಂಡಿಯನ್ ಕ್ರಿಕೆಟ್ ಕ್ಯಾಪ್ಟನ್ ಅಂತ. ಪಟೋಡಿ ಹೆಸರು ಹುಡುಗರಿಗೆ ಗೊತ್ತೇ ಇರಲ್ಲ. ಈಗ ಚಂದು ಬೋರ್ಡೆ ಗೊತ್ತಿರಲಿಲ್ಲ, RG ನಾಡ್ಕರ್ಣಿ ಗೊತ್ತಿಲ್ಲ, ನಮಗೆಲ್ಲ ಹೀರೋಸ್ ಅವಾಗ. ಇವಾಗ ಟುಡೇ ದೇ ಆರ್ ನಾಟ್ ಹೀರೋಸ್. ಈಗ ಎಷ್ಟರ ಮಟ್ಟಿಗೆ ಬಂದಿದೆ ಹುಡುಗರಿಗೆ, ತೆಂಡೂಲ್ಕರ್ ಕೂಡ ನಾಟ್ ಇಂಪಾರ್ಟೆಂಟ್. ನಾವು ಕೊಹ್ಲಿ ಈಸ್ ಇಂಪಾರ್ಟೆಂಟ್. ಸ್ವಲ್ಪ ದಿವಸ ಕೊಹ್ಲಿ ಹೋದ್ಮೇಲೆ ಮತ್ತೊಬ್ಬನು ಬರ್ತಾನೆ, ಕೊಹ್ಲಿ ಹೆಸರು ಮರ್ತು ಹೋಗ್ಬಿಡುತ್ತೆ. ಧೋನಿ ಅನ್ನೋದು ಕೇಳಿದ್ದೆ ನಾನು. ಧೋನಿ ಆದ್ಮೇಲೆ ಕೊಹ್ಲಿ ಬಂತು. ಈಗ ಇನ್ನು ಮತ್ತೊಬ್ರು ಯಾರು ಬರ್ತಾರೆ. ದಟ್ ಮೀನ್ಸ್ ದಿಸ್ ಫೇಮ್ ಗೋಸ್ ಆನ್ ಚೇಂಜಿಂಗ್. ದಟ್ ಈಸ್ ಆಲ್ಸೋ ನಾಟ್ ಪರ್ಮನೆಂಟ್. ದಿಸ್ ಫೇಮ್ ಈಸ್ ಆಲ್ಸೋ ನಾಟ್ ಪರ್ಮನೆಂಟ್. ಕಾಯಂ ಆಗೋಕ್ಕೆ ಸಾಧ್ಯ ಇಲ್ಲ. ಹಾಗಾದ್ರೆ ಯಾವುದು ಕಾಯಂ? ನಾನು ಯಶಸ್ಸಿನ ಬಗ್ಗೆ ಹೇಳೋಕೆ ಬಂದವನು ಯಾವ್ದು ಯಶಸ್ಸು ಅಲ್ಲ ಅನ್ನೋದು ಹೇಳ್ತಾ ಇದ್ದೀನಿ ಬರೀ ನಾನು. ಒಂದು ಸಣ್ಣ ಕೇಸ್ ಸ್ಟಡಿ ಇದೆ. ಯು ಲೈಕ್ ಇಟ್? ವೆರಿ ಸ್ಮಾಲ್ ಕೇಸ್ ಸ್ಟಡಿ. ಎ ಬಾಯ್ ಹ್ಯಾಡ್ ಎ ವೆರಿ ಆರ್ಡಿನರಿ ಅಕಾಡೆಮಿಕ್ ಕರಿಯರ್. ಕಷ್ಟ ಪಾಸ್ ಆಗೋದು. He developed bad company and smoked. Ate stealthily non-vegetarian food. He was coming from a very traditional family.
ಹಿ ಬಿಕೇಮ್ ಎ ಲಾಯರ್. ಒಂದು ಕೇಸ್ ಆರ್ಗ್ಯೂ ಮಾಡೋಕ್ಕಾಗಲಿಲ್ಲ. ಬಾಂಬೆದಲ್ಲಿ ನಿಂತ್ಕೊಂಡಾಗ ಒಂದು ಕೇಸ್, ಫಸ್ಟ್ ಕೇಸ್ ಬಂತು, 10 ಪೌಂಡ್ ಕೇಸು. ಕೈ ನಡಕ್ತಾ ಇತ್ತು. ಹೆದರ್ಕೊಂಡ್ಬಿಟ್ಟು ತನ್ನ ಫ್ರೆಂಡಿಗೆ ಕೊಟ್ಟು ಓಡ್ ಹೋದ್ರು ಕೋರ್ಟ್ ಬಿಟ್ಟು, ನನಗಾಗಲ್ಲ ಇದು ಅಂತ. ಅಷ್ಟು ನರ್ವಸ್ ಮನುಷ್ಯ. ಆ್ಯಂಡ್ ಒಂದು ಅಫಿಡೇವಿಟ್ ಓದೋಕ್ಕಾಗಲಿಲ್ಲ, ಪೇಪರ್ಲಿ ನಿಂತ್ಕೊಂಡು ಅಫಿಡೇವಿಟ್ ಓದೋಕ್ಕಾಗಲಿಲ್ಲ, ಲಾಯರ್ ಆದ್ರೆ ಬೇಕಲ್ಲ. He was thrown out of his place a number of times. He was thrown out. He was married and had no jobs. ಸಾಮಾನ್ಯವಾಗಿ ಮದುವೆ ಆಗ್ಬೇಕಾದ್ರೆ ನೌಕರಿ ನೋಡಿರ್ತಾರೆ ಮೊದಲು, ಕೆಲಸ ಮಾಡಿ ಆಮೇಲೆ ಮದುವೆ ಮಾಡ್ತಾರೆ. ಮದುವೆ ಆಗಿದೆ, ಮಕ್ಕಳಾಗಿದ್ದಾರೆ, ನೌಕರಿ ಇಲ್ಲ ಇವನಿಗೆ. ಈಸ್ ಇಟ್ ಎ ಲೈಫ್ ಆಫ್ ಸಕ್ಸಸ್ ಆರ್ ಫೇಲ್ಯೂರ್? ಅದಕ್ಕೆ ಕೇಳಿದೆ, ಸಕ್ಸಸ್ ಆರ್ ಫೇಲ್ಯೂರ್ ಅಂತ ಏನು ಹೇಳ್ಬೋದಾ? ಲೈಫ್ ಆಫ್ ಸಕ್ಸಸ್ ಆರ್ ಫೇಲ್ಯೂರ್? ಫೇಲ್ಯೂರ್ ಅಲ್ವಾ? ಔಟ್ರೈಟ್ ಫೇಲ್ಯೂರ್. ನೋಡಿ, ಒಂದರ ಸರಿ ಇದೆ ಅಂದರೆ ಅದು. ಆದರೆ ಹಿ ಬಿಕೇಮ್ ವಾಟ್? ಹಿ ಬಿಕೇಮ್ ದಿಸ್. ಎಟ್ ದಿ ಎಂಡ್ ಆಫ್ ಹಿಸ್ ಲೈಫ್ ಹಿ ಬಿಕೇಮ್ ದಿ ಮಹಾತ್ಮ. One person I tell you can be really proud of. Sometimes I feel sad for young people. They don't read the right sources, read wrong sources and have wrong opinion about people. You can be really proud. I have seen countless countries. Every country respects Mahatma Gandhi even today. Harvard did a research. Who was the greatest politician of all times? All times, at one time. Writer from Mikhail Gorbachev to Reagan, to any country you can take it. ಅವರೊಂದಿಷ್ಟು ಪ್ಯಾರಾಮೀಟರ್ಸ್ ಹಾಕ್ಕೊಂಡ್ರು, ಇವ್ಯಾಲ್ಯೂಯೇಟ್ ಮಾಡಿದರೆ ಗಾಂಧಿ ಈಸ್ ನಂಬರ್ 1. ಯಾಕೆ ನಂಬರ್ 1 ಅಂತ ಹೇಳ್ತಾರೆ? ಹಿ ಈಸ್ ದ ಓನ್ಲಿ ಪಾಲಿಟಿಷಿಯನ್ ಹೂ ಲಿವ್ಡ್ ದ ವೇ ಹಿ ಟಾಕ್ಡ್. ದೇರ್ ವಾಸ್ ನೋ ಡಿಫರೆನ್ಸ್ ಬಿಟ್ವೀನ್ ದಿಸ್ ಟಾಕಿಂಗ್ ಆ್ಯಂಡ್ ಲಿವಿಂಗ್. ಮತ್ತೊಬ್ಬರಾದರೆ ಹೇಳೋದೇ ಬೇರೆ, ಮಾಡೋದೇ ಬೇರೆ. ನನಗೆ ಹ್ಯಾಡ್ ಎ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್, ಐ ಶುಡ್ ಟೆಲ್ ಯು. ಬಿಕಾಸ್ ಯಾಕೆ ನನಗೆ ಅದು ಹೇಳಬೇಕು ಅನ್ನಿಸ್ತು ಅಂದರೆ, ಸಾಕಷ್ಟು ಜನ ಹುಡುಗರು ಹುಡುಗಿಯರು ಈಗ ತಲೆಗೆ ಬಂದಿರೋದು, ಗಾಂಧಿ ಏನು ಪ್ರಯೋಜನ ಇಲ್ಲ, ಗಾಂಧಿಯನ್ನ ದೇಶ ಹಾಳಾಯಿತು ಅನ್ನೋರು ಇದ್ದಾರೆ. ಐ ಫೀಲ್ ಟೆರಿಬ್ಲಿ ಸಾರಿ ಅಬೌಟ್ ದೆಮ್, ಟೆರಿಬ್ಲಿ ಫೀಲ್ ಸಾರಿ ಅಬೌಟ್ ಇಟ್. ಯಾಕಂದರೆ ಇಫ್ ಯು ರೀಡ್ ಒರಿಜಿನಲ್ ಸೋರ್ಸಸ್ ಯು ವಿಲ್ ಅಂಡರ್ಸ್ಟ್ಯಾಂಡ್ ವಾಟ್ ಇಸ್ ದ ವ್ಯಾಲ್ಯೂ ಆಫ್ ಗಾಂಧಿ. ಒಂದ್ಸಲ ನಾನು ಇಲ್ಲಿ ಕಾಲೇಜ್ ಪ್ರಿನ್ಸಿಪಾಲ್ ಆಗಿದ್ದೆ ಬೆಂಗಳೂರಲ್ಲಿ, 16-17 ವರ್ಷ ಪ್ರಿನ್ಸಿಪಾಲ್ ಇದ್ದೆ. ಒಂದ್ಸಲ 3 ಗರ್ಲ್ಸ್ ಕೇಮ್ ಫ್ರಮ್ ಸ್ವೀಡನ್. ಅವರೆಲ್ಲ ದೇಶ ಎಲ್ಲ ಅಡ್ಡಾಡ್ಕೊಂಡು ಬಂದಿದ್ದಾರೆ, ಇಲ್ಲೂ ಬಂದರು. ನಮ್ಮಲ್ಲಿ KS ನಾರಾಯಣ ಸ್ವಾಮಿ ಅಂತೊಬ್ಬರು ಗಾಂಧಿ ಪೀಸ್ ಫೌಂಡೇಶನ್ ಅಧ್ಯಕ್ಷರಾಗಿದ್ದರು. ಅವ್ರು ಮೀಟ್ ಮಾಡಿ ನನ್ನ ಕಡೆ ಬಂದರು. ಸರ್, ವಿ ವಾಂಟ್ ಟು ಆಸ್ಕ್ ಸಮ್ ಕ್ವಶನ್ಸ್ ಅಬೌಟ್ ಗಾಂಧಿ, ಡಿಸ್ಕಸ್ ಅಬೌಟ್ ಗಾಂಧಿ ಅಂತ. ನೀವ್ಯಾಕೆ ತಲೆ ಕೆಡಿಸ್ಕೋತೀರಿ ಅಂತ ಕೇಳಿದೆ. ನೀವು ಸ್ವೀಡನ್ ದೇಶದವ್ರು, ಗಾಂಧಿ ನಿಮ್ಮ ದೇಶದ ನಾಯಕ ಅಲ್ಲ, ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಇಲ್ಲ, ಪರೀಕ್ಷೆಗೆ ಬರೋಲ್ಲ, ಮತ್ತು ಯಾಕೆ ಕೇಳ್ತೀರಿ ಅಂತ ಕೇಳಿದೆ. ಸರ್, ವಿ ಹ್ಯಾವ್ ಗಾಟ್ 3 ರೀಸನ್ಸ್ ವೈ ಐ ವಾಂಟ್ ಟು ಲರ್ನ್ ಅಬೌಟ್ ಗಾಂಧಿ. ಒಬ್ಬ ಹುಡುಗಿ ಅಂತ ಹೇಳಿದ್ಲು, ಐ ವಾಂಟ್ ಟು ನೋ ಗಾಂಧಿ ಫಾರ್ 3 ರೀಸನ್ಸ್. ವಾಟ್ ಆರ್ ದ ರೀಸನ್ಸ್? ಆಕೆ ಹೇಳಿದ್ಮೇಲೆ ನಾನು ಹೇಳಿದೆ, ಕೈ ಮುಗಿದೆ, ಅಮ್ಮ ನಿನಗೆ ಗೊತ್ತಿದ್ದಷ್ಟು ನಮ್ಮ ಹುಡುಗರಿಗೆ ಗೊತ್ತಿದ್ರೆ ಸಾಕು. ಆ ಹುಡುಗಿ ಹೇಳ್ತಾಳೆ, ಫಸ್ಟ್ ರೀಸನ್ ಐ ವಾಂಟ್ ಟು ಲರ್ನ್ ಅಬೌಟ್ ಗಾಂಧಿ ಈಸ್, ಯು ಲುಕ್ ಎಟ್ ದಿ ಹಿಸ್ಟ್ರಿ ಆಫ್ ಎನಿ ಕಂಟ್ರಿ ಇನ್ ದ ವರ್ಲ್ಡ್. ನೋ ಕಂಟ್ರಿ ಗಾಟ್ ಫ್ರೀಡಮ್ ಬೈ ಯೂಸಿಂಗ್ ನಾನ್ ವೈಲೆಂಟ್ ಮೆಥಡ್ಸ್. ಗಾಂಧಿ, ಹೌ ಕುಡ್ ಯು ಕನ್ವರ್ಟ್ ಎವ್ರಿಬಡಿ ಇಂಟು ನಾನ್ ವೈಲೆಂಟ್ ಮೆಥಡ್ಸ್? ಬೇಸಿಕಲಿ ನಾವು ಭಾರತೀಯರು ಇಮೋಷನಲ್ ಜನ, ಟಕ್ ಅಂತ ಸಿಟ್ಟು ಬಂದ್ಬಿಡುತ್ತೆ, ಕೋಪ ಬರುತ್ತೆ. ಅವನ್ನೆಲ್ಲ ಅಹಿಂಸಾತ್ಮಕವಾಗಿ ಯುದ್ಧ ಮಾಡೋಕೆ ಕಳಿಸಿದ ಹೆಂಗೆ? ಹೌ ಕುಡ್ ಯು ಕನ್ವಿನ್ಸ್ ಆಲ್ ದೀಸ್ ಪೀಪಲ್ ಫಾರ್ ನಾನ್ ವೈಲೆನ್ಸ್? ದಟ್ ಇಸ್ ಅ ಮೆಸ್ಮರೈಸಿಂಗ್ ಥಿಂಗ್ ಫಾರ್ ಅಸ್. ನಾನು ಯಾರ ಹತ್ರ ಜಗಳಾಡಿದರೆ 15 ದಿವಸ ಮಾತಾಡಲ್ಲ, ಬಿಕಮ್ ಎನಿಮೀಸ್. ಬಟ್ ಯು ಫಾಟ್ ಅಗೇನ್ಸ್ಟ್ ಬ್ರಿಟಿಷ್ ಫಾರ್ 200 years. You fought against British for 200 years, but parted as friends. You know that, very interesting. You fought for 200 years, but parted as friends. How could Gandhi convert an enemy into a friend? Second one. First one is, how could he use non-violent as a method for agitation? Second is, how could he convert an enemy into a friend? British remain friends with us, become part of the Commonwealth. And third and most important, when Gandhi died on 30th January 1948, evening 5:17 p.m., when he was killed, the message spread everywhere. It went to New York. New York ಅಲ್ಲಿ ವರ್ಲ್ಡ್ ಇದಿದೆ, UN, United Nations Organization ಆಫೀಸ್ ಇದೆ, 26-story building. On top of the building, the flags of all the countries are kept. Flags of all the countries are kept. You should know, as student, responsible students, ಎಲ್ಲ ಫ್ಲಾಗ್ ಇತ್ತಲ್ಲ, ಏನು ಮಾಡಿದರು? ಸೆಕ್ರೆಟರಿ ಜನರಲ್ ಯುನೈಟೆಡ್ ನೇಷನ್ಸ್, ಹಿ ಆರ್ಡರ್ಡ್ ದಟ್ ದಿ ಫ್ಲಾಗ್ ಆಫ್ ಇಂಡಿಯಾ ಬಿ ಲೋವರ್ ಟು ಹಾಫ್. ನಮ್ಮಲ್ಲಿ ಮಾಡ್ತಾರೆ, ಯಾರೋ ನಾಯಕರು ಸತ್ತರೆ ಆ ದೇಶದ ಧ್ವಜವನ್ನು ಅರ್ಧ ಕೇಳಿಸ್ತಾರೆ. ಆದರೆ ಗಾಂಧಿ ಸತ್ತ ಸುದ್ದಿ ಕೇಳಿದಾಗ
ಯುನೈಟೆಡ್ ನೇಷನ್ ಜನರಲ್ ಸೆಕ್ರೆಟರಿ ಹೇಳಿದ್ದೇನು ಅಂದರೆ, ಎಲ್ಲ ದೇಶದ ಧ್ವಜಗಳನ್ನು ಅರ್ಧ ಕೀಳಿಸಿದರು. ಅಷ್ಟೇ ಅಲ್ಲ, ವಿಶ್ವಸಂಸ್ಥೆ ಯುನೈಟೆಡ್ ನೇಷನ್ ಧ್ವಜವನ್ನು ಅರ್ಧ ಕೀಳಿಸಿದರು. ಇದು ಮೊದಲನೇ ಸಲ ಮತ್ತು ಈ ಸೆಕೆಂಡ್ವರೆಗೆ ಲಾಸ್ಟ್ ಟೈಮ್ the flags of all the countries and United Nations are lowered to half as a mark of respect to a man who never occupied any position of power. ಇದು ನೆನಪಿರ್ಬೇಕು ನಿಮಗೆ. ಪ್ರಧಾನಮಂತ್ರಿ, ರಾಷ್ಟ್ರಪತಿ ಯಾರಾದರೂ ತೀರ್ಕೊಂಡ್ರೆ ಆ ದೇಶ ಧ್ವಜ ಅರ್ಧ ಕೀಳಿಸ್ತಾರೆ ಯುನೈಟೆಡ್ ನೇಷನ್ಸಲ್ಲಿ. ಗಾಂಧಿಗೆ ಯಾವ ಅಧಿಕಾರವೂ ಇರಲಿಲ್ಲ. ಫೋರಾನ ಮೆಂಬರ್ ಕೂಡ ಇರಲಿಲ್ಲ, ಕಾಂಗ್ರೆಸ್ ಮೆಂಬರ್ ಅಲ್ಲ, ಚೀಫ್ ಮಿನಿಸ್ಟರ್ ಅಲ್ಲ, ಪಂಚಾಯಿತಿ ಮೆಂಬರ್ ಕೂಡ ಅಲ್ಲ. ಆದರೆ ಗಾಂಧಿ ಸತ್ತಾಗ ಎಲ್ಲ ದೇಶದ ಧ್ವಜಗಳನ್ನು ಅರ್ಧ ಕೀಳಿಸಿದ್ದು. ಅವನು ಕೇಳಿದ್ರಂತೆ, ವೈ ಡಿಡ್ ಯು ಡೂ ದ್ಯಾಟ್? ವೈ ಡಿಡ್ ಯು ಲೋವರ್ ದ ಫ್ಲಾಗ್ಸ್ ಆಫ್ ಆಲ್ ದ ಕಂಟ್ರೀಸ್ ಇನ್ ದ ವರ್ಲ್ಡ್ ಆ್ಯಂಡ್ ಯುನೈಟೆಡ್ ನೇಷನ್ ಟು ಹಾಫ್? ಅವನು ಹೇಳಿದ, ಐ ಆಮ್ ನಾಟ್ ಮೌರ್ನಿಂಗ್ ದ ಡೆತ್ ಆಫ್ ಗಾಂಧಿ, ಐ ಆಮ್ ಮೌರ್ನಿಂಗ್ ದ ಡೆತ್ ಆಫ್ ಹ್ಯುಮ್ಯಾನಿಟಿ. ಗಾಂಧಿ ಅಂತ ಮನುಷ್ಯನ ಕೊಲ್ಲಬೇಕಾದ್ರೆ ಮಾನವತೆ ಸತ್ತೋಯ್ತು ಅಂತ ಹೇಳಿ ಎಲ್ಲ ದೇಶ ಧ್ವಜಗಳನ್ನ ಅರ್ಧ ಕಳಿಸಿದ್ದೀನಿ ಅಂತ ಹೇಳಿದ. ದ್ಯಾಟ್ ಈಸ್ ಸಕ್ಸಸ್, ದ್ಯಾಟ್ ಈಸ್ ಫೇಮ್. ದಿಸ್ ಮ್ಯಾನ್ ಬಿಕೇಮ್ ದ್ಯಾಟ್. ಬಾಲ್ಯ ಹಾಗಿತ್ತು, ಬಾಲ್ಯ ಚೆನ್ನಾಗಿರಲಿಲ್ಲ. ನಾ ಯಾಕೆ ಈ ಮಾತನ್ನು ಹೇಳ್ತೀನಿ ಅಂದರೆ, ಎಷ್ಟೋ ಜನ ಹುಡುಗರು, ಅಯ್ಯೋ ನಮಗೇನು ಕರಿಯರ್ ಇಲ್ಲ, ಅಷ್ಟು ದೊಡ್ಡ ಕರಿಯರ್ ಇಲ್ಲ, ನಾವು ಬಡತನದಿಂದ ಬಂದಿದ್ದೀವಿ, ಅಯ್ಯೋ ನಮ್ಮ ಸಾಧನೆ ಅವಕಾಶ ಇಲ್ಲ ಅಂತೀವಿ. ಲುಕ್ ಎಟ್ ಹಿಮ್, ಹೀ ಸಫರ್ಡ್ ಸೋ ಮಚ್, ಹಿ ಹ್ಯಾಡ್ ಸೋ ಮೆನಿ ವೀಕ್ನೆಸಸ್ ವಿತ್ ಹಿಮ್, ಹಿ ಕಾಂಕರ್ಡ್ ಆಲ್ ಆಫ್ ದೆಮ್ ಆ್ಯಂಡ್ ಬಿಕೇಮ್ ದ ಗ್ರೇಟೆಸ್ಟ್ ಲೀಡರ್ ಎವರ್ ಇನ್ ದ ವರ್ಲ್ಡ್. ಇದು ನೀವು ನೋಡ್ಕೋಬೇಕಾದದ್ದು, ಗೊತ್ತಿರುವಂಥದ್ದು. ಹುಡುಗಿ ಪೋಲಿಯೋ ಅಟ್ಯಾಕ್ ಆಯಿತು. ಶಿ ಸಫರ್ಡ್ ಫ್ರಮ್ ಪೋಲಿಯೋ ಫಾರ್ ಬೋತ್ ದ ಲೆಗ್ಸ್. ಕ್ಯಾಲಿಪರ್ಸ್ ಹಾಕ್ಬಿಟ್ರು ಕಾಲಿಗೆ. ಡಾಕ್ಟರ್ಸ್ ಹೇಳಿದ್ರು ನಡೆಯೋಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದರು. ಸೊ ನಾಟ್ ಸಪೋಸ್ ಟು ವಾಕ್ ಇಟ್ ಆಲ್. ಆಗಲ್ಲ, ಜೀವ ಹಾಗೆ ಇರಬೇಕು ಅಂತ. ಸಫರ್ ಆಯ್ತು ಹುಡುಗಿಗೆ. ಮುಂದೆ ಏನಾಯಿತು ಅಂತ ನೋಡಬೇಕು. ಆ ಹುಡುಗಿ ಏನು ಮಾಡಿದ್ಲು ಗೊತ್ತಾ? 6 ವರ್ಷ ಹುಡುಗಿ. ಅಪ್ಪ ಅಮ್ಮ ಕೆಲಸಕ್ಕೆ ಹೋದಾಗ ತನ್ನ ಬೆಡ್ ಪಕ್ಕ ಒಂದು ಕಿಟಕಿ ಇದೆ, ಕಿಟಕಿಗೆ ಬಾರ್ ಇರ್ತಾವಲ್ಲ, ಐರನ್ ಬಾರ್ ಹಿಡ್ಕೊಂಡು ಕಾಲು ನಿಧಾನ ಕೆಳಗೆ ನಿಂತೋಗಿ ಪ್ರಯತ್ನ ಮಾಡಿದ್ಲು. ಕ್ಯಾಲಿಪರ್ಸ್ ಇದೆ ಕಾಲಿಗೆ, ನಿಂತ್ಕೊಳ್ಳೋದು ಕಷ್ಟ. ದಿಸ್ ಗರ್ಲ್ ಹೆಲ್ಡ್ ದಿ ಬಾರ್ ಆಫ್ ದಿ ವಿಂಡೋ. ಆ ಕ್ಯಾಲಿಪರ್ಸ್ ಹಾಕಿರ್ತಾರೆ, ತಳ್ಳಿಬಿಟ್ಟು ನಿಂತ್ಕೊಳ್ಳೋಕೆ ಪ್ರಯತ್ನ ಮಾಡಿದ್ಲು. ಕಾಲಲ್ಲಿ ಶಕ್ತಿ ಇಲ್ಲ, ಕುಸಿದು ಬೀಳೋದು. ಆ ಕಿಟಕಿ ಕಟ್ಟೆ ಬಡಿಬೇಕು, ರಕ್ತ ಬರೋದು. ದಿನಕ್ಕೊಂದು 10 ಸಲ ಪ್ರಯತ್ನ ಮಾಡೋಳು. ಹಿಡ್ಕೊಂಡು ನಿಂತ್ಕೋಬೇಕು, ಜೋತ್ ಬೀಳಬೇಕು. ಅದಕ್ಕೆ 10 ಸಲ ಪ್ರಯತ್ನ ಮಾಡಿ 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 6 ತಿಂಗಳಾದಮೇಲೆ ಶಿ ಕುಡ್ ಸ್ಟ್ಯಾಂಡ್ ಆನ್ ಅವರ್ ಓನ್ ಲೆಗ್ಸ್ ಹೋಲ್ಡಿಂಗ್ ದ ಬಾರ್. ಶಿ ವಾಸ್ ಸೋ ಹ್ಯಾಪಿ. ದೆನ್ ಸೆಡ್, ಐ ಕ್ಯಾನ್ ರಿಮೂವ್ ದ ಕ್ಯಾಲಿಪರ್ಸ್ ಆ್ಯಂಡ್ ಟ್ರೈ. ಕ್ಯಾಲಿಪರ್ಸ್ ತೆಗೆದ ಶಕ್ತಿನೇ ಇಲ್ಲಲ್ಲ ಕಾಲಿಗೆ. ಮತ್ತೆ ಬಡ್ಕೊಂಡ್ರು. ಮತ್ತೆ 6 ತಿಂಗಳು ಹೋಯ್ತು. 1 ವರ್ಷ ಸತತ ಪ್ರಯತ್ನ ಮಾಡಿದ ಮೇಲೆ ಶಿ ವಾಸ್ ಏಬಲ್ ಟು ಸ್ಟ್ಯಾಂಡ್ ಆನ್ ಅವರ್ ಓನ್ ಫೀಟ್. ಕಾಲ ಮೇಲೆ ನಿಂತ್ಕೊಳ್ಳೋಕೆ ಸಾಧ್ಯ ಆಯಿತು. ಒಂದು ದಿವಸ ಅಪ್ಪನಿಗೆ ಹೇಳಿದ್ದು, ಅಪ್ಪ ನಾನು ನಡಿಬೇಕು ಅಂತೇನೆ ಅಂತ. ಅಪ್ಪ ಇದ್ದ, ಮಗು ನೀನು ನಡಿಬೇಕು ಅಂತ ಆಸೆ ಇದೆಯಮ್ಮ ನನಗೆ, ನಡೆಯೋಕ್ಕೆ ಆಗಲ್ಲ, ನಿಂತ್ಕೊಳ್ಳೋಕೆ ಆಗಲ್ಲ ಅಂತ. ಹುಡುಗಿಲ್ಲ, ಅಪ್ಪ ನಿಂತ್ಕೋತೀನಿ ಗೊತ್ತಾ ನಿನಗೆ ಅಂದು. ಹೌದಾ ತೋರಿಸು. ಶಿ ಮೂಡ್ ಔಟ್, ಕಂಬ ಹಿಡ್ಕೊಂಡು ನಿಂತ್ಕೊಂಡ್ಲು. ಅಪ್ಪ ಅಮ್ಮನಿಗೆ ಭಾರಿ ಖುಷಿ ಆಯಿತು. ಆಯ್ತು ಮಗಳೇ, ನಾನೇ ನಡೆಸ್ತೀನಿ ಬಾ ನಿನ್ನ. ಕೈ ಹಿಡ್ಕೊಂಡು ಅಪ್ಪ ನಡೆಸೋಕೆ ಶುರು ಮಾಡಿದ. ದಿನ 10 ಹೆಜ್ಜೆ. ಪಕ್ಕದಲ್ಲೇ ಒಂದು ಶಾಲೆಗೆ ಸೇರಿಸಿದ್ರು. ಕಲ್ಪನೆ ಮಾಡ್ಕೊಳ್ಳಿ, ಮಗು 8 ವರ್ಷ ಆದಾಗ ನಿಧಾನಕ್ಕೆ ನಡೆಯೋಕ್ಕೆ ಶುರು ಆಗಿದೆ. ಆ ಶಾಲೆಯಲ್ಲಿ ನನಗೊಂದು ಮಾತಿದೆ, ದಯವಿಟ್ಟು ನಂಬಬೇಕು ನೀವು ಯಂಗ್ಸ್ಟರ್ಸ್. ಇಫ್ ಯು ಥಿಂಕ್ ಎನಿಥಿಂಗ್ ಈಸ್ ವೆರಿ ಇಂಪಾರ್ಟೆಂಟ್, ಇಫ್ ಯರ್ ಇಂಟೆನ್ಷನ್ಸ್ ಆರ್ ಪ್ಯೂರ್ ಆ್ಯಂಡ್ ಆನೆಸ್ಟ್, ಗಾಡ್ ವಿಲ್ ಸ್ಟ್ಯಾಂಡ್ ನೆಕ್ಸ್ಟ್ ಟು ಯು. ಇಟ್ ವಿಲ್ ಹ್ಯಾಪನ್. ನಿಮ್ಮ ಇಂಟೆನ್ಷನ್ ಗಟ್ಟಿ ಇರಬೇಕು, ಗಟ್ಟಿ ಮಾಡ್ತೀನಿ ಅಂತ ಹಠ ಇರಬೇಕು. ಆಗತ್ತೆ, ದೇವ್ರು ಮಾಡ್ತಾನೆ. ಅನ್ಕೋತೀವಲ್ಲ ಆಗೋಲ್ಲ ರೀ ಅಂತ, ನಿಶ್ಚಯ ಇಲ್ಲ ನಮ್ಮದು. ಆ ಹುಡುಗಿ ಏನು ಮಾಡಿದ್ರು, ಹಠ ಹಿಡಿದು ಮಾಡ್ತೀನಿ ಅಂತ ಕೂತ್ಕೊಂಡ್ಲು. ಅಲ್ಲೊಬ್ಬ ಟೀಚರ್ ಸಿಕ್ಕ ಆಕೆಗೆ, ಫಿಸಿಕಲ್ ಎಜುಕೇಷನ್ ಟೀಚರ್. ಆ ಶಾಲೆಯಲ್ಲಿ ಕೇಳ್ದ ಅಪ್ಪನಿಗೆ, ಇದೇನು ಹುಡುಗಿ ನಡೆಯೋಕ್ಕೆ ಬರಲ್ವ, 8 ವರ್ಷ ಆದರೂ ಅಂತ ಕೇಳ್ದ. ಇಲ್ಲಪ್ಪ ಹಿಂಗಾಗಿತ್ತು, ಪೋಲಿಯೋ ಆಗಿತ್ತು ಹುಡುಗಿಗೆ, ನಡೆದದ್ದೇ ಪವಾಡ ಆಕೆ ಅಂತ. ಅವನ ಚಿಂತೆ ಬಿಡಿ, ನಾ ಮಾಡ್ತೀನಿ ಅಂದ. ಅವನ ಹೆಸರು ಭಾಳ ಚೆನ್ನಾಗಿದೆ, ಎಡ್ವರ್ಡ್ ಟೆಂಪಲ್ ಅಂತ ಹೆಸರೇ ಟೆಂಪಲ್ ಅವನು. ಅವನೇನು ಮಾಡ್ದ, ಹುಡುಗಿ ಕೈ ಹಿಡಿದು ನಡೆಸೋಕೆ ಶುರು ಮಾಡಿದ. ಒಂದು ಸ್ವಲ್ಪ ದಿವಸ, ಸರ್ ಐ ವಾಂಟ್ ಟು ರನ್ ವಿತ್ ಯು ಅಂದ್ಲು. ಕಮ್ ಆನ್ ರನ್ ವಿತ್ ಮೀ. ಓಡಿಸೋಕೆ ಶುರು ಮಾಡಿದ. ಕ್ಯಾನ್ ಯು ಬಿಲೀವ್ ದ್ಯಾಟ್ ವಾಟ್ ಸೆಲ್ಫ್ ಎಫರ್ಟ್ ಕ್ಯಾನ್ ಡೂ ಅನ್ನೋದಕ್ಕೆ ಅಟ್ ದಿ ಏಜ್ ಆಫ್ 13 ಶಿ ಬಿಕೇಮ್ ದಿ ಫಾಸ್ಟೆಸ್ಟ್ ರನ್ನರ್ ಆಫ್ ದಿ ಸ್ಕೂಲ್. 13 ಫಾಸ್ಟ್ ಸ್ಕೂಲ್ ಇಫ್ ನಂಬರ್ 1 ರನ್ನಿಂಗಲ್ಲಿ. ಅವರಂದ್ರೆ ಹುಡುಗಿ ಬ್ಯೂಟಿಫುಲ್, ವೆರಿ ಗುಡ್, ವೆರಿ ಹಾರ್ಡ್ ವರ್ಕ್ ಮಾಡ್ತಾರೆ ಹುಡುಗಿ, ಟ್ರೈ ಮಾಡೋಣ ಅಂಥೇಳಿ ದೆ ಟುಕ್ ಹರ್ ಟು ಫ್ಲಾರಿಡಾ. ಸ್ಪೋರ್ಟ್ಸ್ ಅಕಾಡೆಮಿ ಇದೆ ಫ್ಲಾರಿಡಾದಲ್ಲಿ, ಅಲ್ಲಿ ಕರ್ಕೊಂಡು ಹೋದರು. ಸ್ಪೆಷಲ್ ಟ್ರೈನಿಂಗ್ ಕೊಡಿಸಿದ್ರು. ಕ್ಯಾನ್ ಯು ಬಿಲೀವ್ ಎಟ್ 16 ಶಿ ವಾಸ್ ದಿ ಫಾಸ್ಟೆಸ್ಟ್ ರನ್ನರ್ ಆಫ್ ದಿ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾ. ಫಾಸ್ಟೆಸ್ಟ್ ರನ್ನರ್. ಒಲಿಂಪಿಕ್ಕಿಗೆ ಹೋದ್ಲು. ಒಲಿಂಪಿಕ್ಕಿಗೆ ಹೋದಾಗ ಎಲ್ಲರೂ ಅಂದರು, ಅಯ್ಯೋ ಈ ಹುಡುಗಿ ಅಂತ ಕೇಳುತ್ತೆ, ಇದು ಚಾಂಪಿಯನ್ಸ್ ಇದ್ದಾರೆ. ಜರ್ಮನಿ ಒಳಗೆ ಜುಟ್ಟಾ ಹೀನ್ ಅಂತ ಒಬ್ಬ ಹುಡುಗಿ, ಶಿ ವಾಸ್ ಆಲ್ವೇಸ್ ನಂಬರ್ 1 ಗೋಲ್ಡ್ ಮೆಡಲಿಸ್ಟ್ ಆಕೆ. ಈ ಹುಡುಗಿ 3 ಹೆಸರಲ್ಲಿ ಕೊಟ್ಟಿದ್ದಾಳೆ, 3 ಇವೆಂಟ್ ಕೊಟ್ಟಿದ್ದಾಳೆ. ಯಾವುದು ಇವೆಂಟ್ ಅದು? 100 ಮೀಟರ್ ರೇಸ್, 200 ಮೀಟರ್ ರೇಸ್, 4 into 100 ಮೀಟರ್ ರಿಲೇ. 3 ಫಾಸ್ಟ್ ರೇಸೇ ಅವು.
ಮೂರು ಫಾಸ್ಟ್ ರೇಸ್. ಫಸ್ಟ್ ಡೇ 100 ಮೀಟರ್ಸ್ ಓಡಿದ್ಲು, ಶಿ ಗಾಟ್ ದ ಗೋಲ್ಡ್ ಮೆಡಲ್. ದಟ್ ಮೀನ್ ನೌ ಶಿ ಇಸ್ ದ ಫಾಸ್ಟೆಸ್ಟ್ ರನ್ನರ್ ಇನ್ ದ ವರ್ಲ್ಡ್. ಒಲಿಂಪಿಕಲ್ ಗೋಲ್ಡ್ ಮೆಡಲಿಸ್ಟ್ ಅಂದ್ರೆ ಏನು? ಫಾಸ್ಟ್ ರನ್ನರ್ ಇನ್ ದ ವರ್ಲ್ಡ್. ಮರುದಿವಸ 200 ಮೀಟರ್ ರೇಸ್ ಇತ್ತು. ಶಿ ವಾಸ್ ಟಯರ್ಡ್. ಚೇಂಜ್ ಮಾಡೋಕ್ಕಾಗಲ್ಲ ಶೆಡ್ಯೂಲು. 200 ಮೀಟರ್ಸ್ ಓಡಿದ್ಲು, ಹೆಲ್ಡ್ ಹರ್ ಬ್ರೆತ್ ಆ್ಯಂಡ್ ರ್ಯಾನ್ ಆ್ಯಂಡ್ ಶಿ ಅಗೇನ್ ಗಾಟ್ ದ ಸೆಕೆಂಡ್ ಗೋಲ್ಡ್ ಮೆಡಲ್ ಟು ಅಮೆರಿಕಾ. ಅದಾದ್ಮೇಲೆ ಇಮಿಡಿಯೇಟ್ಲಿ 4 into 100 ಮೀಟರ್ ರಿಲೇ ಇರುತ್ತೆ. ನಿಮ್ಗೆ ಗೊತ್ತಲ್ಲ, 100 ಮೀಟರ್ ಓಡಬೇಕು, ಕೋಲ್ ಮತ್ತೊಬ್ಬರಿಗೆ ಕೊಡಬೇಕು, ಅವ್ರು 100 ಮೀಟರ್ ಓಡ್ತಾರೆ, ಹಿಂಗೆ ಓಡಬೇಕು. ಅದು ಫಾಸ್ಟ್ ರನ್ನೇ 100 ಮೀಟ್ರ್. ಅವಾಗೇನು ಮಾಡ್ತಾರೆ, ತುಂಬ ಜೋರಾಗಿ ಓಡೋರನ್ನ ಕಡೆಗಿಡ್ತಾರೆ. ಯಾಕೆ ಗೊತ್ತಾ, ಇವ್ರು ಏನಾದರೂ ಸ್ವಲ್ಪ ಮಾಡಿದ ಬೇಕು, ಸ್ಲೋ ಆದರೆ ಮೇಕಪ್ ಮಾಡಬೇಕು ಅಂತ. ದಿಸ್ ಗರ್ಲ್ ವಾಸ್ ದ ಲಾಸ್ಟ್ ಒನ್ ಟು ರನ್. ಮೂರನೇ ಹುಡುಗಿ ಚೆನ್ನಾಗಿ ಓಡಿದ್ಲು, ಕೋಲ್ ಕೊಡುವಾಗ ಬೆಳೆಸ್ಬಿಟ್ಲು. ನಿಮ್ಗೆ ಗೊತ್ತು, ಫ್ರ್ಯಾಕ್ಷನ್ ಆಫ್ ಎ ಸೆಕೆಂಡ್ ಆದರೂ ಮೆಡಲ್ ತಪ್ಪು ಹೋಗ್ಬಿಡುತ್ತೆ. ಬಟ್ ದಿಸ್ ಗರ್ಲ್ ಬೆಂಡ್ ಡೌನ್ ಆ್ಯಂಡ್ ಪಿಕ್ಡ್ ಅಪ್ ದ ಸ್ಟಿಕ್, held her breath and ran as if her whole life existed on that. And you know, they got the third gold medal to United States of America. She created a record by being the first girl from any country to win 3 gold medals in a single Olympics. And she is here. This is her photograph. 3 gold medals around her neck. Wilma Rudolph. ಅದ್ಭುತ ಅನಿಸ್ಬಿಡುತ್ತಪ್ಪ ನನಗೆ. ನಾವೆಲ್ಲ ಪುಣ್ಯವಂತರಲ್ಲೇನಪ್ಪ. 11 ತಿಂಗಳಿಗೆ 12 ತಿಂಗಳಿಗೆ ನಡೆಯೋಕ್ಕೆ ಶುರು ಮಾಡಿದ್ವಿ ನಾವು. ವಿ ಆರ್ ನಾರ್ಮಲ್ ಚಿಲ್ಡ್ರನ್. ದಿಸ್ ಗರ್ಲ್ ಸ್ಟಾರ್ಟೆಡ್ ವಾಕಿಂಗ್ ಎಟ್ ದಿ ಏಜ್ ಆಫ್ 8. 8 ವಯಸ್ಸಿಗೆ ನಡೆಯೋಕ್ಕೆ ಶುರು ಮಾಡಿದಂಥ ಹುಡುಗಿ 16 ವರ್ಷಕ್ಕೆ ಪ್ರಪಂಚದ ಅತ್ಯಂತ ವೇಗದ ಓಟಗಾರ್ತಿ ಆಗಬೇಕಾದ್ರೆ 8 ವರ್ಷ ಏನು ದುಡಿದಿರ್ಬೇಕಲ್ಲ, ಅದು ಮುಖ್ಯ ಅಲ್ವಾ? ಎಷ್ಟು ದುಡಿದಿರ್ಬೇಕಲ್ಲ, ಎಷ್ಟು ಓಡಿರಬೇಕು, ಶ್ರಮ ಪಟ್ಟಿರಬೇಕು. ಶಿ ಬಿಕೇಮ್ ದ ಗೋಲ್ಡ್ ಮೆಡಲಿಸ್ಟ್. ಶಿ ಡಿಡ್ ನಾಟ್ ಲಿವ್ ಲಾಂಗ್. ಶಿ ಡೈಡ್ ಅರೌಂಡ್ 49 years of age. ತೀರ್ಕೊಂಡ್ಳು. ಆಕೆ ಮಾನ್ಯುಮೆಂಟ್ ಇದೆ. ನೀವು ಅಮೆರಿಕಕ್ಕೆ ಬಂದು ಹೋದಾಗ ಗೋ ಟು ವಾಷಿಂಗ್ಟನ್ DC. ಆ ಪ್ರೆಸಿಡೆಂಟ್ ಮನೆ ಇದೆಯಲ್ಲ, ವೈಟ್ ಹೌಸ್, ಅಲ್ಲಿಂದ ಸ್ವಲ್ಪ 1.5 ಕಿಲೋಮೀಟರ್ ಮೇಲೆ ಒಂದು ಸರ್ಕಲ್ ಇದೆ. ಅಲ್ಲಿ ವಿಲ್ಮಾ ರುಡಾಲ್ಫ್ ಸ್ಟ್ಯಾಚ್ಯೂ ಇದೆ. ವೆನ್ ಬರಾಕ್ ಒಬಾಮಾ ಬಿಕೇಮ್ ದಿ ಪ್ರೆಸಿಡೆಂಟ್ ಆಫ್ ಅಮೆರಿಕಾ, ಓತ್ ತೊಗೊಂಡ ತಕ್ಷಣ ಮೊದಲೇ ಕೆಲಸ ಮಾಡಿದ್ದು, ಹಿ ವೆಂಟ್ ಟು ದಿಸ್ ಪ್ಲೇಸ್, ಗಾರ್ಲೆಂಡೆಡ್ ದ ಸ್ಟ್ಯಾಚ್ಯೂ ಆ್ಯಂಡ್ ಆಫರ್ಡ್ ರೆಸ್ಪೆಕ್ಟ್ಸ್. ಅವ್ನು ಕೇಳಿದರು, ಆರ್ ಯು ಆನರಿಂಗ್ ಹರ್ ಬಿಕಾಸ್ ಶಿ ಈಸ್ ಅ ಬ್ಲ್ಯಾಕ್ ಗರ್ಲ್? He said, no, I am not honoring Wilma Rudolph. I am honoring the indefatigable spirit of the humankind. ಸೋತೆ ಅನ್ನೋಂಗಿಲ್ಲ, ಎಂದೂ ಸೋತೆ ಅನ್ನೋಂಗಿಲ್ಲ. ಯಾಕೆ ಸೋಲ್ತೀನಿ ನೋಡೋಣ, ಟ್ರೈ ಮಾಡೋಣ. ಆ ಒಂದು ಪೋಲಿಯೋ ಬಂದಂಥ ಹುಡುಗಿ ಪ್ರಪಂಚದ ಅತ್ಯಂತ ವೇಗದ ಓಟಗಾರ್ತಿ ಆಗೋದಾದರೆ, ಹೂ ವಾಸ್ ಕಂಪ್ಲೀಟ್ಲಿ ರಿಟರ್ನ್ ಆಫ್ ಎಟ್ ದಿ ಏಜ್ ಆಫ್ 6, ಶಿ ಕಾಂಟ್ ಡು ಎನಿಥಿಂಗ್ ಅನ್ನೋಂಥ ಹುಡುಗಿ ಆಗೋದಾದರೆ ನಮಗೇನಪ್ಪ ತೊಂದರೆ ಬಂದಿರೋದು? ನಾವು ಸುಮ್ಮನೆ ಗೋಳಾಡ್ತೀವಿ ಮಾಡ್ಕೊಂಡು. ಏನು ಆ 2ನೇ ಮಹಾಯುದ್ಧ ಸೋತ್ ಸೈನಿಕರು ಬರ್ತಾರಲ್ಲ, ಹಂಗೆ ಅಯ್ಯೋ ಆಗಲ್ಲ ಸರ್ ನಮ್ಮ ಕಡೆಯಿಂದ. ಯಾಕಾಗಲ್ಲ? ಇಫ್ ದಿಸ್ ಗರ್ಲ್ ಕ್ಯಾನ್ ಡೂ, ವಿ ಕ್ಯಾನ್ ಡೂ ಬೆಟರ್. ವಿ ಹ್ಯಾವ್ ಬೆಟರ್ ಸ್ಟಾರ್ಟ್. ವಿ ಸ್ಟಾರ್ಟೆಡ್ ಅರ್ಲಿ, ದೇರ್ ಫಾರ್ ಐ ಮಸ್ಟ್ ಹ್ಯಾವ್ ಎ ಬೆಟರ್ ಅಪಾರ್ಚುನಿಟಿ. ಇವರೆಲ್ಲ ಕೊಟ್ಟವರು. ಇದು ಲಾಸ್ಟ್ ಕೇಸ್ ಸ್ಟಡಿ, ಇದು ಆದದ್ದು ಬೆಂಗಳೂರಲ್ಲಿ ಆದದ್ದು. ಇದು ದಿಸ್ ಗರ್ಲ್ ವಾಸ್ ಬಾರ್ನ್ ಟು ಎ ವೆಲ್ ಟು ಡೂ ಫ್ಯಾಮಿಲಿ. ಶ್ರೀಮಂತ ಮಕ್ಕಳು, ಅಪ್ಪ ಅಮ್ಮ. ಒಬ್ಬಳೇ ಹುಡುಗಿ ಹುಟ್ಟಿದ್ದು, ತುಂಬ ಪ್ಯಾಂಪರ್ ಮಾಡಿದರು. She went to study in good schools in Bangalore, best schools. Unfortunately or fortunately, I admitted her to the best schools. ನಮ್ಮ ರಿಲೇಟಿವ್ ಹುಡುಗಿ ಅಂತ. She studied in the best engineering college in Bangalore, got distinction. ಮನೆಯಿಂದ ಶ್ರೀಮಂತರಿದ್ದಾರೆ, ಒಳ್ಳೆ ಎಜುಕೇಷನ್ ಇದೆ, ಮನೆ ಫ್ಯಾಮಿಲಿ ಸಪೋರ್ಟು ಬೇಕಾದಷ್ಟಿದೆ. ಅಪ್ಪ ಅಮ್ಮ ಭಾಳ ತೊಂದರೆ ಇಲ್ಲ, ಆರಾಮಾಗಿರೋ ನಂತಿದ್ರು. ಎಲ್ಲರೂ ಹೇಳಿದರು, ದಿಸ್ ಲೈಫ್ ಈಸ್ ಡಿಸೈನ್ ಫಾರ್ ಸಕ್ಸಸ್ ನಾವು, ಅಲ್ವಾ? ಎಲ್ಲ ಇದೆಯಲ್ಲ, ಎಜುಕೇಷನ್ ಇದೆ, ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಇದೆ, ದುಡ್ಡಿದೆ, ಕಾನ್ಫಿಡೆನ್ಸ್ ಇದೆ, ವೆರಿ ಫೇರ್ ಲುಕಿಂಗ್ ಗರ್ಲ್, ಎಲ್ಲನೂ ಚೆನ್ನಾಗಿದೆ ಅಂದ್ಕೊಂಡಿದ್ರು. ಅದು ಏನಾಯ್ತು ಗೊತ್ತಾ? ದಿಸ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್, ಐ ವಾಂಟ್ ಟು ಟೆಲ್ ಯು. ಆಕೆ ಇಂಟರ್ವ್ಯೂಗೆ ಹೋದ್ಲು ಎಲೆಕ್ಟ್ರಾನಿಕ್ ಸಿಟಿಯಲ್ಲಿ, ಫ್ರೆಂಡ್ಸ್ ಜೊತೆಗೆ ಹೋದ್ಲು. ಈಕೆ ಸೆಲೆಕ್ಷನ್ ಆಗಲಿಲ್ಲ. ಅವ್ರ ಫ್ರೆಂಡ್ಸ್ ಇಬ್ಬರು ಸೆಲೆಕ್ಷನ್ ಆಯಿತು. ದಿಸ್ ಗರ್ಲ್ ಫೆಲ್ಟ್ ಬ್ಯಾಡ್. ಮನೆಗೆ ಒಂದು ಅಪ್ಪ ಅಮ್ಮಗೆ ಹೇಳಿದ್ದು, ನಾನು ಸೆಲೆಕ್ಷನ್ ಆಗಲಿಲ್ಲ ಅಂತ. ಬಿಡು ಅಂದರು ಅವ್ರು. ಒಳ್ಳೆ ಪೇರೆಂಟ್ಸು, ತಲೆ ಕೆಡಿಸ್ಬೋದು, ಒಂದು ಬೇರೆ ಕಂಪ್ನಿ ಹೋಗು, ಬೇಕಾದಷ್ಟು ಕೆಲಸ ಸಿಗ್ತದೆ, ಯಾಕೆ ಕಾಳಜಿ ಮಾಡ್ತೀಯ ನೀನು, ಅವಸರ ಏನಿದೆ ಅಂದರು. ಬಟ್ ದ ಗರ್ಲ್ ಫೆಲ್ಟ್ ಸೋ ಹರ್ಟ್, ಶಿ ವಾಸ್ ನಾಟ್ ಸೆಲೆಕ್ಟೆಡ್. ವೆನ್ ದಿ ಫಾದರ್ ಆ್ಯಂಡ್ ಮದರ್ ವೆಂಟ್ ಔಟ್, ಶಿ ಹ್ಯಾಂಗ್ಡ್ ಹರ್ ಸೆಲ್ಫ್ ಆ್ಯಂಡ್ ಡೈಡ್. ಮೈ misfortune that I carried this child to the mortuary for postmortem. Now tell me, who makes the success, life success or failure? ಎಲ್ಲ ಇತ್ತು ಇಲ್ಲಿ. ಸಕ್ಸಸ್ ಆಗೋದಕ್ಕೆ ಏನು ಬೇಕೋ ಎಲ್ಲವೂ ಇದೆ ಇದರೊಳಗೆ. ಆದರೆ ಫೇಲ್ಯೂರ್ ಆಗಿ ಹೋಯ್ತು ಲೈಫ್. ನನಗಿದು ಸೂಸೈಡ್ ಮಾಡ್ಕೊಳ್ಳೋದು ಇದೆಯಲ್ಲ, ಇಟ್ಸ್ ದ ಗ್ರೇಟೆಸ್ಟ್ ಫೇಲ್ಯೂರ್ ಇನ್ ಲೈಫ್. ಗ್ರೇಟೆಸ್ಟ್ ಫೇಲ್ಯೂರ್ ಅದು. ಒಂದು ಪರೀಕ್ಷೆಯಲ್ಲಿ ಫೇಲ್ ಆಗ್ಬೋದು, ನಾನು ಒಂದು ಇಂಟರ್ವ್ಯೂಯಲ್ಲಿ ಫೇಲ್ ಆಗ್ಬೋದು, ಲೈಫಲ್ಲಿ ಫೇಲ್ ಆಗಿಲ್ಲ. ನಾವು ಒಂದು ಸಣ್ಣ ಫೇಲ್ ಆದ ತಕ್ಷಣ ಅಯ್ಯೋ ನನ್ನ ಮುಂದೆ ಗತಿ ಇಲ್ಲ ನನಗೆ, ಏನದು ಹುಚ್ಚುತನ ಅಲ್ಲ?
ಲೈಫ್ ಕ್ಯಾನ್ ಮ್ಯಾನೇಜ್ ಹಂಡ್ರೆಡ್ಸ್ ಆಫ್ ಇನ್ಸಿಡೆಂಟ್ಸ್, ಮಿಲಿಯನ್ಸ್ ಆಫ್ ಇನ್ಸಿಡೆಂಟ್ಸ್. ಒಂದು ಪ್ರಯತ್ನದಲ್ಲಿ ಸೋತಿರ್ಬೇಕು, ನಾನು ಜೀವನದಲ್ಲಿ ಸೋತಿಲ್ಲಲ್ಲ. ಅದು ಯಾಕೆ ಬರೋಲ್ಲ ನಮ್ಮ ತಲೆಗೆ? ಈ ಹುಡುಗಿಗೆ ಹಾಗಾಗಿ ಶಿ ಹ್ಯಾಂಗ್ಡ್ ಹರ್ ಸೆಲ್ಫ್ ಆ್ಯಂಡ್ ಡೈಡ್ ಇಸ್ ಅ ಫೇಲ್ಯೂರ್. ಮೊದಲಿಂದೆಲ್ಲ ಫೇಲ್ ಅಂದ್ಕೊಂಡದ್ದೆಲ್ಲ ಸಕ್ಸಸ್ ಆಯಿತು, ಈ ಸಕ್ಸಸ್ ಆಗುತ್ತೆ ಅಂದ್ಕೊಂಡದ್ದು ಫೇಲ್ ಆಯಿತು. ಆಗ ನನಗೆ ಖಾತ್ರಿ ಆಯಿತು, ಫೇಲ್ ಆಗಬೇಕಾದ್ರೆ ಸಕ್ಸಸ್ ಆಗಬೇಕಾದ್ರೆ ನನ್ನ ಕಡೆ ಇದ್ದಾವೆ ಕ್ವಾಲಿಟೀಸ್. ಆ ಕ್ವಾಲಿಟೀಸ್ ನಮ್ಮ ಕಡೆ ಇದ್ದರೆ, ಟುಡೇ ಇಸ್ ದ ಡೇ ಆಫ್ ಗ್ಯಾರಂಟೀಸ್. ನಾವು ಐ ವಿಲ್ ಆಲ್ಸೋ ಗ್ಯಾರಂಟಿ ಒನ್. ಗ್ಯಾರಂಟೀಸ್ ಭಾಳ ಹೇಳ್ತೀವಲ್ಲ ಈಗ, ದ ಗ್ಯಾರಂಟಿ ಇದು. ಇಫ್ ಯು ಹ್ಯಾವ್ ಸಮ್ ಆಫ್ ದೀಸ್ ಕ್ವಾಲಿಟೀಸ್, ನಾನು 4-5 ಕ್ವಾಲಿಟಿ ಮೆನ್ಷನ್ ಮಾಡ್ತೀನಿ, 15-20 ಮಾಡಲ್ಲ. ಅದ್ರಲ್ಲಿ 2 ಗಟ್ಟಿ ಹಿಡ್ಕೊಳ್ರಿ. ಯಾವುದಾರ ನೀವು, ಐ ಕ್ಯಾನ್ ಗಿವ್ ಯು ಇನ್ ರೈಟಿಂಗ್, ಯು ಕೆನಾಟ್ ಫೇಲ್ ಇನ್ ಲೈಫ್. ಯು ಜಸ್ಟ್ ಕೆನಾಟ್ ಫೇಲ್ ಇನ್ ಲೈಫ್. ಫಸ್ಟ್ ಒನ್ ಈಸ್ ಎಂಥ್ಯೂಸಿಯಾಸಮ್. ನಾನು ನಿಮ್ಮಂಥ ಸಣ್ಣ ವಯಸ್ಸಿನ ಹುಡುಗರಿಗೆ ಹೇಳಬಾರ್ದು ಅದನ್ನು, ಎಂಥ್ಯೂಸಿಯಾಸಮ್ ಅಂತ. ನಿಮ್ಮ ನ್ಯಾಚುರಲಿ ಇರ್ತದೆ. ಬಟ್ ಐ ಹ್ಯಾವ್ ಸೀನ್ 20-year-old ಪೀಪಲ್ ಆ್ಯಂಡ್ 90-year-old ಯಂಗ್ ಪೀಪಲ್. ಎರಡೂ ನೋಡಿದ್ದೀನಿ ನಾನು. ಯಂಗ್ ಇದ್ದರೆ ಹೇಗೆ ಎನರ್ಜಿ ಹೇಗಿರುತ್ತೆ ನಿಮಗೆ. ಯು ಟೇಕ್ ಎನಿ ಚಾಲೆಂಜ್, ಐ ಕ್ಯಾನ್ ಡೂ ಇಟ್. ಎಂಥ್ಯೂಸಿಯಾಸಮ್ ಬೇಕಲ್ಲ. ದಯವಿಟ್ಟು ನೋಡಿ, ಈ ಫುಟ್ಪಾತಲ್ಲಿ ಕಾಬ್ಲರ್ ಸ್ಟೋನ್ ಹಾಕಿರ್ತಾರಲ್ಲ, ನೋಡಿ ಹುಲ್ಲು ಬೆಳೆದಿದೆ, ನೋಡಿದ್ದೀರಾ? ಅಲ್ಲಲ್ಲಿ ನೋಡಿದ್ದೀರಾ? ಹುಲ್ಲು ಬೆಳೆದಿದೆ. ಯಾರು ಹಾಕಿದ್ರು ಹುಲ್ಲು? ಅದನ್ನು ಯಾರೂ ಹಾಕಲಿಲ್ಲ. ನಾಳೆ ಕಾಲಿಟ್ರೆ ಬಿದ್ದು ಹೋಗುತ್ತೆ. ಅದು ಒಣಗಿ ಬಿಸಿಲು ಬಿದ್ದರೆ ಒಣಗಿ ಹೋಗುತ್ತೆ. ನೀವು ನೋಡಿರಬೇಕು ಬೇಸಿಗೆ ಕಾಲದಲ್ಲಿ, ಇಫ್ ಸಮ್ ಆಫ್ ಯುವರ್ ಫ್ರಮ್ ನಾರ್ತ್ ಕರ್ನಾಟಕ ಯು ವುಡ್ ನೋ, ಕಂಪ್ಲೀಟ್ಲಿ ಪಾರ್ಚ್ಡ್ ಲ್ಯಾಂಡ್, ಒಣಗಿ ಹೋಗಿರುತ್ತೆ. ಏನಿಲ್ಲ, ಬರೀ ಧೂಳು ಧೂಳು ಧೂಳು, ಎಲ್ಲಿ ಹೋದಲ್ಲಿ ಧೂಳು ಧೂಳು. ನಾನು ನೋಡ್ತೀನಿ ರಾಯಚೂರು ಬಳ್ಳಾರಿ ಕಡೆ ಹೋದಾಗ ಬರೀ ಧೂಳು ಇರುತ್ತೆ. ಏನಪ್ಪ ಇದು ಧೂಳಿದೆ ಅನಿಸುತ್ತೆ. ಒಂದು ಮಳೆ ಬರಲಿ ಕಿತ್ಕೊಂಡು ಬರುತ್ತಲ್ರಿ ಹೆಸರು ಎಲ್ಲಿಂದ. ಆ ಬೀಜ ಬಿದ್ದಿದೆ, ಒಣಗಿದೆ, ಅದ್ರ ಮೊಳೆಯೋದನ್ನು ಮರೆತಿಲ್ಲ, ಅದು ಎದ್ದು ಬರುತ್ತೆ, ಹೆಸರಾಗುತ್ತಲ್ಲ. ಒಂದು ಆ ಹುಲ್ಲು ಕಡ್ಡಿಗಿರುವಂಥ ಉತ್ಸಾಹ ನಮಗಿಲ್ವ? ಜೀವನೋತ್ಸಾಹ ಬೇಕಲ್ಲ ನನಗೆ. ಹುಲ್ಲು ಕಡ್ಡಿ ಬೇಜಾರು ಬರ್ತೀನಿ, ಬೆಳೀತದೆ, ಅದು ಬೇಕಾದಷ್ಟು ಒಣಗಲಿ ಮತ್ತೆ ಬರ್ಕೊಂಬರ್ತದೆ. ನಾವು ಒಂದು ಘಟನೆಗೆ ಯಾವ್ದಾದ್ರು ಸುತ್ತಬಿಟ್ಟು ಅಯ್ಯೋ ನಮ್ಮ ಕಡೆಯಿಂದ ಆಗಲ್ಲ ಅಂತ ಬಿಟ್ಬಿಡ್ತೀವಿ ನಾವು. ಎಂಥ್ಯೂಸಿಯಾಸಮ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ಸೆಕೆಂಡ್ಲಿ, ಅದು ಎಂಥ್ಯೂಸಿಯಾಸಮ್ ಬರೋದೆಲ್ಲಿಂದ? ಒಳಗಡೆ ಬರಬೇಕು, ಆತ್ಮವಿಶ್ವಾಸದಿಂದ ಬರಬೇಕು. ಇಫ್ ಯು ಹ್ಯಾವ್ ಕಾನ್ಫಿಡೆನ್ಸ್ ಯು ಕ್ಯಾನ್ ಡೂ ಇಟ್. ಕಾನ್ಫಿಡೆನ್ಸ್ ಕಳ್ಕೊಂಡ ತಕ್ಷಣ ಎಂಥ್ಯೂಸಿಯಾಸಮ್ ಒಣಗಿ ಹೋಗ್ಬಿಡುತ್ತೆ, ಏನೂ ಆಗಲ್ಲ. ಕೊನೆಯದೊಂದು ಪ್ರಶ್ನೆ ಇದೆ. ನಾನು ಮೊದಲನೇ ಸಲ ಅಮೇರಿಕಕ್ಕೆ ಹೋದಾಗ ಅವ್ರು ಕರ್ಕೊಂಡು ಹೋದರು, ತೋರಿಸ್ತೀವಿ ನಿಮಗೆ ಚೆನ್ನಾಗಿರೋ ಜಾಗ ತೋರಿಸ್ತೀವಿ ಅಂತ. ಎಲ್ಲೋ ಶಾಪಿಂಗ್ ಮಾಲ್ ಕರ್ಕೊಂಡು ಹೋಗ್ತಾರೋ, ಟೌನ್ಗೆ ಹೋಗ್ತಾರೋ ಅಂದ್ಕೊಂಡಿದ್ದೆ. ಕಾಡಿಗೆ ಕರ್ಕೊಂಡು ಹೋದ್ರಿ ನಾನು. ಏನಪ್ಪ ಕಾಡಿಗೆ ಕರ್ಕೊಂಬಂದರು ಅಂತ. ಆ ಕಾಡು ಹೇಗಿತ್ತು ಅಂತ ಹೇಳಬೇಕು. ನೀವು ರಾಷ್ಟ್ರಪತಿ ಮನೆಗೆ, ಗವರ್ನರ್ ಮನೆಗೆ ಹೋದರೆ ಜೇಬು ಚೆಕ್ ಮಾಡ್ತಾರೆ, ನಿಮ್ಮಲ್ಲಿ ಏನಾದರೂ ಆಯುಧಗಳಿದ್ದಾವ ಅಂತ ನೋಡ್ತಾರೆ. ಅಲ್ಲಿ ನಂಬಲಿಕ್ಕಿಲ್ಲ, ನೀವು ಕಾಡೊಳಗೆ ಹೋಗ್ಬೇಕಾದ್ರೆ ಜೇಬು ಚೆಕ್ ಮಾಡ್ತಾರೆ. ಯು ಆರ್ ನಾಟ್ ಅಲೌಡ್ ಟು ಕ್ಯಾರಿ ಎನಿ ಶಾರ್ಪ್ ಇನ್ಸ್ಟ್ರೂಮೆಂಟ್ ಇನ್ಸೈಡ್. ಗಿಡ ಅಂತ ಬಿಡಿ, ಒಂದು ಎಲೆ ಕಟ್ ಮಾಡೋಕ್ಕೆ ಬಿಡಲ್ಲ ನಿಮ್ಮನ್ನಲ್ಲಿ. ನಾನು ನಮ್ಮ ದೇಶದಲ್ಲೂ ಹಾಗಿದ್ರೆ ಎಷ್ಟು ಚೆನ್ನಾಗಿತ್ತು ಅಂತ ಅನ್ಕೋತೀನಿ. ಆ ಗಿಡ ಇದಾವಲ್ಲಿ, ಏನು ಗಿಡಗಳಿರಿ ಅವು, 100 ಅಡಿ 200 ಅಡಿ 300 ಅಡಿ ಹತ್ರ ಗಿಡ. ಒಂದು ಗಿಡ ಕೆಡವಲ್ಲ, ಅವರು ತಾನಾಗೆ ಬೀಳ್ಬೇಕು ಅವು ಅಷ್ಟೇ. ಅಲ್ಲಿ ಇವತ್ತಿಗಾದರೂ ಪ್ರಪಂಚದ ಅತ್ಯಂತ ಹಳೆಯದಾದಂಥ, ಅತ್ಯಂತ ದೊಡ್ಡದಾದಂಥ ಗಿಡ ಅಲ್ಲಿದೆ, ಅಲ್ಲೇ ಇದೆ, ಇನ್ನೂ ಇದೆ. ಆ ಗಿಡಕ್ಕೊಂದು ಹೆಸರಿಟ್ಟಿದ್ದಾರೆ ಅವರು. ನಾನು ನೋಡಿದ್ದೀನಿ ಗಿಡ, ಅದನ್ನು ಎಷ್ಟು ದೊಡ್ಡದು ಗೊತ್ತಾ? ಆ ಗಿಡದ ಕಾಂಡ ಸುತ್ತ ಹಾಕಬೇಕು ಅಂದರೆ 50 ಜನ ಕೈ ಹಿಡ್ಕೋಬೇಕು. ಈಗ ನಾವು 50 ಜನ, 350 ಅಡಿ ಎತ್ತರ ಇದೆ. ಲಕ್ಷಾಂತರ ಪಕ್ಷಿ ನಿಂತ್ಕೊಂಡಿದ್ದಾವೆ ಅದರ ಮೇಲೆ, ಮನೆ ಮಾಡಿದ್ದಾವೆ. ಅದಕ್ಕೊಂದು ಹೆಸರು ಕೊಟ್ಟಿದ್ದಾರೆ, ಕಿಂಗ್ ಶರ್ಮನ್ ಅಂತ, ಚಕ್ರವರ್ತಿ ಶರ್ಮನ್ ಅಂತ ಹೆಸರು ಅದಕ್ಕೆ. ಅದನ್ನು ನೋಡಿದಾಗ ಭಾಳ ಖುಷಿ ಆಗಿಬಿಡುತ್ತೆ ನನಗೆ. ನಾನೊಂದು ಕತೆ ಬರೆದೆ. ಕತೆ ಬರೆದು ರೀಡರ್ಸ್ ಡೈಜೆಸ್ಟ್ ಅಂತ ಮ್ಯಾಗಝಿನ್ ಇತ್ತು, ಅದು ಪಬ್ಲಿಷ್ ಮಾಡಿದೆ. ನಾನೊಂದು ಕತೆ ಕ್ರಿಯೇಟ್ ಮಾಡಿದ್ದು. ಏನು ಮಾಡಿದೆ ಅಂದರೆ, ಕಿಂಗ್ ಶರ್ಮನ್ ಇದೆಯಲ್ಲ, ಅದು ಯಾವತ್ತೋ ಒಂದು ದಿವಸ ಸಣ್ಣ ಸಸಿಯಾಗಿರ್ಬೇಕಲ್ಲ. ಯಾವತ್ತೋ ಒಂದು ದಿವಸ 100 ವರ್ಷದ ಹಿಂದೆನೋ 200 ವರ್ಷದ ಹಿಂದೆನೋ ಸಣ್ಣ ಸಸಿಯಾಗಿರ್ಬೇಕಲ್ಲ. ನಾನೇ ಹೇಳಿದೆ, ಆ ಸಸಿಗೊಬ್ಬ ತಮ್ಮ ಇದ್ದ, ನಾನು ಕ್ರಿಯೇಟ್ ಮಾಡಿದ ತಮ್ಮನ. ನನ್ನಂತವ್ನು ಹೋದವನು ಏನು ಮಾಡಿದ, ತಮ್ಮನ ತೊಗೊಂಡ್ಬಂದ ಮನೆಗೆ, ಮಡಿಕೆಯಲ್ಲಿ ಹಾಕಿ ಬೆಳೆಸ್ದ. ಪಾಟಲ್ಲಿ ಇರ್ತೀವಲ್ಲ, ಹಾಕ್ತೀವಲ್ಲ, ಹಾಕಿದ. ಒಂದು ತಿಂಗಳಿಗೆ ಪಾಟ್ ಹೊಡೆದೋಯ್ತು. ಏನಾಯ್ತಿದು? ದೊಡ್ಡ ಪಾಟ್ ಹಾಕಿದ. 2 ತಿಂಗಳಿಗೆ ಅದು ಹೊಡೆದೋಯ್ತು. ಅವನಂದ್ರೆ ಏನೋ ತಕರಾರಿದೆ ಗಿಡದ್ದು ಅಂತ. ಒಂದು ಭಾನುವಾರ ದಿವಸ ಎಲ್ಲ ಮಣ್ಣು ತೆಗೆದ, ನೋಡ್ತಾನೆ ಬೇರೆ ಎಷ್ಟು ಉದ್ದಾಗಿದೆ ಅದು. ಓಹೋ ಇದಕ್ಕೆ ಆಗ್ತಾ ಇದೆ ಅಂಥೇಳಿ ಅವನೇನು ಮಾಡಿದ, ಬೇರೆ ಮೇಲಿಂದ 3 ಇಂಚ್ ಇಟ್ಟ, ಕೆಳಗಿನ ಬೇರೆ ಕತ್ತರಿಸ್ಬಿಟ್ಟ. ಎಲೆ ಎಲ್ಲ ಕತ್ತರಿಸಿದ, ಇಷ್ಟೇ ಇಟ್ಟ, ಪಾಟಲ್ಲಿ ಹಾಕಿದ. ನೀರು ಹಾಕೋದು, ಗೊಬ್ಬರ ಹಾಕೋದು, ಬಿಸಿಲು ಬಿಡೋದು. ಪ್ರತಿ ತಿಂಗಳು ಮೊದಲನೇ ಭಾನುವಾರ ಬೇರೆ ಕತ್ತರಿಸೋದು, ಚಿಗುರು ಕತ್ತರಿಸೋದು. ಏನಾಯ್ತು ಗೊತ್ತಾ, 50 ವರ್ಷ ಆದರೂ ಇಷ್ಟೇ ಉಳ್ಕೊಳ್ತು. ಅದಕ್ಕೇನಂತಾರೆ ಜಾಪನೀಸಲ್ಲಿ ಬಾನ್ಸಾಯ್ ಅಂತ ಕರಿತೀವಿ, ಬಾನ್ಸಾಯ್. ನಾನು ನೋಡಿದ್ದೀನಿ. ಐ ಹ್ಯಾವ್ ಟಾಟ್ ಇನ್ ಟೋಕಿಯೋ ಯೂನಿವರ್ಸಿಟಿ.
ಬರಬೇಕಾದ್ರೆ ನನ್ನ ಸ್ಟೂಡೆಂಟ್ಸ್ ಎಲ್ಲ ಸೇರಿ ಒಂದು ಗಿಫ್ಟ್ ಕೊಟ್ಟಿದ್ರು ಸರ್ ನನಗೆ. ಬಂದು ನಾನು ಹೆಂಡ್ತಿ ಹೇಳಿದೆ, ಏನಿದೆ ನೋಡೋದು ಅಂತ. ಬಾಕ್ಸ್ ಇತ್ತು, ತೆಗೆದು ನೋಡಿದ್ರೆ ದಾಳಿಂಬೆ ಗಿಡ ಒಳಗಡೆ. ನಾನು ಹೆಂಡ್ತಿ ಹೇಳ್ತಾಳೆ, ಅಯ್ಯೋ ಹಣ್ಣಾಗಿದ್ದಾವೆ ಅದರೊಳಗೆ ಅಂತ. ನನಗೆ 4 ಕಣ್ಣು, 2 ಸ್ವಂತದ್ದು 2 ಬಾಡಿಗೆ. ಆದರೂ ಇಟ್ಟಿಟ್ಟು ಹಣ್ಣದು ತಿನ್ನೋಕ್ಕಾಗಲ್ಲ, ಸುಮ್ಮನೆ ನೋಡೋಕೆ ಚೆಂದ. ಅದು ಗಿಫ್ಟ್ ಏನೋ ಚೆನ್ನಾಗಿತ್ತು. ಅದಕ್ಕೊಂದು ಸ್ಲಿಪ್ ಕೊಟ್ಟಿದ್ದಾರೆ, ಅದ್ರ ಜೊತೆಗೆ ಒಂದು ಇನ್ಸ್ಟ್ರಕ್ಷನ್ ಸ್ಲಿಪ್. ಅದು ಭಾಳ ಕೆಟ್ಟದ್ದು. ಅದೇನು ಬರೆದಿದ್ದಾರೆ ಗೊತ್ತಾ? ಈ ಗಿಡನ ಬಿಸಿಲಲ್ಲಿ ಇಡಬೇಡಿ, ಒಣಗಿ ಹೋಗುತ್ತೆ. ಬರೀ ನೆರಳಲ್ಲಿ ಇಟ್ಟರು ಬೆಳೆಯಲ್ಲ. ಜಾಸ್ತಿ ನೀರು ಹಾಕಿದರೆ ಕೊಳತು ಹೋಗುತ್ತೆ, ಕಮ್ಮಿ ಹಾಕಿದರೆ ಸುಟ್ಟು ಹೋಗುತ್ತೆ. ಈ ಗೊಬ್ಬರದ ಪ್ಯಾಕೆಟ್ ಕೊಟ್ಟಿದ್ದೀವಿ, ಜಾಸ್ತಿ ಗೊಬ್ಬರ ಹಾಕಬೇಡಿ, ಬೇರೆ ಸುಟ್ಟು ಹೋಗ್ತದೆ. ಕಮ್ಮಿ ಹಾಕಿದರೆ ಬೆಳೆಯಲ್ಲ. ಇದು ಒಳ್ಳೆ ಹೈರಾಣ ಕಶ್ಯಪನ ಸಾವು ಆಯ್ತಪ್ಪ. ಇದು ಒಳಗಿಲ್ಲ ಹೊರಗಿಲ್ಲ. ನನಗೆ ಬಾನ್ಸಾಯಿ ಬಗ್ಗೆ ತುಂಬ ಪ್ರೀತಿ ಇದೆ, ಆದರೆ ಕರುಣೆ ಬೇರೆ ಇದೆ ಅದ್ರ ಬಗ್ಗೆ. ಬಾನ್ಸಾಯಿ ಯಾವಾಗಲೂ ಯಜಮಾನರ ಮೇಲೆ ಅವಲಂಬಿತವಾದದ್ದು. ನೀವು ಬಾನ್ಸಾಯಿ ಇಟ್ಟು ಮನೆ ಕೀಲಿ ಹಾಕ್ಕೊಂಡು 2 ತಿಂಗಳು ಹೋಗಿ ಬರೋದ್ರಲ್ಲಿ ಬದುಕಿರೋಲ್ಲ ಅದು. ಆದರೆ ಅದ್ರ ಅಣ್ಣ ಇದ್ದಾನಲ್ಲ, ಕಿಂಗ್ ಶರ್ಮನ್, ಅಲ್ಲಿದ್ದಾನಲ್ಲ, ಅವನು ಯಾರು ನೋಡ್ಕೋತಾರೆ? ಯಾರೂ ನೋಡ್ಕೊಳ್ಳಲ್ಲ. ಆ ಕಿಂಗ್ ಶರ್ಮನ್ ಮೇಲೆ ಸಾವಿರಾರು ಪಕ್ಷಿ ಕೂತಿದ್ದಾವೆ, ನೆಲೆಯಾಗಿದ್ದಾವೆ. ನಮ್ಮ ಕ್ವಶನ್ ಈಸ್ ದಿಸ್: ವುಡ್ ಯು ಲೈಕ್ ಟು ಬಿ ಎ ಬಾನ್ಸಾಯ್ ಆರ್ ಎ ಕಿಂಗ್ ಶರ್ಮನ್? ಯು ವಾಂಟ್ ಟು ಬಿ ಕಿಂಗ್ ಶರ್ಮನ್ಸ್. ಐ ಡೋಂಟ್ ವಾಂಟ್ ಟು ಬಿ ಡಿಪೆಂಡೆಂಟ್ ಆನ್ ಸಂಬಡಿ ಫಾರ್ ಎವ್ರಿ ಸ್ಟೆಪ್. ಏನು ಮಾಡೋದ್ರಿ ಏನು ಕೇಳ್ಕೊಂಡಿರೋದಕ್ಕಾಗಲ್ಲ. ಕ್ಯಾನ್ ಐ ಬಿಕಮ್ ಎ ಕಿಂಗ್ ಶರ್ಮನ್? ಕಿಂಗ್ ಶರ್ಮನ್ ಆಗಬೇಕಾದ್ರೆ ಮೋಸ್ಟ್ ಇಂಪಾರ್ಟೆಂಟ್ ಈಸ್ ಹ್ಯೂಮನ್ ಎಂಥ್ಯೂಸಿಯಾಸಮ್ ಈಸ್ ಮೋರ್ ಇಂಪಾರ್ಟೆಂಟ್. I'm enthusiasm. I want to learn. I want to learn this. I want to learn that. I want to learn this. The more you accumulate, you can become successful. Enthusiasm is the first quality. Second is the passion. Are you passionate about what you are doing? ಒಂದು ಸಣ್ಣ ಕೆಲಸ ಮಾಡೋಣ. ನಿಮ್ಮೊಬ್ಬರು ಮೇಲೆ ಬನ್ನಿ, ಒಬ್ಬರು. ಎನಿ ಒನ್ ಆಫ್ ಯು ಕ್ಯಾನ್ come. Please come. I'm not asking a difficult question. Your good name? Divya. Divya, take pen from my hand. Try to take the pen from my hand. Don't take it. Try to take the pen from my hand. Try to take the pen. ಹಿಂಗೆ ನಿಂತ್ಕೋಬೇಕಿಬ್ರು ನಾವು ಅಷ್ಟೇ ಅಲ್ವಾ? Nothing called trying. Only 2 options. Either take the pen or don't take the pen. ಅಲ್ವಾ? ಎರಡೇ ಹಾದಿ ನಮಗೆ. ನಾವೆಲ್ಲ ಮಾತಾಡ್ತೀವಲ್ಲ, ಐ ವಿಲ್ ಟ್ರೈ ಟು ಡೂ ದಿಸ್, ಐ ವಿಲ್ ಟ್ರೈ ಟು ಸಿ ದಟ್ ಐ ಡೂ ವೆಲ್. ಯು ವಿಲ್ ನೆವರ್ ಡೂ ಇಟ್. ನಾನು ಹೇಳ್ತೀನಿ ಮನೆಗೆ, ಟುಮಾರೋ ಐ ವಿಲ್ ಟ್ರೈ ಟು ಕಮ್ ಟು ಯುವರ್ ಹೌಸ್. ಐ ವಿಲ್ ನೆವರ್ ಗೋ. ಇಫ್ ಐ ಸೇ ಐ ಆಮ್ ಕಮಿಂಗ್ ಟುಮಾರೋ at 3:30, ಮಾರ್ಕೆಟ್ ಇನ್ ಯುವರ್ ಡೈರಿ, ಐ ವಿಲ್ ಕಮ್, ಐ ವಿಲ್ ಗೋ. Similarly, I am telling you, please, thank you so much. This is the passion. If I say I will try to do something, you will never do it. ನಾನು ಎಷ್ಟೋ ಜನ ನೋಡಿದ್ದೀನಿ, ಈ ಸಲ ಐ ವಿಲ್ ಟ್ರೈ ಟು ಗೆಟ್ 60% ಮಾರ್ಕ್ಸ್. You will not get it. But try, don't say try. I will get 60%. What is the problem? I'll get 70%. I'll get 80%. You decide to do it. Don't try to say do it. Once you say try, you are not passionate about it. If you are passionate, this is more important. What is passion? Kalam used to say, passion does not allow you to sleep. You can't sleep because I want to do it. I can't do it without this. ನಿಮ್ಗೆ ಐನ್ಸ್ಟೀನ್ ಬಗ್ಗೆ ಕೇಳಿದ್ದೀರಿ, ನಮ್ಮ ಥಾಮಸ್ ಅಲ್ವಾ ಎಡಿಸನ್ ಬಗ್ಗೆ. ಅವ್ನು ಬಲ್ಬ್ ಆಗೋ ತನಕ ನಿದ್ದೆ ಮಾಡೋಕ್ಕೆ ಸಾಧ್ಯ ಇಲ್ಲ, ಊಟ ಮಾಡೋಕ್ಕೆ ಸಾಧ್ಯ ಇಲ್ಲ, ಒದ್ದಾಡ್ತಿದ್ದ ಅವನು. ಅವನ ಹೆಂಡತಿ ಇವನು ಲೆಬ್ರಾಟ್ರಿಯಲ್ಲಿ ಕೆಲಸ ಮಾಡ್ತಿದ್ದ, ಮನೆ ಲೆಬ್ರಾಟ್ರಿ ಅದು. ಬ್ರೇಕ್ಫಾಸ್ಟ್ ತಂದ್ಲು, ಥಾಮಸ್ ಬ್ರೇಕ್ಫಾಸ್ಟು ಅಲ್ಲಿಡು ಆಮೇಲೆ ಮಾಡ್ತೀನಿ ಅಂದ. ಬಿಸಿ ಡೂಯಿಂಗ್ ಸಮಥಿಂಗ್, ಲಕ್ಷ್ಯ ಇಲ್ಲ ಬ್ರೇಕ್ಫಾಸ್ಟ್ ಕಡೆ ಅವನಿಗೆ. ಅವನ ಗೆಳೆಯ ಬಂದ, ನೋಡ್ದ ಬ್ರೇಕ್ಫಾಸ್ಟ್ ಅಲ್ಲಿದೆ, ಅವ್ನು ಕೆಲಸ ಮಾಡ್ತಿದ್ದಾನೆ. ಅವನೇ ಕೂತು ತಿಂದ್ಬಿಟ್ಟ ಬ್ರೇಕ್ಫಾಸ್ಟ್ ಎಲ್ಲ. ತಿಂದು ಮುಗಿಯೋ ಹೊತ್ತಿಗೆ ಸ್ಪೂನ್ ಕೆಳಗೆ ಬಿತ್ತು. ಎಡಿಸನ್ ತಿರುಗಿ ನೋಡಿದೆ ಗೆಳೆಯ ಕೂತಿದ್ದಾನೆ, ಪ್ಲೇಟ್ ಮುಂದೆ, ಟೇಬಲ್ ಖಾಲಿ ಇದೆ. ತಕ್ಷಣ ಎಡಿಸನ್ ಏನು ಹೇಳ್ದ ಗೊತ್ತಾ? ಅರೆ ಸ್ವಲ್ಪ ಲೇಟಾಗಿ ಬಂದ್ಯಪ್ಪ ನೀನು, ಮೊದಲೇ ಬಂದರೆ ಇಬ್ಬರು ಶೇರ್ ಮಾಡ್ಕೋಬೋದಾಗಿತ್ತು ಅಂದ. ಅಂದರೆ ಏನರ್ಥ? ನಾ ತಿಂದು ಮುಗಿಸಿದ್ದೀನಿ ಅಂತ, ಗೊತ್ತೇ ಇಲ್ಲ ತಾನು ತಿಂದಿಲ್ಲ ಅಂತ, ಅವ ತಿಂದಿದ್ದಾನೆ ಅಂತ. ದಿಸ್ ಈಸ್ ಪ್ಯಾಷನ್. ಯು ಗೋ ಮ್ಯಾಡ್ ಆಫ್ಟರ್ ಇಟ್. ನಿಮ್ಗೆ ಆಗತ್ತೆ ಕೆಲವೊಂದು ಯಾವುದೋ ಮಾಡಲೇಬೇಕು ಅಂತಿದ್ದಾಗ, ಊಟ ಬೇಡ್ರಿ ಆಮೇಲೆ ನೋಡ್ಕೊಳ್ಳೋಣ, ಫಸ್ಟ್ ಮಾಡೋಣ. ದ್ಯಾಟ್ ಈಸ್ ಪ್ಯಾಷನ್. ಇಫ್ ಯು ಆರ್ ಪ್ಯಾಷನ್ ಆಫ್ ದ್ಯಾಟ್ ಕೈಂಡ್, ಯು ಡೂ ಇಟ್. 99 degrees, water is not boiling, is hot, pretty hot. At 100 degrees starts boiling. 99 it is not boiling, 100 degree it boils. That 1 degree ಇದೆಯಲ್ಲ, which converts water into vapor, that is passion. ಎಲ್ಲರೂ ಮಾಡ್ತಾರೆ ಪ್ರಯತ್ನ. Some people are enormously successful. ಯಾಕೆ? That passion. ಆ ಪ್ಯಾಷನ್ ಇದ್ದರೆ ಮಾತ್ರ ಆಗುತ್ತೆ. That 1 degree is the passion. ಇದು never give up.
ಎಷ್ಟು ಚೆನ್ನಾಗಿದೆ ನೋಡಿ ಚಿತ್ರ. ಆ ಇಲಿಗೆ ಚೀಸ್ ತಿನ್ನಲೇಬೇಕು, ಅದು ಗೊತ್ತು ಟ್ರ್ಯಾಪ್ ಇದೆ ಅಂತ. ಅದಕ್ಕೇನು ಮಾಡುತ್ತೆ, ಏರಿಯಲ್ ಮೋಡಲ್ ಬರುತ್ತೆ, ಅದು ಕೆಳಗೆ ಬಂದರೆ ಸಿಕ್ಕಾಕೋತೀನಿ ಅಂತ. ಬಟ್ ಇಟ್ ವಾಂಟ್ಸ್ ಟು ಈಟ್. ಐ ಕಾಂಟ್ ಲೀವ್, ಐ ಕಾಂಟ್ ಲೆಟ್ ಯು ಗೋ. ದಯವಿಟ್ಟು ಗಮನಿಸಿ, ಎಂತೆಂಥವ್ರು ವಾಪಸ್ ಬಂದಿದ್ದಾರೆ ಗೊತ್ತಾ? ಆಗೋದಿಲ್ಲ ಅಂದವರೆಲ್ಲ ಸಕ್ಸಸ್ ಆಗಿದ್ದಾರೆ. ಯಾರು ಹಠ ಹಿಡಿದು ಮಾಡಿದ್ದಾರೆ. ಲಿಂಕನ್ ಫಾರ್ ಎಕ್ಸಾಂಪಲ್, ಐ ವಿಶ್ ಯು ರೀಡ್ ದಿ ಬಯೋಗ್ರಫಿ ಆಫ್ ಲಿಂಕನ್. ಹಿ ಫೇಲ್ಡ್ ಥ್ರೂಔಟ್ ಈಸ್ ಲೈಫ್. ಥ್ರೂಔಟ್ ಈಸ್ ಲೈಫ್ ಹಿ ಫೇಲ್ಡ್. ಎಲ್ಲ ಕಡೆನೂ ಫೇಲ್ಯೂರೇ. ಬಟ್ ಕೊನೆಗೆ he became successful as the president and became one of the greatest presidents of the United States. ನಮ್ಮಲ್ಲಿ ಬಡತನದಲ್ಲಿ ಎಷ್ಟು ಜನ ಬಂದಿಲ್ಲ ಗೊತ್ತಿಲ್ಲ. ಕೆ ಆರ್ ನಾರಾಯಣನ್ ಬಗ್ಗೆ ಗೊತ್ತಿಲ್ಲ, ಕಲಾಂ ಬಗ್ಗೆ ಭಾಳ ಜನ ಗೊತ್ತಿದೆ. ಕೆ ಆರ್ ನಾರಾಯಣನ್ ಬಗ್ಗೆ ಅವರು ರಿಟೈರ್ ಆದಮೇಲೆ ಒಂದು ಸಣ್ಣ ಪ್ರೋಗ್ರಾಮ್ ದೆಹಲಿಯಲ್ಲಿ ಮಾಡಿದಾಗ he was narrating the incident which I heard. He had tears in his eyes while saying that. ಕಷ್ಟಪಟ್ಟದ್ದು ಎಷ್ಟು ಗೊತ್ತಾ? ದಲಿತರ ಬಂಧದಲ್ಲಿ ಬಂದ ಹುಡುಗ, ಭಾಳ ಬಡತನ, ಯಾರೂ ಮುಟ್ಸ್ಕೋತಿರ್ಲಿಲ್ಲಂತೆ ಊರಲ್ಲಿ. ಅಂಥ ಹುಡುಗ ಕಷ್ಟಪಟ್ಟು, ಅಮ್ಮನಿಗೆ ಆರೋಗ್ಯ ಸರಿ ಇಲ್ಲ, ತಾನೇ ಬಾವಿಯಿಂದ ನೀರು ತಂದುಕೊಟ್ಟು ಅಡುಗೆ ಮಾಡಬೇಕು, ಅಮ್ಮನ ಜೊತೆ ಕೂತ್ಕೊಂಡು ಡಬ್ಬ ಪ್ಯಾಕ್ ಮಾಡ್ಕೊಂಡು ಓಡಿ ಬರಬೇಕು ಶಾಲೆಗೆ. ಅಷ್ಟು ಕಷ್ಟ, ಅಪಮಾನ ಎಲ್ಲ ಮಾಡಿಕೊಂಡು ಕೂಡ IFS ಆಗಿ became the Indian ambassador to United States of America and became the vice president and became the president of India. One of the greatest persons you have seen. ಅವರೆಲ್ಲ ಫೇಲ್ಯೂರ್ ಮೂಲಕನೇ ಬಂದದ್ದು. ಲಿಂಕನ್ ಆಗಲಿ, ವಿಲ್ಮಾ ರುಡಾಲ್ಫ್ ಆಗಲಿ, ಸುಧಾ ಚಂದ್ರನ್, ಒನ್ ಆಫ್ ದಿ ಫೈನೆಸ್ಟ್ ಡಾನ್ಸರ್, ಕಾಲು ಕತ್ತರಿಸೋಯ್ತು. She had an artificial leg and continued to dance. That is something beautiful. Yuvraj Singh was identified with cancer. He came back and played for the country again. ತೆಂಡೂಲ್ಕರ್ಗೆ ಟೆನ್ನಿಸ್ ಎಲ್ಬೋ ಆಯಿತು. ಟೆನ್ನಿಸ್ ಎಲ್ಬೋ ಅಂದರೆ ಕ್ರಿಕೆಟ್ ಮುಗೀತು ಅಂತ. ಹಿ ವೆಂಟ್ ಟು ಇಂಗ್ಲೆಂಡ್, ಸರ್ಜರಿ ಮಾಡಿಸ್ಕೊಂಬಂದು ಬೆಂಗಳೂರು ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ 3 ತಿಂಗಳು ಕಂಟಿನ್ಯೂಸ್ ಆಡೋದು. ನಾನು ನಿಮಗೆ ಹೇಳಬೇಕು ಸ್ನೇಹಿತರೆ ಅದನ್ನು. ಹೌ ಮಚ್ ಡಿಟರ್ಮಿನೇಷನ್ ದೀಸ್ ಬಾಯ್ಸ್ ಹ್ಯಾವ್. ಐ ಹ್ಯಾವ್ ಸೀನ್ ಇಟ್. ಐ ವಾಸ್ ದ ಚೇರ್ಮನ್ ಆಫ್ ದ ಬೆಂಗಳೂರು ಯೂನಿವರ್ಸಿಟಿ ಸೆಲೆಕ್ಷನ್ ಕಮಿಟಿ ಅಟ್ ದಟ್ ಟೈಮ್. ಐ ವಾಚ್ಡ್ ಹಿಮ್ ಇನ್ ಚಿನ್ನಸ್ವಾಮಿ ಸ್ಟೇಡಿಯಂ. ಬೆಳಗ್ಗೆ 6 ಗಂಟೆಗೆ ಬರಬೇಕು ತೆಂಡೂಲ್ಕರ್ ಕೆಳಗೆ, ಟೀ ಶರ್ಟ್ ಹಾಕ್ಕೊಂಡು, 2 ಹೆವಿ ಹಿ ಯೂಸ್ ಟು ಯೂಸ್ ಎ ಹೆವಿ ಬ್ಯಾಟ್. ಆ ಚಿನ್ನಸ್ವಾಮಿ ಹುಡುಗರೊಂದು 2 ಬುಟ್ಟಿ ಬಾಲ್ ತಂದು ಕೊಡಬೇಕು. ಅವ್ರೇನು ಎಡಗೈಲಿ ಬಾಲ್ ಟಾಸ್ ಮಾಡೋದು, ಬಲಗೈಲಿ ಹೊಡೆಯೋದು, ಇಷ್ಟೇ. ಈ ಶಕ್ತಿ ಕೊಡಬೇಕಲ್ಲ, ಎನರ್ಜಿ ಕೊಡಬೇಕಲ್ಲ ಇದಕ್ಕೆ. ಒಂದು 20 ಶಾಟ್ ಹೊಡೆದ್ರೆ ಕೈ ನೋವು ಬರುತ್ತೆ. ಐ ಆಮ್ ನಾಟ್ ಎಕ್ಸಾಗರೇಟಿಂಗ್ ಎ ಬಿಟ್. ಐ ಆಮ್ ನಾಟ್ ಎ ಲಾಯರ್ ಫಾರ್ ತೆಂಡೂಲ್ಕರ್. ಹಿ ಕಂಟಿನ್ಯೂಡ್ ಹಿಟ್ಟಿಂಗ್ ಫಾರ್ 1 ಸಾಲಿಡ್ ಅವರ್. ಟೀ ಶರ್ಟಿಂದ ಡ್ರಿಪ್ ಆಗಬೇಕು ಸ್ವೆಟ್. ಅದಾದ್ಮೇಲೆ ಹೋಗಿ ಟೀ ಶರ್ಟ್ ಕಳೆದು ಬಂದು ಹಿ ವಿಲ್ ರನ್ ಮಾಡ್ತಾ ಇರೋದು. 15-20 ರೌಂಡ್ ಓಡ್ತಾನೆ ಇರೋದ್ರಿ. ಹಾಗೇನೆ ಬ್ರೇಕ್ಫಾಸ್ಟ್ ಮುಗಿಸಿ ಬಂದು ಪ್ಯಾಡ್ ಕಟ್ಕೊಂಡು ನಿಂತರೆ 9:30 to 12 ತನಕ ಯಾರು ಬೇಕಾದರೂ ಬಾಲ್ ಹಾಕಲಿ, ಹೊಡೆಯೋದು ನಾನ್ ಸ್ಟಾಪ್. ದೆನ್ ಐ ಸೆಡ್, ವೆನ್ ಹಿಟ್ಸ್ ದ ಬಾಲ್ ಆನ್ ದಿ ಕ್ರಿಕೆಟ್ ಗ್ರೌಂಡ್, ಇಟ್ ಕ್ರಾಸಸ್ ದ ಬೌಂಡ್ರಿ, million people stand up and say, lovely shot. But please remember, behind that lovely shot, he had practiced 10,000 times. If he had not done that, he would not be successful. Ball would not go to boundary, stump will go to boundary. He had practiced so hard. ಅದಕ್ಕೆ ಹೇಳ್ತೇನಲ್ಲ, all these things, difficulties ಇದೆ. ಅದಕ್ಕೆ ಹೇಳಿದೆ, if you want to succeed, glass pieces ರಸ್ತೆ ಮೇಲೆ ಸಿಗ್ತಾವೆ ನಿಮಗೆ. ಡೈಮಂಡ್ ಬೇಕಾದರೆ 3,000 feet ಹೋಗ್ಬೇಕು ಕೆಳಗಡೆ. If you want real diamond in your life, go 3,000 feet, work hard. It's not possible. ಇದ್ರ ಬಗ್ಗೆ ಹೇಳಿದ್ದೀನಿ ನಾನು, ಹಾರ್ಡ್ ವರ್ಕ್ ಬಗ್ಗೆ. ಐ ಅವಾಯ್ಡ್ ಇಟ್. ದಿಸ್ ಲಾಸ್ಟ್ ಒನ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ನೀವು ಎಷ್ಟೇ ಗಳಿಸಿದರೂ ಕೂಡ, ಎಷ್ಟೇ ದೊಡ್ಡ ಸ್ಥಾನಕ್ಕೆ ಹೋದರೂ ಕೂಡ ನಿಮ್ಮನ್ನು ಯಾರೂ ನೆನೆಸಲ್ಲ ಇಫ್ ಯು ಡೋಂಟ್ ಹ್ಯಾವ್ ಎ ಸೋಷಿಯಲ್ ಕಮಿಟ್ಮೆಂಟ್. ವಾಟ್ ಈಸ್ ಸೋಷಿಯಲ್ ಕಮಿಟ್ಮೆಂಟ್? Your success is not measured by what you have received, but what you have given to society. Ultimately, your life is measured by that. ನಾನು ಒಂದು ಆರ್ಟಿಕಲ್ ಬರೆದಿದ್ದೆ. ನಾನು ಕೆಮಿಸ್ಟ್ರಿ ಪಾಠ ಮಾಡ್ತಿದ್ದೆ ಟು ದ ಮಾಸ್ಟರ್ಸ್ ಡಿಗ್ರಿ ಸ್ಟೂಡೆಂಟ್ಸ್. ಒನ್ಸ್ ಪಾಠ ಮಾಡುವಾಗ ಸಡನ್ನಾಗಿ ಕೇಳಿದೆ, ಹೌ ಮೆನಿ ಆಫ್ ಯು ರಿಮೆಂಬರ್ ಯುವರ್ ಗ್ರ್ಯಾಂಡ್ ಫಾದರ್ಸ್ ನೇಮ್? ಹೌ ಮೆನಿ ಆಫ್ ಯು ರಿಮೆಂಬರ್ ಗ್ರ್ಯಾಂಡ್? ಐ ಆಮ್ ಸಾರಿ, ಆಲ್ ಆಫ್ ಯು ನೋ ಡೆಫಿನೆಟ್ಲಿ, ಯು ಆರ್ ಆಲ್ ಸಚ್ ಬ್ರೈಟ್ ಪೀಪಲ್. ಯಾ, ನನ್ನ ಸ್ಟೂಡೆಂಟ್ಸ್ಗೂ ಎಲ್ಲ ಗೊತ್ತಿತ್ತು, ಎಲ್ಲ ಕೈ ಎತ್ತಿದ್ರು. ವೆರಿ ಗುಡ್. I said, how many of you know your grandfather's name? Yeah, good. Some hands are going up. Very happy. Good. Very nice. How many of you know your grandfather's name? ನನ್ನ ಸ್ಟೂಡೆಂಟ್ಸ್ ಯಾರಿಗೂ ಗೊತ್ತಿರಲಿಲ್ಲ. ಯಾಕೆ ಗೊತ್ತಿಲ್ಲಲ್ಲ? ನಿಮ್ಮ ಅಜ್ಜನ ಹೆಸರು ಗೊತ್ತಿಲ್ಲಲ್ಲ ಅಂದೆ. ಒಬ್ಬ ಹುಡುಗಿ ಎದ್ದು ನಿಂತ್ಕೊಂಡ್ಲು. ಏನು ಪ್ರಯೋಜನ ಬಿಡಿ ಸರ್ ಅಂದ್ಲು. ನಮ್ಮ ತಾಯಿ, ನಾನು ನಮ್ಮ ಅಜ್ಜನ ಹೆಸರು ಕೇಳ್ತಾ ಇಲ್ಲ, ನಿಮ್ಮ ಅಜ್ಜನ ಹೆಸರು ಕೇಳ್ತೀನಿ ಅಂದೆ. ಹೌದು ಸರ್, ಏನು ದೊಡ್ಡ ಸಾಧನೆ ಮಾಡಿದರೆ ನೆನ್ಪಿಡ್ಬೇಕು ಸರ್ ಅಂದ್ಲು. ಆಕೆ ಕೋಪ ನೋಡಿ, ಅಮ್ಮ ಸುಮ್ಮನೆ ಕೂತ್ಕೊಮ್ಮ ನೀನು. ಉಳಿದವ್ರು ಹೇಳಿದೆ, ಬಿಡಿ, ಅಜ್ಜನ ಹೆಸರು ಯಾರಿಗೂ ನೆನಪಿಲ್ಲ,
ಇನ್ನು ಕೆಲವು ಹೆಸರು ಹೇಳ್ತಾ ಹೋಗ್ತೀನಿ, ಗೊತ್ತಿದ್ದರೆ ಎಸ್ ಅನ್ನಿ ಕೈ ಎತ್ತಿ ಬಿಟ್ಬಿಡಿ ಅಂತ ಹೇಳಿದೆ. ದೇ ಆರ್ ಆಲ್ ಕ್ಯೂರಿಯಸ್. ರಾಮ ಗೊತ್ತಾ? ಅಯೋಧ್ಯ ರಾಮ ಎಲ್ಲರೂ ಗೊತ್ತು. ವೆರಿ ಗುಡ್. ನೀನೇನೇ ರಾಮನವಮಿ, ರಾಮ ಗೊತ್ತು ಎಲ್ಲರಿಗೂ. ದಯವಿಟ್ಟು ನೆನ್ಪಿಟ್ಕೋಬೇಕಾದ್ದು, ರಾಮ ಇದ್ದದ್ದು 9600 ವರ್ಷಗಳ ಹಿಂದೆ, 9600 years ago. ಕೃಷ್ಣ ಗೊತ್ತಾ? ಎಲ್ಲರೂ ಗೊತ್ತು. ಬುದ್ಧ, ಮಹಾವೀರ, ಯೇಸು ಕ್ರಿಸ್ತ, ಪ್ರಾಫೆಟ್ ಮೊಹಮ್ಮದ್, ರಾಮಕೃಷ್ಣ, ವಿವೇಕಾನಂದ, ಶಂಕರಾಚಾರ್ಯ, ಬಸವಣ್ಣ, ಎಲ್ಲ ಹೆಸರು ಎಲ್ಲರೂ ಗೊತ್ತು ಅಂದರು. ನಾನು ಹೇಳಿದೆ ಐ ಹ್ಯಾವ್ ಎ ಸೀರಿಯಸ್ ಪ್ರಾಬ್ಲಮ್. ನಾವು ಸೀರಿಯಸ್ ಪ್ರಾಬ್ಲಮ್ ಏನಂದರೆ, ನಾನು ರಾಮನ ಹಿಡ್ಕೊಂಡು ಬಸವಣ್ಣ ಅವ್ರ ತನಕ ಎಲ್ಲ ಹೆಸರು ಹೇಳಿದ್ನಲ್ಲ, ಇವರು ಯಾರ ಮೊಮ್ಮಗ ನಾನಲ್ಲ. ಎಲ್ಲರದ್ದು ಹೆಸರು ನೆನಪಿಟ್ಟಿದ್ದೀನಿ. ಅದು ನಮ್ಮ ಅಜ್ಜನ ಹೆಸರು ನನಗೆ ಗೊತ್ತಿಲ್ಲ. ಯಾಕೆ? ವಿಚಾರ ಮಾಡಿ ಹೇಳಿ ಅಂತ ಟೈಮ್ ಕೊಟ್ಟೆ. ಒಂದು 5 ನಿಮಿಷ ವಿಚಾರ ಮಾಡಿ ಅಂತ ಕೊಟ್ಟೆ. ಐ ಹ್ಯಾಡ್ ಎ ಸ್ಟೂಡೆಂಟ್ ಇನ್ ಮೈ ಕ್ಲಾಸ್, ಎಕ್ಸ್ಟ್ರಾರ್ಡಿನರಿ ಬ್ರಿಲಿಯಂಟ್ ಚೈಲ್ಡ್, ಪದ್ಮಿನಿ ಪ್ರಿಯದರ್ಶಿನಿ ಅಂತ ಹುಡುಗಿ. ಶಿ ಬಿಕೇಮ್ ಎ ಟಾಪರ್ ಇನ್ MSc ಕೆಮಿಸ್ಟ್ರಿ ಮುಗಿಸಿ IIM ಅಹಮದಾಬಾದ್ ಹೋಗಿ ಶಿ ರನ್ಸ್ ಅನ್ ಇಂಡಸ್ಟ್ರಿ ಆಫ್ ಅವರ್ ಓನ್ ಇನ್ ದುಬೈ ನೌ. ವೆರಿ ಫೈನ್ ಗರ್ಲ್, ಬ್ರಿಲಿಯಂಟ್ ಚೈಲ್ಡ್. ಆಕೆ ಕಣ್ಣಲ್ಲಿ ನೀರಿತ್ತು. ಯಾಕೆ ಪದ್ಮಿನಿ, ಏನಾಯಿತು ಅಂತ ಕೇಳಿದೆ. ಸರ್, ದಿ ಕ್ವಶನ್ ದ್ಯಾಟ್ ಯು ಆಸ್ಡ್ ಐ ಥಿಂಕ್ ಗೇವ್ ಎ ನ್ಯೂ ಡೈರೆಕ್ಷನ್ ಟು ಮೈ ಲೈಫ್ ಸರ್. ಲೆಸನ್ ಆಫ್ ಮೈ ಲೈಫ್ ಅಂದು. ಲೆಸನ್ ಆಫ್ ಲೈಫಾ? ಏನದು ಅಂತ ಕೇಳಿದೆ. ನೀವು ಕೇಳಿದ್ರಲ್ಲ ಸರ್ ಪ್ರಶ್ನೆ, ಅಜ್ಜನ ಹೆಸರು ಗೊತ್ತಿಲ್ಲ, ಇವ್ರದ್ದೆಲ್ಲ ನೆನಪಿಟ್ಕೊಂಡಿದ್ದೀರಿ. ಬಸವಣ್ಣವ್ರ ಬ್ಯಾಂಕ್ ಬ್ಯಾಲೆನ್ಸ್ ಎಷ್ಟಿತ್ತು? ಬ್ಯಾಂಕೇ ಇರಲಿಲ್ಲ. ಎಲ್ಲಿ ಬ್ಯಾಲೆನ್ಸ್? ಅವ್ರು ಇಟ್ಟದೆಲ್ಲ ನಮ್ಮ ಹೃದಯದಲ್ಲಿ ಇಟ್ಟಿದ್ದಾರೆ. ನೆನೆಸ್ಕೋಬೇಕು. 900 ವರ್ಷಗಳಿದ್ದಂಥ ಮನುಷ್ಯ. ಕನ್ನಡ ಬರೆದು ಎಷ್ಟು ಚಂದ ಬರಿಬೇಕು. ಕಳಬೇಡ, ಕೊಲಬೇಡ, ಹುಸಿಯೇ ನುಡಿಯಲು ಬೇಡ, ಒತ್ತಕ್ಷರ ಕೂಡ ಇಲ್ಲಲ್ರಿ. ಇಷ್ಟು ಸುಲಭವಾದ ಕನ್ನಡ. ಈಗ ಒಂದು ಸೆಂಟೆನ್ಸ್ ಬರಿಬೇಕಾದ್ರೆ ಒದ್ದಾಡಿ ಹೋಗ್ತೀವಿ ನಾವು. ಆ ಕಾಲಕ್ಕೆ ಬರೆದಂಥ ಮನುಷ್ಯ, ದಾರ್ಶನಿಕ. ಆದ್ದರಿಂದ ನಾನು ಹೇಳೋದು, ಆಗಿನ ಕಾಲದಿಂದ ನೆನಪಿಟ್ಕೊಂಡಿದ್ದೀನಿ. ಅವ್ರದ್ದೆಲ್ಲ ನಮ್ಮ ಅಜ್ಜನ ಹೆಸರೇ ನೆನಪಿಲ್ಲ. ಯಾಕೆ ಅಂತ ನೀವು ಕೇಳಿದ್ರಲ್ಲ. ಐ ಲರ್ನ್ಟ್ ಎ ಲೆಸನ್ ಸರ್. ಆ ಹುಡುಗಿ ಹೇಳಿದ್ದಪ್ಪ, ನನಗಂತೂ ಲೆಸನ್ ಫಾರ್ ಮೈ ಲೈಫ್ ಅದು. ಆಕೇನು ಹೇಳಿದ್ಲು ಗೊತ್ತಾ? ಐ ಲರ್ನ್ಟ್ ಎ ಲೆಸನ್ ಸರ್, ದಟ್ ಎನಿ ಒನ್ ಹೂ ಲಿವ್ಸ್ ಓನ್ಲಿ ಫಾರ್ ಹಿಮ್ಸೆಲ್ಫ್ ಶಾಲ್ ನಾಟ್ ಬಿ ರಿಮೆಂಬರ್ಡ್ ಬೈ ದಿ ವರ್ಲ್ಡ್, ಆ್ಯಂಡ್ ಎನಿ ಒನ್ ಹೂ ಲಿವ್ಸ್ ಫಾರ್ ಅದರ್ಸ್ ಶಾಲ್ ನಾಟ್ ಬಿ ಫಾರ್ ಗಾಟನ್. ಯಾರು ಬರೀ ತಮಗೋಸ್ಕರ ಬದುಕ್ತಾರೋ ಅವ್ರನ್ನ ಯಾರೂ ನೆನಪಿಡಲ್ಲ. ಮತ್ತೊಬ್ಬರಿಗೋಸ್ಕರ ಬದುಕಿದವ್ರನ್ನ ಯಾರೂ ಮರೆಯಲ್ಲ. ಮದರ್ ಥೆರೇಸಾ ನೆನಪಿಡ್ತೀವಿ ನಾವು. ಯಾಕೆ? ತನಗೋಸ್ಕರ ಏನೂ ಮಾಡಲಿಲ್ಲ ರೀ. ಐ ಹ್ಯಾಡ್ ದಿ ಪ್ರಿವಿಲೇಜ್ ಆ್ಯಂಡ್ ಆನರ್ ಆಫ್ ಸ್ಟೇಯಿಂಗ್ ವಿತ್ ಹರ್ ಫಾರ್ 3 days ಇನ್ ನಿರ್ಮಲ್ ಹೃದಯ. ಕಲ್ಕತ್ತಾದಲ್ಲಿ 3 ದಿವಸ ಅವ್ರ ಜೊತೆಗೆ ಇದ್ದಿದ್ದು. ಆಮೇಲೆ ಆರ್ಟಿಕಲ್ ಬರ್ತಿದ್ದೆ, ಭಾಳ ಫೇಮಸ್ ಆಯ್ತದು ರೀಡರ್ಸ್ ಡೈಜೆಸ್ಟಲ್ಲಿ, ಡಿಗ್ನಿಟಿ ಇನ್ ಡೆತ್ ಅಂತ. ಅಮೇಝಿಂಗ್ ಪರ್ಸನ್ಸ್. ಅವರೆಲ್ಲ ನೋಡಬೇಕು. ದೊಡ್ಡವರಿದ್ದಾರೆ. ಇತ್ತೀಚೆಗೆ ನಾನು ನೋಡಿದಂಥ ಮನುಷ್ಯ ಅಂಥವ್ರು ನೋಡಿದ್ದು ಸಿದ್ದೇಶ್ವರ ಸ್ವಾಮಿಗಳು ವಿಜಾಪುರದಲ್ಲಿ. ನೀವು ಎಷ್ಟು ಜನ ನೋಡಿದ್ರೋ ಗೊತ್ತಿಲ್ಲ, ಆ ಕಡೆಯವರಿದ್ದರೆ ನೋಡಿರ್ತೀರಿ. ನಡೆದಾಡೋ ದೇವರು ಅಂತ ಕರಿತಾಯಿದ್ರು. ಯಾಕೆ ದೇವರು ಅಂತ ಕರಿಬೇಕು ಅವ್ರನ್ನ? 2 ಜುಬ್ಬ ಬಿಟ್ಟರೆ 3ನೇ ಜುಬ್ಬ ಇಲ್ಲ. ಜುಬ್ಬಾಗೆ ಜೇಬಿಲ್ಲ. ಜೇಬ್ ಇಟ್ಕೊಳ್ಳಲ್ಲ ಅವರು. ಯಾಕಂದರೆ ಜೇಬ್ ಇಟ್ಕೊಂಡು ದುಡ್ಡು ಹಾಕ್ಕೋಬೇಕು ಅನಿಸುತ್ತೆ. ಬೇಡ, ಜೇಬೇ ಬೇಡ. ಮಾತಾಡಿದ್ದೆಲ್ಲ ಉಪನಿಷತ್ರಿ. ಹೆಂಗಾಯ್ತು? ಯಾಕೆ ನೆನೆಸ್ತೀವಿ ಅವ್ರನ್ನ? ಎಷ್ಟೋ ಜನ ಹೋಗ್ತಾರೆ, ಇವತ್ತು ಅವ್ರದ್ದು ಯಾವ ಜಾಗದಲ್ಲಿ ಇದ್ದರೋ ಅಲ್ಲಿ ನಮಸ್ಕಾರ ಮಾಡಿ ಬರ್ತಾರೆ. ಅವರಿಲ್ಲ, ಈಗ 2 ವರ್ಷ ತೀರ್ಕೊಂಡು. ಯಾಕೆ ಅವ್ರನ್ನ ಯಾಕೆ ನೆನೆಸ್ತೀವಿ ನಾವು? ಕಾರಣ ಇಷ್ಟೇ, ಯಾರು ಬರೀ ತಮಗೋಸ್ಕರ ಬದುಕಿದ್ರು ಅವ್ರನ್ನ ಪ್ರಪಂಚ ಯಾವತ್ತೂ ನೆನಪಿಡಲ್ಲ. ಅವ್ರ ತಲೆಮಾರೆಲ್ಲ 5 ಜನ ಆದಮೇಲೆ ಯಾವನೋ ಇದ್ದಾನೆ, ಅಜ್ಜ ಅವನು ಗಳಿಸಿಟ್ಟಿದ್ದಾನೆ, ಅಜ್ಜ ಎಲ್ಲ ಹೆಸರು ಕೂಡ ಗೊತ್ತಿಲ್ಲ. ಆದ್ದರಿಂದ ದ್ಯಾಟ್ ವಾಸ್ ಮೋಸ್ಟ್ ಇಂಪಾರ್ಟೆಂಟ್ ಸೋಷಿಯಲ್ ಕಮಿಟ್ಮೆಂಟ್. ಆಲ್ವೇಸ್ ಡೂ ಸಮಥಿಂಗ್ ಟು ಪೀಪಲ್ ಅರೌಂಡ್ ಯು. ನೀವು ಸನ್ಯಾಸಿಯಾಗಿ ಅಂತ ಹೇಳಲ್ಲ, ಎಲ್ಲ ದಾನ ಕೊಟ್ಟು ಸನ್ಯಾಸಿಯಾಗಿ ಅಂತ ಹೇಳಲ್ಲ. ಚೆನ್ನಾಗಿ ಬದುಕಿ, ಚೆನ್ನಾಗಿ ಗಳಿಸಿ, ಪ್ರಾಮಾಣಿಕವಾಗಿ ಗಳಿಸಿ. ಆದರೆ ಗಳಿಸಿದಾಗ ಪಕ್ಕದಲ್ಲಿ ಕೊಡ್ತಂಥವ್ರ ಕಣ್ಣಲ್ಲಿ ಒಂದು ಹನಿ ನೀರು ಬಂದರೆ, ವಸ್ತ್ರ ತೆಗೆದು ಒರೆಸುವಷ್ಟು ಮನುಷ್ಯತ್ವ ಇಲ್ಲದೆ ಹೋದರೆ ನನ್ನ ಶಿಕ್ಷಣಕ್ಕೆ ಏನೂ ಅರ್ಥ ಇಲ್ಲ, ನನ್ನ ಬದುಕಿಗೆ ಅರ್ಥ ಇಲ್ಲ. ಅಲ್ಟಿಮೇಟ್ ಯು ಆರ್ ಮೆಜರ್ಡ್ ಬೈ ದ್ಯಾಟ್. ಸಾಕ್ರೆಟಿಸ್ ಹೊರಟಾಗಿ ಹೇಳ್ತಾನೆ, ಅವನ ಮಾತೇ ಹಾಗೆ, ಸಾಕ್ರೆಟಿಸನ ಮಾತು. ದ ಸಕ್ಸಸ್ ಆಫ್ ಎ ಲೈಫ್ ಈಸ್ ಮೆಜರ್ಡ್ ಬೈ ದ ನಂಬರ್ ಆಫ್ ಪೀಪಲ್ ಹೂ ಕ್ರೈ ವೆನ್ ಯು ಡೈ ಅಂತ. ನೀವು ಸತ್ತಾಗ ಎಷ್ಟು ಮಂದಿ ಅಳ್ತಾರೆ, ಅದ್ರ ಮೇಲೆ ನೀವು ಸಕ್ಸಸ್ ಆಗುತ್ತೆ ಜೀವನ. ಹೋದ್ನಾ ಒಳ್ಳೇದಾಯ್ತು ಬಿಡು ಅಂದರೆ ಲೈಫ್ ವೇಸ್ಟ್ ಅದು. ಜನ ನೋಡಬೇಕು, ಅಯ್ಯೋ ಅಂಥ ಒಳ್ಳೆ ಭವಿಷ್ಯ ಇದ್ರಲ್ಲಪ್ಪ, ಒಬ್ಬರು ಇರಬೇಕಾಯ್ತು, ಒಂದು 4 ದಿವಸ ಅನ್ಬೇಕು, ಅದು ಯಶಸ್ಸು ಬರ್ತದೆ. ಒಂದು ಘಟನೆ ಆದದ್ದನ್ನು ಬರೆದಿದ್ದೇನೆ, ಅದನ್ನು ಹೇಳ್ತೇನೆ. ನೀವೆಲ್ಲ ಕೇಳಿದ್ದಿದ್ರೆ ಸರಿ, ಹೇಳಿ ನಿಲ್ಲಿಸ್ತೇನೆ ನಾನು. ಅಲ್ಲಿ ಸ್ಟಾಪ್ ಆಫ್ಟರ್ ದ್ಯಾಟ್. ಮೈ ಟೈಮ್ ಈಸ್ ಅಪ್ ಎಕ್ಸಾಕ್ಟ್ಲಿ ಅಟ್ ದ್ಯಾಟ್ ಟೈಮ್. ಇದಾದ ಘಟನೆ ಈಗ ನೆಟ್ಟಲ್ಲಿ ಹಾಕಿ ನಾನು ಸುಮಾರು ಒಂದು 15 ವರ್ಷ ಆಯಿತು. ಐ ಹ್ಯಾವ್ ರಿಸೀವ್ಡ್ ಮೋರ್ ದೆನ್ 20 lakh ಲೆಟರ್ಸ್ ಓನ್ಲಿ ಫಾರ್ ದ್ಯಾಟ್ ಸ್ಟೋರಿ ಐ ಹ್ಯಾಡ್ ರಿಟನ್. ಇದು ಮದ್ರಾಸಲ್ಲಿ ಆದಂಥ ಘಟನೆ. ಇದು ನನ್ನ ಗೆಳೆಯ ಒಬ್ಬ ಹ್ಯೂಲೆಟ್ ಪ್ಯಾಕರ್ಡ್ HP ಕಂಪನಿಯಲ್ಲಿ ಆಫೀಸರ್ ಇದ್ದ. ಅವರಿಗೆ ಶನಿವಾರ ಭಾನುವಾರ ರಜೆ ಅಲ್ವಾ. ಒಂದು ದಿವಸ ಭಾನುವಾರ
ಬೆಳಗ್ಗೆ ಎದ್ದಾನೆ ಪೇಪರ್ ಓದ್ತಾ ಇದ್ದ ಆರಾಮಾಗಿ, ಆಫೀಸ್ಗೆ ಹೋಗೋದಿಲ್ಲಲ್ಲ. ಅವ್ನ ಹೆಂಡ್ತಿ ಬಂದು, ಎಷ್ಟು ಓದ್ತೀರಿ ಪೇಪರ್, ಸಾಕು ಮಾಡಿರಿ ಇದನ್ನು, ನೋಡಿರಿ ನಿಮ್ಮ ಪ್ರೀತಿ ಮಗಳು ಏನು ಮಾಡ್ತಾಳೆ. ಎಲ್ಲರ ಮನೇಲಿ ಆಗೋದಿದೆ. ಮಗ ಮಗಳು ಏನೋ ಒಳ್ಳೇದು ಮಾಡಿದರೆ ಅಪ್ಪ ಅಮ್ಮ ಇಬ್ಬರು ಹೋಗ್ತಾರೆ, ನನ್ನ ಮಗಳು ಅಂತಾರೆ. ಏನು ತಪ್ಪಾದರೆ ನಿಮ್ಮ ಮಗ ನೋಡಿರಿ, ನಿಮ್ಮ ಮಗಳು ಯಾವಾಗ ನಿಮ್ಮ ಮಗಳು ಅಂತ ಬಂತೋ ಗೊತ್ತಾ ತಕರಾರಿದೆ ಅಂತ. ಆ ಮಗು ಅಳ್ತಾಯಿತ್ತು, 5-6 ವರ್ಷದ ಹುಡುಗಿ ಅದು, ಅಲ್ಲಿ ಕೂತು ಅಳ್ತಾಯಿತ್ತು. ಯಾಕೆ ಅಳ್ತಾಳವಳು ಅಂತ ನೋಡ್ದ, ಪೇಪರ್ ಬದಿಗಿಟ್ಟು. ಗೊತ್ತಾಯ್ತು ಅವ್ನಿಗೆ ಯಾಕೆ ಅಳ್ತಾಳೆ ಅಂತ. ಅಮ್ಮ ಬಟ್ಲಲ್ಲಿ ಮೊಸರನ್ನ ಕಲಿಸ್ಕೊಂಬಂದಿದ್ದಾರೆ, ಮಗುಗೆ ತಿನ್ನಿಸ್ಬೇಕು ಅಂತ. ಮಗುಗೆ ಮೊಸರನ್ನ ಕಂಡ್ರೆ ಆಗಲ್ಲ, ಅದು ಬೇಡ ಅಂತ, ಅದು ತಿನ್ನು ಅಂತ ಅಮ್ಮ ಒಂದು ಟಗ್ ಆಫ್ ವಾರು. ಮಗು ಅಳ್ತಾಯಿತ್ತು. ಅಪ್ಪ ನೋಡ್ದ, ಪೇಪರ್ ಇಟ್ಟ, ಹೋಗಿ ಮಗು ಪಕ್ಕ ಕೂತ್ಕೊಂಡ. ಆ ಭುಜದ ಮೇಲೆ ಕೈ ಹಾಕಿ, ಅಮ್ಮ ನನಗೋಸ್ಕರ 2 ಚಮಚ ತಿಂದ್ಬಿಡಮ್ಮ, ಈ ತಿಂದು ಹೋದ್ರೆ ನಿಮ್ಮಮ್ಮ ನಾನು ಬೈತಾಳೆ. ಮಕ್ಕಳು ಎಷ್ಟು ಬುದ್ಧಿವಂತರು ಗೊತ್ತಾ, ಭಾಳ ಬುದ್ಧಿವಂತರು ಮಕ್ಕಳು. ಆ ಹುಡುಗಿ ಕೇಳ್ತು, ಅಪ್ಪ 2 ಚಮಚ ಅಲ್ಲ, ಪೂರ್ತಿ ಬಟ್ಲನ್ನ ತಿಂದ್ಬಿಡ್ತೀನಿ, ನಾ ಕೇಳಿದ್ದು ಕೊಡಿಸ್ತೀಯಾ? ಮಕ್ಕಳಿಗೆ ಯಾವಾಗ ಹುಕ್ ಹಾಕಬೇಕು ಅಂತ ಚೆನ್ನಾಗಿ ಗೊತ್ತಿದೆ. ದೇ ಕ್ಯಾನ್ ಬಿ ವೆರಿ ಸ್ವೀಟ್ ವೆನ್ ದೇ ವಾಂಟ್ ಸಮಥಿಂಗ್ ಫ್ರಮ್ ಯು. ಅದಕ್ಕೆ ಕೊಡ್ತೀಯಾ? ಇವನು ದಿಲ್ದಾರ್ ಆಗಿದ್ದ, ಇವನು ಕೊಡ್ತೀನಿ ಮಗು, ಏನು ಬೇಕಾದ ಕೇಳಿ ಕೊಡ್ತೀನಿ ನಾನು, ತಿನ್ನು ಮೊದಲು ಅಂದ. ಮಗು ಗೊತ್ತು, ಅಪ್ಪ ಮಾತಾಡ್ತಾನೆ, ಕೀಲಿಕೈ ಅಮ್ಮನ ಕಡೆ ಇದೆ. ಅಮ್ಮ ನೀನು ಒಪ್ಕೋಬೇಕು ಅಂದರೆ ತಿಂತೀನಿ, ಮೊದಲು ತಿನ್ನು ಆಮೇಲೆ ಕೊಡಿಸ್ತೀನಿ ಅಂತಂದ್ರಮ್ಮ. ಮಗು ಗಬಗಬ ಪೂರ್ತಿ ಅನ್ನ ತಿಂತು. ಪಾಪ ಅಪ್ಪಕ್ಕೆ ಎಷ್ಟು ಅನ್ಸಾಯ್ತು, ಇಷ್ಟ ಇಲ್ಲ ಪಾಪ, ಏನೋ ತಿಂತದ್ದು, ಏನೋ ಬೇಕಾಗಿದೆ ಅದಕ್ಕೆ, ಅದ್ರ ಆಸೆಗೆ ಏನೋ ಕೇಳ್ತಾಳೆ, ತಿನ್ನಲಿ ಬಿಡು ತಿಂದ್ಕೊಂಡು ಕೈ ತೊಳ್ಕೊಂಡು ಬಂದ್ಲು, ನೀರು ಕುಡಿದು ಬಂದ್ಲು. ಅಪ್ಪ ಸೋಫಾದ ಮೇಲೆ ಕೂತಿದ್ದ. ಈ ಮಗು ಓಡಿ ಹೋಗಿ ಅಪ್ಪನ ತೊಡೆ ಮೇಲೆ ಹಾರಿ ಕೂತ್ಕೊಂತು. ಕಣ್ಮುಂದು ಚಿತ್ರ ಬರುತ್ತೆ, ಪುಟ್ಟ ಮಗು 6 ವರ್ಷದ್ದು ಕೂತ್ಕೊಂತು. ಅದು ಹೇಳಿದ್ನಲ್ಲ, ಏನಾದರೂ ಬೇಕಾದ ಮಕ್ಕಳು ತುಂಬ ಸ್ವೀಟಾಗಿರ್ತಾರೆ ಅಂತ. ತನ್ನ 2 ಪುಟ್ಟ ಕೈಯನ್ನು ಅಪ್ಪನ ಕುತ್ತಿಗೆ ಸುತ್ತ ಹಾಕ್ಬಿಟ್ಟು, ಅಪ್ಪ ನಾ ಕೇಳಿದ್ದು ಕೊಡಿಸ್ತೀಯಾ ಅಂದ್ಲು. ಎದೆ ದಸಕ್ಕನ್ಬಿಡ್ತೀವಿ. ಒಂದು ಗ್ರೀನ್ ಕಾರ್ಡ್ ಕೊಟ್ಬಿಟ್ಟಿದ್ದಾನೆ, ಬ್ಲ್ಯಾಂಕ್ ಚೆಕ್ ಸೈನ್ ಮಾಡ್ಕೊ, ಏನು ಬೇಕಾದ್ರೂ ಕೊಡಿಸ್ತೀನಿ ಅಂತ. ಏನು ಕೇಳಿದರೆ ಹೇಳ್ದ, ಅಪ್ಪ ನೋಡಮ್ಮ ಮಗು, ನಾನು ಕೊಡಿಸ್ತೀನಿ, ಭಾಳ ಕಾಸ್ಟ್ಲಿ ಕೇಳಬೇಡ, ನಿಮ್ಮಪ್ಪ ಭಾಳ ಶ್ರೀಮಂತ ಅಲ್ಲ, ಸಣ್ಣದೇನ ಕೇಳಿ ಕೊಡಿಸ್ತೀನಿ. ಇದು ಸಣ್ಣದೇ ಅಪ್ಪ, ಕಾಸ್ಟ್ಲಿ ಇಲ್ಲ ಇದು, ಹಂಗಾರೆ ಕೇಳಿ ಮಗಳೇ ಅಂದು. ಆ ಹುಡುಗಿ ಭಾಳ ಕಾನ್ಷಿಯಸ್ ಆಗಿಬಿಟ್ಲು, ಎಲ್ಲ ತನ್ನೇ ನೋಡ್ತಾರೆ ಅಂತ. ಯಾರು ನೋಡ್ತಿದ್ದಾರೆ ಮನೇಲಿ? ಅಮ್ಮ ಅಪ್ಪ ಅಲ್ಲದೇನೆ ಅಜ್ಜಿ ಇದ್ದಾರೆ, ಅಮ್ಮನಮ್ಮ. ಆ 3 ಜನ ಹೆಂಗೆ ನೋಡ್ತಾರೆ, ಏನು ಕೇಳ್ತಾಳೆ ಇವಳು ಅಂತ. ಆ ಹುಡುಗಿ ಇನ್ನೂ ತನ್ನ ಕೈ ಬಿಗಿ ಮಾಡಿ ಇನ್ನೂ ಅಪ್ಪನ ಕಿವಿ ಹತ್ತಿರ ಬಂದುಬಿಟ್ಟು, ಅಪ್ಪ ನಾಳೆ ಭಾನುವಾರ ಅಲ್ವಾ, ನಾಳೆ ಭಾನುವಾರ ಅಲ್ವಾ, ನಾಳೆ ಭಾನುವಾರ ಇಲ್ಲ, ಸೋಮವಾರ ಅದು ರಜೆ ಇದೆ ನನಗೆ. ಹಾಗಾದ್ರೆ ಒಂದು ಕೆಲಸ ಮಾಡ್ತೀಯಾ, ಏನು ನನ್ನ ಸಲೂನಿಗೆ ಕರ್ಕೊಂಡು ನನ್ನ ತಲೆ ಬೋಳ್ಸ್ಕೊಂಬರ್ತೀಯಾ ಅಂದ್ಲು. ಅಮ್ಮ ಅಜ್ಜಿ ನೆಲ ಬಿಟ್ಟು 3 ಅಡಿ ಮೇಲೆ ಹಾರಿದ್ರು. ಅಸಹ್ಯ, ಅಪಶಕನ, ಇದೇನಿದು, ಹುಡುಗಿ ತಲೆ ಬೋಳ್ಸ್ಕೊಳ್ಳೋದು ಯಾಕೆ ಅಂದರು. ಅಪ್ಪ ಕೇಳಿ, ತಲೆ ಯಾಕೆ ಬೋಳ್ಸ್ಕೊತೀಯ ನೀನು ಅಂದ. ನನಗೆ ಬೇಕು, ಹೇಳಲ್ಲ, ನನಗೆ ಬೇಕು. ಅಪ್ಪ ಲಾಜಿಕ್ಕೆಲ್ಲ ಮಾಡಿದ, ಹಂಗಲ್ಲ ಮಗು, ಚೆಂದ ಕಾಣಿಸಲ್ಲ, ಗುಂಡು ಮುಖ, ಗುಂಡು ತಲೆ ಚೆನ್ನಾಗಿದೆ, ಕೂದಲು ಹೋಗ್ಬಿಟ್ಟು ಚೆನ್ನಾಗಿ ಕಾಣ್ತಾ ಹುಡುಗಿ, ಚೆನ್ನಾಗಿ ಕಾಣಿಸಲ್ಲ, ಬೇಡ, ನನಗೆ ಬೇಕು, ಮಾಡಲ್ಲ ಅಂದಪ್ಪ. ಆ ಹುಡುಗಿಯಿಂದ ಅಳೋಕ್ಕೆ ಶುರು ಮಾಡಿದ್ಲು. ನೀನು ನನಗೆ ಹೇಳಿದ್ದೆ ಆಗಲೇ, ಕೇಳಿದ್ದು ಕೊಡಿಸ್ತೀನಿ ಅಂತ ಹೇಳಿದ್ದೆ, ನೀ ಪ್ರಾಮಿಸ್ ಮಾಡಿದ್ದೆ ಗೊತ್ತಿದ್ದು ಕಾಸ್ಟ್ಲಿ ಇಲ್ಲ ಇದು. ಅಪ್ಪ ಅಮ್ಮನ ಮುಖ ನೋಡ್ದ, ಅಪೋಸಿಷನ್ ಪಾರ್ಟಿ ನೋಡ್ಬಿಟ್ಟು, ಆಯ್ತಮ್ಮ ನಾನು ಮಾಡ್ತೀನಿ ಅಂದ. ಮನೆಯಲ್ಲಿ ಕುರುಕ್ಷೇತ್ರ ಆಗಿರ್ಬೇಕು ಅವತ್ತು ರಾತ್ರಿ. ಮರುದಿನ ಆ ಮಗುವನ್ನು ಕರ್ಕೊಂಡು ಹೋಗಿ ತಲೆ ಬೋಳ್ಸ್ಕೊಂಬಂದ. ಅಸಹ್ಯ ಕಾಣ್ತಾ ಇತ್ತದು. ಮರುದಿನ ಶಾಲೆಗೆ ಹೋಗಿ ರೆಡಿಯಾಗಿದೆ ಮಗು. ಕಣ್ಮುಂಚು ಚಿತ್ರ ಬರುತ್ತೆ, 6 ವರ್ಷ ಹುಡುಗಿ, ಬ್ರೈಟ್ ಗರ್ಲ್, ಬಿಗ್ ಐಸ್, ನೈಸ್ ಯೂನಿಫಾರ್ಮ್, ಬ್ಯಾಕ್ ಪ್ಯಾಕ್, ಟಿಫಿನ್ ಕ್ಯಾರಿಯರ್, ವಾಟರ್ ಬಾಟ್ಲ್ ಹಿಡ್ಕೊಂಡು ಹೊರಟಿದೆ, ಬೋಳುತ್ತಲೆ. ಏನು ಮಾಡೋದು, ಅಸಹ್ಯ ಕಾಣುತ್ತಲ್ಲ. ಕಾರಲ್ಲಿ ಕರ್ಕೊಂಡು ಹೋದ, ಇಳಿಸಿದ ಸ್ಕೂಲ್ ಹತ್ರ. ಅಲ್ಲಿ ಗೇಟ್ ಹತ್ರ ನಿಂತ್ಕೊಂತ ಹುಡುಗಿ, ಒಳಗೆ ಹೋಗು ನಿಂತ್ಕೊಬೇಡ ಇಲ್ಲಿ ಅಂದ. ಅವನು ನೋಡೋಕ್ಕಾಗ್ತಾಯಿಲ್ಲ ಅವನಿಗೆ. ಇಲ್ಲ ನನ್ನ ಫ್ರೆಂಡ್ ಬರ್ತಾನೆ, ಕಾಯ್ತೀನಿ ಅಂದು. ಅದು ಯಾವ ಫ್ರೆಂಡ್ ಬರ್ತಾನೆ ಅವನು? ಕೂತಿದ್ದೀವನು ಕಾರಲ್ಲಿ ಕೂತಿದ್ದ. ಇನ್ನೊಂದು ಕಾರ್ ಬಂತು ಅವಾಗ. ಆ ಕಾರಿಂದ ಪುಟ್ಟ ಹುಡುಗ ಇಳ್ದ, ಇದೇ ವಯಸ್ಸಿನ ಹುಡುಗ ಇಳ್ದ. ಅವನದು ಅಂಥದ್ದೇ ಯೂನಿಫಾರ್ಮು, ಅಂಥದ್ದೇ ಬ್ಯಾಕ್ ಪ್ಯಾಕು, ಅಂಥದ್ದೇ ವಾಟರ್ ಬಾಟ್ಲು, ಟಿಫಿನ್ ಕ್ಯಾರಿಯರು, ಅವನದು ಬೋಳ್ತಲೆ. ಈ ಅಪ್ಪ ಅಂದ, ಸ್ಕೂಲ್ ಯೂನಿಫಾರ್ಮೇ ಚೇಂಜ್ ಆಯ್ತಾ ಏನೋ. ಆ ಇಬ್ಬರು ಮಾತಾಡ್ಕೋತಾ ಇದ್ರು. ಅಷ್ಟೊತ್ತಿಗೆ ಆ ಹಿಂದಿನ ಕಾರಲ್ಲಿ ಬಂದಿರಲ್ಲ, ಒಬ್ಬ ಹೆಣ್ಮಗಳು ಗಾಡಿ ಡ್ರೈವ್ ಮಾಡ್ತಾಯಿದ್ರು, ಲೇಡಿ. ಆಕೆ ಇಳ್ಕೊಂಬಂದರು. ಈ ಹುಡುಗಿ ಅಪ್ಪನ ಕಡೆ ಬಂದರು. ಅವ್ರು ಅಳ್ತಾ ಇದ್ರು. ಈತ ಆಕೆಯನ್ನು ಗಮನಿಸ್ತಾನೆ ಇಲ್ಲ, ಹುಡುಗರೇ ನೋಡ್ತಾ ಇದ್ದಾನೆ ಅವನು. ಆಕೆ ಬಂದು, ಸರ್ ಆ ಹುಡುಗಿ ನಿಮ್ಮ ಮಗಳ ಅಂತ ಕೇಳಿದ್ರು. ಹೌದು ನನ್ನ ಮಗಳು. ಸರ್ ಮಗಳಲ್ಲ ಸರ್, ಅದು ಎಷ್ಟು ಜನ್ಮ ದೇವರಿಗೆ ಬೆಡ್ಕೊಂಡಿದ್ರೋ ಗೊತ್ತಿಲ್ಲ, ಒಬ್ಬ ದೇವತೆ ನಿಮ್ಮ ಮಗಳಾಗಿ ಬಂದುಬಿಟ್ಟಿದ್ದಾಳೆ. ಶಿ ಈಸ್ ಅನ್ ಏಂಜಲ್. ಅವನೇನು ಕೇಳಿಸ್ಕೊತಾ ಇಲ್ಲ. ನೋಡಿ ವಿಚಿತ್ರ ಅಂದರೆ, ನನ್ನ ಮಗಳು ಹಠ ಹಿಡಿದು ತಲೆ ಬೋಳ್ಸ್ಕೊಂಬಂದ್ಲು ನಿನ್ನೆ.
ನಿಮ್ಮ ಮಗನ ಹಾಗೆ ತಲೆ ಬೋಳಿಸ್ಕೊಂಡಿದ್ದಾನೆ, ಏನು ಸ್ಪೆಷಲು ಅಂತ ಕೇಳ್ದ. ಆಕೆ ಮೊದಲೇ ಅಳ್ತಾ ಇದ್ಲಲ್ಲ ಹೆಣ್ಮಗಳು, ಶಿ ವಾಸ್ ಓವರ್ವೆಲ್ಮ್ ಬೈ ಎಮೋಷನ್ಸ್. ನೆಲಕ್ಕೆ ಕೂತ್ಕೊಂಡು ಬಿಕ್ಕಿ ಬಿಕ್ಕಿ ಅಳೋಕೆ ಶುರು ಮಾಡಿಬಿಟ್ಲು. ಇವನು ಗಾಬರಿ, ಸಾರಿ ನಾನೇನಾದರೂ ಅಂದ್ಬಿಟ್ನಾ, ಡಿಡ್ ಐ ಅಫೆಂಡ್ ಯು, ತಪ್ಪಾಯ್ತಾ ಏನಾದರೂ? ಆಕೆ ಇಲ್ಲ ಸರ್, ಐ ಕುಡ್ ನಾಟ್ ಕಂಟ್ರೋಲ್ ಮೈ ಎಮೋಷನ್ಸ್, ಸಾರಿ. ಕಣ್ಣು ಒರೆಸ್ಕೊಂಡು ಹೇಳಿದ್ಲು, ನನ್ನ ಮಗ ತಲೆ ಬೋಳಿಸ್ಕೊಂಡಿಲ್ಲ ಸರ್. ಅವನಿಗೆ 3 ವರ್ಷದಿಂದ ಜ್ವರ ಬರ್ತಾಯಿತ್ತು, ಡಾಕ್ಟ್ರ್ ಔಷಧಿ ಕೊಡ್ತಾಯಿದ್ರು, ಕಮ್ಮಿ ಆಗ್ತಾಯಿತ್ತು. ಬಟ್ ಮೇಲೆ ಬರೀ ಜ್ವರ ಶುರು ಆಯಿತು. ಹೋದ ವರ್ಷ ಎಲ್ಲ ಪೂರ್ತಿ ಪರೀಕ್ಷೆ ಮಾಡಿದಾಗ ಗೊತ್ತಾದದ್ದು ಹಿ ಹ್ಯಾಸ್ ಬ್ಲಡ್ ಕ್ಯಾನ್ಸರ್ ಆ್ಯಂಡ್ ದ್ಯಾಟ್ ಟು ಇನ್ ದ ಫೈನಲ್ ಸ್ಟೇಜ್. ಏನು ಮಾಡೋಕ್ಕಾಗಲ್ಲ, ಕೆಮೊಥೆರಪಿ ಶುರು ಮಾಡಿದ್ವಿ. ಕೆಮೊಥೆರಪಿ ಮಾಡ್ತಾಯಿದ್ದೀವಿ. ಕೆಮೊಥೆರಪಿ ಮುಗಿಸ್ಕೊಂಡು ಬಂದ ದಿವಸ ಅಂತ ಅವ್ನು ಎಷ್ಟು ಕೊಲ್ಯಾಪ್ಸ್ ಆಗಿಬಿಡ್ತಾನೆ, ಅವನು ನಾನು ಬದುಕೋಲ್ಲ ಅಂತ ಅಂದ್ಕೊಂಡ್ಬಿಡ್ತಾನೆ. ಅಷ್ಟು ಕಷ್ಟ ಆಗುತ್ತೆ. ಈ ಸಲ ಹೋದಾಗ ಶುಕ್ರವಾರ ಡಾಕ್ಟ್ರ್ ಹೇಳಿದ್ರು, ಇನ್ನು ದೇವರೇ ಪಾರು ಮಾಡ್ಬೇಕು, ಅವನು ಏನು ಮಾಡೋಕ್ಕಾಗಲ್ಲ ಅಂತ. 1 ವರ್ಷ ಶಾಲೆಗೆ ಬಂದಿಲ್ಲ ಹುಡುಗ. ನಿಮ್ಮ ಮಗಳಿದ್ದಾಳಲ್ಲ, ನಮ್ಮ ಮನೆಗೆ ಬರ್ತಾಳೆ ಮೇಲೆ. ಕೆಮೊಥೆರಪಿ ಮುಗಿಸ್ಕೊಂಡು ಬಂದಾಗ ಹೋದ ಸಲ ಬಂದು ಹೇಳಿದ್ಲು, ಶಾಲೆಗೆ ಬಾರೋ ಆರಾಮ ಅನಿಸುತ್ತೆ ಅಂದ್ಲು. ಇಲ್ಲ ನನಗೆ ಬರೋಲ್ಲ, ನಾನು ಬರ್ಕೊಳ್ಳೋಕ್ಕಾಗಲ್ಲ, ನಾನು ಬರ್ಕೋತೀನಿ ಬಾ, ಬರ್ಕೊಡ್ತೀನಿ ಬಾ ನಿನಗೆ ಅಂದ್ಲು. ಈ ಮೊನ್ನೆ ಶುಕ್ರವಾರ ಕೆಮೊಥೆರಪಿ ಮುಗಿಸ್ಕೊಂಡು ಬಂದಾಗ ನಮ್ಗೆ ಯಾರಿಗೂ ಆಸೆ ಇರಲಿಲ್ಲ. ಈಕೆ ಬಂದು 1 ತಾಸು ಮಾತಾಡಿದ್ಲು, ಶಾಲೆಗೆ ಬಾರೋ, ಶಾಲೆಗೆ ಬಾ, ಚೆನ್ನಾಗಿರ್ತದೆ. ಇಲ್ಲ ನಾನು ನೋಡಿ ಹುಡುಗರೆಲ್ಲ ನಗ್ತಾರೆ, ನಾನು ಬರೋಲ್ಲ ಅಂದ. ನೋಡು, ನೀನು ನೋಡಿ ನಗಲಾರ್ದಂಗೆ ನಾನು ಮಾಡ್ತೀನಿ ಬಾ, ನೀನು ನೋಡಿ ನಗಲಾರ್ದಂಗೆ ನಾನು ಮಾಡ್ತೀನಿ, ನನ್ನ ಜವಾಬ್ದಾರಿ ಬಾ ಅಂತ. ಆ ಪುಟ್ಟ ಕೈಯನ್ನು ನನ್ನ ಮಗನ ಕೈ ಮೇಲೆ ಇಟ್ಟು ಪ್ರಮಾಣ ಮಾಡಿದ್ಲು. ಆ ಮಾತನ್ನು ನಂಬ್ಕೊಂಡು ನನ್ನ ಮಗ ಮೊದಲನೇ ಬಾರಿಗೆ ಶಾಲೆಗೆ ಬಂದಿದ್ದಾನೆ ಇವತ್ತು. ನಾನು ಕಾರಲ್ಲಿ ಬರಬೇಕಾದ್ರೆ ನಿಮ್ಮ ಮಗಳನ್ನ ನೋಡಿದೆ ಗೇಟ್ ಹತ್ರ. ಆಕೆ ಬೋಳುತ್ತಲ್ಲೇ ನೋಡಿದ ತಕ್ಷಣ ನನಗೆ ಗೊತ್ತಾಯಿತು, ಇದು ನನ್ನ ಮಗನಿಗೋಸ್ಕರ ನಿಮ್ಮ ಮಗಳು ಮಾಡಿದಂಥ ತ್ಯಾಗ ಅಂತ ಗೊತ್ತಾಯಿತು. ಅದಕ್ಕೆ ಹೇಳಿದೆ, ಸರ್ ನಿಮ್ಮ ಮಗಳು ಏಂಜಲ್, ಶಿ ಇಸ್ ನಾಟ್ ಎ ಚೈಲ್ಡ್. ಅಪ್ಪನಿಗೆ ಹಾಗೆ ಗೊತ್ತಾಯ್ತು, ಯಾಕೆ ಹಠ ಹಿಡಿದಿತ್ತು ಮಗು ಇದು ಅಂತ. ತಕ್ಷಣ ಅವನಿಗೆ ದುಃಖ ಉಕ್ಕಿ ಬಂತು. ತನ್ನ ಮುಖ ಕೈಯಲ್ಲಿ ಇಟ್ಕೊಂಡು ಹೇಳ್ದ, ಭಗವಂತ, ದೊಡ್ಡ ಮಗು ನಾನು ಕೊಟ್ಟಿದ್ಯಪ್ಪ, ಒಂದೇ ಪ್ರಾರ್ಥನೆ, ಅಮ್ಮ ಈ ವರ್ಷ ಏನೋ ಈ ಜನ್ಮದಲ್ಲಿ ನನ್ನ ಮಗಳಾಗಿ ಬಂದುಬಿಟ್ಟಿದ್ಯಾ ನೀನು, ಮುಂದಿನ ಜನ್ಮದಲ್ಲಿ ಖಂಡಿತ ಮಗಳಾಗಿ ಹುಟ್ಟಬೇಡ, ನನಗೆ ತಾಯಿಯಾಗಿ ಹುಟ್ಟಿ ಬಂದು ಮತ್ತೊಬ್ಬರಿಗೋಸ್ಕರ ಹೇಗೆ ಬದುಕೋದು ನಾನು ತೋರಿಸ್ಕೊಡು ಅಂತ ಕೇಳಿದೆ. ಹೌ ಟು ಲಿವ್ ಫಾರ್ ಅದರ್ಸ್. ಇದು ಆದ ಘಟನೆ ಇದು. ನನಗೆ ಯಾವಾಗಲೂ ಅನಿಸುತ್ತೆ, ಆ ಮಗುಗೆ ಮತ್ತೊಬ್ಬರಿಗೋಸ್ಕರ ಏನು ಮಾಡಬೇಕು ಅಂತ ಅನ್ನಿಸ್ತಲ್ಲ, ಸಾಕು. ದಿಸ್ ಇಸ್ ದ ಸಕ್ಸೆಸ್ ಆಫ್ ಲೈಫ್. ದಯವಿಟ್ಟು ತಿಳ್ಕೊಳ್ಳಿ, ನೀವು ಎಷ್ಟು ಕೋಟಿ ಗಳಿಸಿದರೂ ಕೂಡ ನಿಮಗೆ ತೃಪ್ತಿ ಕೊಡುತ್ತೆ ಅಂತ ಹೇಳೋಕ್ಕಾಗಲ್ಲ. ಇನ್ನಷ್ಟು ಕೋಟಿಗೆ ಆಸೆ ಹುಟ್ಟಿಸುತ್ತೆ. ಕೊಟ್ಟು ನೋಡಿ, ದೆರ್ ಇಸ್ ಎ ಜಾಯ್ ಇನ್ ಗಿವಿಂಗ್, ನಾಟ್ ಇನ್ ರಿಸೀವಿಂಗ್. Receiving, there is a joy. If I get something good, I feel happy about it. But there's a 10 times more happiness when you give it to somebody else. ಕೊಟ್ಟು ನೋಡಿ, ಜಾಯ್ ಆಫ್ ಗಿವಿಂಗ್ ಅಂತ. ನಂದು ಫೇಮಸ್ ಲೆಕ್ಚರ್ ಅದು ಹಾರ್ವರ್ಡ್ ಬಿಸ್ನೆಸ್ ಸ್ಕೂಲಲ್ಲಿ ಮಾಡಿದ್ದೆ ನಾನು, ಜಾಯ್ ಆಫ್ ಗಿವಿಂಗ್ ಅಂತ. ಇಟ್ ಟಚಸ್ ಎವ್ರಿಬಡಿ. ಜಾಯ್ ಅಂತ ನೀವು ಕೊಡಬೇಕು, ದುಡ್ಡೇ ಕೊಡಬೇಕಾಗಿಲ್ಲಪ್ಪ. ನಾವು ಅಂದ್ಕೊಂಡಿದ್ದೀವಿ ದುಡ್ಡು ನಮ್ಮ ಕಡೆ ಇಲ್ಲ, ಎಲ್ಲಿದ್ದು ಕೊಡೋದು ಅಂತ. ದುಡ್ಡು ಕೊಡೋದಲ್ಲ ನಾನು ಮಾತಾಡ್ತಿರೋದು ಇವತ್ತು. ಐ ಆಮ್ ನಾಟ್ ಟಾಕಿಂಗ್ ಆಫ್ ಮನಿ ಎಟ್ ಆಲ್. ದೇರ್ ಆರ್ ಮೆನಿ ಥಿಂಗ್ಸ್ ಯು ಕ್ಯಾನ್ ಗಿವ್, ಬಟ್ ವಿ ಡೋಂಟ್ ಗಿವ್. ಅದು ಕಷ್ಟ ನನಗೆ. ಕ್ಯಾನ್ ಯು ನಾಟ್ ಗಿವ್ ಎ ಸ್ಮೈಲ್? ಅದು ಕೊಡೋದೆ. ನಾನು ಬೆಳಗ್ಗೆ ವಾಕಿಂಗ್ ಹೋದಾಗ ನೋಡ್ತೀನಿ, 100 ಜನ ಸಿಗ್ತಾರೆ. ನಮಸ್ಕಾರ, ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀವಿ ಸರ್, ನೀವು ಹೇಗಿದ್ದೀರಿ? ಚೆನ್ನಾಗಿದ್ದೀರಾ? ಹಿಂಗೆ ಹೇಳ್ತಾರೆ ಎಲ್ಲರೂ. ಕೆಲವರು ಇರ್ತಾರೆ ಕ್ವಶನ್ ಮಾರ್ಕೆ, ಮುಖದ ಮೇಲೆ ಕ್ವಶನ್ ಮಾರ್ಕ್ ಇರುತ್ತೆ. ಹೇಗಿದ್ದೀರಿ ಅಂದರೆ, ಏನೋಪ್ಪ ಹಿಂಗಿದ್ದೀನಿ. ಅವ್ರು ಹೇಳೋದು ನೋಡಿದ್ರೆ ಯಾಕಿದ್ದೀರಿ ಅಂತ ಕೇಳಬೇಕನ್ಸುತ್ತೆ ಅಲ್ವಾ? ನಾನೇನು ನಾಡಿ ಹಿಡ್ಕೊಂಡು ಕೇಳ್ತಾ ಇದ್ದೆ ಹೇಗಿದ್ದೀರಿ ಅಂತ. ಒಳ್ಳೆ ಮಾತು, ಒಂದು ಒಳ್ಳೆ ನಗು ಇಲ್ವಾ? ನಿಮ್ಮಲ್ಲೇ ನೋಡಿ ಕ್ಲಾಸಲ್ಲಿ ಕೆಲವರು ಇರ್ತಾರೆ, ಎಷ್ಟು ಚೆನ್ನಾಗಿರ್ತಾರೆ, ಖುಷಿಯಾಗಿರ್ತಾರೆ, ನಗನಗ್ತಾ ಇರ್ತಾರೆ. ಅವ್ರು ನಾವು ಮಾತಾಡಬೇಕು ಅನಿಸುತ್ತೆ. ಇನ್ನು ಕೆಲವು ಕಂಡ್ರೆ ಓಡಿ ಹೋಗಬೇಕು ಅನಿಸುತ್ತೆ ಇಲ್ವಾ? ಅದು ಕೂಡ ಜಾಯ್ ಆಫ್ ಗಿವಿಂಗ್. ಈ ಸ್ಮೈಲ್ ಆಲ್ಸೋ ಇಸ್ ಜಾಯ್. ಒಂದು ಕೊಡೋದನ್ನು ಪ್ರೀತಿ ಎಂದು ಕೊಡಿ. ಒಂದು ಘಟನೆ ಹೇಳಿ ನಿಲ್ಲಿಸ್ಬಿಡ್ತೀನಿ, ಭಾಳ ಚೆನ್ನಾಗಿದೆ ಅದು. ಪ್ಲೀಸ್ ರಿಮೆಂಬರ್, ಯುವರ್ ಲೈಫ್ ಈಸ್ ಸಕ್ಸಸ್ಫುಲ್ ಓನ್ಲಿ ವೆನ್ ಯು ಡೂ ಇಟ್. ಒಂದು ಕ್ವಶನ್ ಕೊನೆಗೆ ಯಾರೋ ಕೇಳಿದ್ರು ಹೋಸಲ್ಲ, ನನಗೆ ಅದಕ್ಕೆ ಮಾಡಿಫೈ ಮಾಡ್ಕೊಂಡಿದ್ದೀನಿ. ಅಲ್ರಿ, ಬರೋ ದೊಡ್ಡವ್ರದ್ದು ಎಕ್ಸಾಂಪಲ್ ಹೇಳಿದ್ರಿ, ನೋಬೆಲ್ ಲಾರೆಟ್ಸು, ಒಲಿಂಪಿಕ್ ಚಾಂಪಿಯನ್ಸು ಹೇಳಿದ್ರಿ. ನಮ್ಮದೆಲ್ಲ ಜೀವನ ಯಶಸ್ಸಲ್ವ ಹಾಗಾದರೆ? ಇದೆ. ದಿಸ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. Success does not mean the greatest achievement that would be recorded in history books. ಕೆಲವರು ಹಿಸ್ಟ್ರಿ ಮಾತ್ರ ಹೋಗ್ತಾರೆ, ಹಿಸ್ಟ್ರಿಯಲ್ಲಿ ಬುಕ್ಸಲ್ಲಿ ಹೋಗ್ತಾರೆ ಕೆಲವರು ಮಾತ್ರ. ನಮ್ಮಂಥವ್ರು ಯಾರೂ ಬರೋಲ್ಲ ಟೆಕ್ಸ್ಟ್ ಬುಕ್ಕಲ್ಲಿ, ಹಿಸ್ಟ್ರಿ ಬುಕ್ಸಲ್ಲಿ ಬರೋಲ್ಲ ನಾವು. ಹಂಗೆ ನಮ್ಮ ಜೀವನ ಎಲ್ಲ ವ್ಯರ್ಥನೇನಾ? ನೋ, ವಿ ಆಲ್ ಹ್ಯಾವ್ ಸಕ್ಸಸ್ ಇನ್ ಲೈಫ್. ಯಾವಾಗ? ಎ ಕಾಮನ್ ಪರ್ಸನ್ ಲೈಫ್ ಈಸ್ ಆಲ್ಸೋ ಎ ಸಕ್ಸಸ್ ವೆನ್, ಪ್ಲೀಸ್ ಮೈಂಡ್ ದೀಸ್ ಕಂಡೀಷನ್ಸ್, ದ ಮೈಂಡ್ ಈಸ್ ಗಿಲ್ಟ್ ಫ್ರೀ. ಅಯ್ಯೋ, ಅವ್ರಿಗೆ ಮೋಸ ಮಾಡಬಾರ್ದಾಗಿತ್ತು, ಮಾಡಿಬಿಟ್ಟೆ, ತಪ್ಪು ಮಾಡಿಬಿಟ್ಟೆ ನಾನು. ಈ ಅಪರಾಧಿ ಭಾವ ಇಲ್ಲದೆ ಹೋದರೆ ಅದೊಂದು ಯಶಸ್ಸು ಜೀವನ. ನಮ್ಮ ಮನೇಲಿ ನಮ್ಮ ಅಮ್ಮ ಇದ್ದಾಳೆ, ನಿಮ್ಮ ಮನೇಲಿ ನಿಮ್ಮ ಅಮ್ಮ ಅಜ್ಜಿ ಇದ್ದಾರೆ, ಅವ್ರ ಹೆಸರು ಎಂದು ಪೇಪರಲ್ಲಿ ಬರಲ್ಲ.
ಹಿಸ್ಟ್ರಿ ಬುಕ್ಸಲ್ಲಿ ರೆಕಾರ್ಡ್ ಆಗಲ್ಲ. ಬಟ್ ಆರ್ ದೇ ನಾಟ್ ಸಕ್ಸಸ್ಫುಲ್? ದೇ ಆರ್ ಸಕ್ಸಸ್ಫುಲ್ ಬಿಕಾಸ್ ದ ಮೈಂಡ್ ಈಸ್ ಗಿಲ್ಟ್ ಫ್ರೀ. ಎರಡನೇದು ಬಹಳ ಮುಖ್ಯ, ದೇ ಕ್ಯಾರಿ ನೋ ಎನಿಮಾಸಿಟಿ ಟುವರ್ಡ್ಸ್ ಅದರ್ಸ್. ಯಾರ ಬಗ್ಗೆನೂ ದ್ವೇಷ ಇಲ್ಲ, ಯಾರ ಬಗ್ಗೆನೂ ದ್ವೇಷ ಇಲ್ಲ, ಮನಸ್ಸಲ್ಲಿ ಅಪರಾಧಿ ಭಾವ ಇಲ್ಲ. ಮೋಸ್ಟ್ ಇಂಪಾರ್ಟೆಂಟ್ ಇದು, ಲಿವ್ ಎ ಪಾಸಿಟಿವ್ ಲೈಫ್. ಆಶಾವಾದ ಇಟ್ಕೊಂಡು ಬದುಕಬೇಕು. ನಾಳೆ ಮುಳುಗಿ ಹೋಗುತ್ತೆ ಪ್ರಪಂಚ ಅಂದರೂ ಕೂಡ ಚೆನ್ನಾಗಿ, ನಾಳಿಂದ ತನಕ ಇದೆಯಲ್ಲಪ್ಪ, ಇವತ್ತೇ ಓದಾಡ್ತೀನಿ ನೀನು. ಯಾವಾಗಲೂ ಪಾಸಿಟಿವ್ ಆಗಿರ್ಬೇಕು ಜೀವನ. ನೆಗೆಟಿವ್ ಆಗಿದ್ದರೆ ಏನೂ ಪ್ರಯೋಜನ ಇಲ್ಲ, ಖುಷಿನೇ ಇಲ್ಲ ಜೀವನದಲ್ಲಿ. ಬಿ ಪಾಸಿಟಿವ್. ಆ್ಯಂಡ್ ದೆನ್ ಲಾಸ್ಟ್, ಲೀವ್ಡ್ ಆನ್ ಯುವರ್ ಫೇತ್. ನಂಬಿಕೆ ಮೇಲೆ ಬದುಕಬೇಕು. ಶ್ರದ್ಧೆ ಇದೆ ನಿಮಗೆ, ಯಾವುದು ಯಾವ ಶ್ರದ್ಧೆ ಇದಿರಲಿ, ನಿಮ್ಮ ಶ್ರದ್ಧೆ ದೊಡ್ಡದು, ಆದರೆ ಮತ್ತೊಬ್ಬರ ಶ್ರದ್ಧೆ ಹಾಳು ಮಾಡುವಂಥದ್ದು ಬೇಡ. ಹ್ಯಾವ್ ಯುವರ್ ಓನ್ ಫೇತ್ ಬಟ್ ಡೋಂಟ್ ಡಿಸ್ಟರ್ಬ್ ಸಂಬಡೀಸ್ ಫೇತ್. ಇವು 4 ಗುಣ ಇದ್ದರೆ ನಮ್ಮಲ್ಲಿ ಯುವರ್ ಲೈಫ್ ಈಸ್ ಸಕ್ಸಸ್ಫುಲ್. I did not wait to become Einstein. I don't have to become Virmal Rudolph. I don't have to become Linus Pauling. I don't have to become Vishweshwaraya. I may not be recorded, but I will be successful when I die very peacefully without having animosity with anybody, respect for everybody, and peace at heart. ಇದಿದ್ದರೆ ಸಾಕು. ಅದಕ್ಕೆ ನಾನು ಹೇಳೋದು, ಸಕ್ಸಸ್ ಡೆಫಿನೇಷನ್ ಸರಿಯಾಗಿರ್ಬೇಕು ನನಗೆ. ಐ ವಾಂಟ್ ಟು ಬಿ ಎ ಗುಡ್ ಇಂಜಿನಿಯರ್. ಇಫ್ ಐ ಡೋಂಟ್ ಬೇಕ್ ಇಂಜಿನಿಯರ್ ಡಸಂಟ್ ಮ್ಯಾಟರ್. ಐ ಹ್ಯಾವ್ ಸೀನ್ ಸೋ ಮೆನಿ ಪೀಪಲ್ ಇಂಜಿನಿಯರ್ಸ್ ಆಗಿ ಬೇರೆ ಹೆಸರು ಮಾಡಿದವ್ರು ನೋಡಿದ್ದೀನಿ. ಡಾಕ್ಟರ್ ರಾಜಾ ರಾಮಣ್ಣ ಹೆಸರು ಕೇಳಿರ್ಬೇಕು ನೀವು. ಗ್ರೇಟ್ ಅಟಾಮಿಕ್ ಫಿಸಿಸಿಸ್ಟ್, ಭಾಭಾ ಅಟಾಮಿಕ್ ರಿಸರ್ಚ್ ಸೆಂಟರ್ ಡೈರೆಕ್ಟರ್ ಆಗಿದ್ದವರು, ಇಂಟರ್ನ್ಯಾಷನಲ್ ಅಟಾಮಿಕ್ ಎನರ್ಜಿ ಕಮಿಷನ್ ಚೇರ್ಮನ್ ಆಗಿದ್ದಂಥ ಮನುಷ್ಯ, ಒನ್ ಆಫ್ ದಿ ಗ್ರೇಟೆಸ್ಟ್ ಸೈಂಟಿಸ್ಟ್ ಎವರ್, ಡಾಕ್ಟರ್ ರಾಜಾ ರಾಮಣ್ಣ. ಕಲಾಂ ಅವರು ರಾಜಾರಾಮಣ್ಣ ಹೆಸರು ಹೇಳಿದ್ರೆ ನಮಸ್ಕಾರ ಮಾಡ್ತಿದ್ರು. ಹಿ ವಾಸ್ ಮೈ PhD ಗೈಡ್. ಐ ಆಮ್ ಫಾರ್ಚುನೇಟ್ ಇನ್ ದ್ಯಾಟ್. ರಾಜಾರಾಮಣ್ಣ PhD ಗೈಡ್ ನನಗೆ. ಅವ್ರು ನೋಡ್ಬೇಕು ಅವ್ರು ಹೇಗಿದ್ರು, ಹೇಗೆ ಕೆಲಸ ಮಾಡ್ತಿದ್ರು. ಹಿ ಈಸ್ ಅ ಅಟಾಮಿಕ್ ಫಿಸಿಸಿಸ್ಟ್ ಬಟ್ ಯು ವುಡ್ ಪ್ಲೇ ಪಿಯಾನೋ ಎಟ್ ಹೋಮ್. ಮನೆಗೆ ಬಂದರೆ ಪಿಯಾನೋ ಮಾಡ್ತಾನೆ. ಫೋನ್ ಮಾಡೋರು, ವಾಟ್ ಆರ್ ಯು ಡೂಯಿಂಗ್ ಟುಡೇ ಈವ್ನಿಂಗ್, ಕಮ್ ಹೋಮ್ ಅನ್ನೋರು. ಹೋದ ತಕ್ಷಣ ಪಿಯಾನೋ ಇಟ್ಕೊಳ್ಬೇಕು ದೊಡ್ಡದೊಂದು. ವಾಟ್ ಶಾಲ್ ಐ ಪ್ಲೇ ಟುಡೇ, ಬಿಥೋವೆನ್ 12 or 13? I play anything, sir, is okay for me because I don't understand Beethoven. My ears are not used to Western music. He would play 45 minutes. ಬಾಂಬೆಗೆ ಹೋದರು, ಷಣ್ಮುಗಾನಂದ ಹಾಲ್ ಅಂತಿದೆ ಬಾಂಬೆದಲ್ಲಿ, ಓನ್ಲಿ ಫಾರ್ ಟಾಪ್ ಪರ್ಫಾರ್ಮರ್ಸ್ ಇನ್ ದ ಸಿಟಿ. ಅಲ್ಲಿ ಹೋಗಿ ಪಿಯಾನೋ ಪರ್ಫಾರ್ಮೆನ್ಸ್ ಕೊಟ್ಟರು. ಒಂದೇ ಮಾತು ಹೇಳಿದ್ರು ಅವರು, ಡೋಂಟ್ ಅಸೆಸ್ ಮೀ ಆ್ಯಸ್ ಎ ನ್ಯೂಕ್ಲಿಯರ್ ಫಿಸಿಸಿಸ್ಟ್ ಹೂ ಆಲ್ಸೋ ಪ್ಲೇಸ್ ಪಿಯಾನೋ, ಅಸೆಸ್ ಮೀ ಓನ್ಲಿ ಆಸ್ ಅ ಪಿಯಾನೋ ಪ್ಲೇಯರ್. 2.5 hours ಕಾನ್ಸರ್ಟ್ ಕೊಟ್ಟರು. ಈವನ್ ಟುಡೇ ಪೀಪಲ್ ರಿಮೆಂಬರ್ ರಾಜಾರಾಮಣ್ಣ ಇಸ್ ಅ ಗ್ರೇಟ್ ಪಿಯಾನೋ ಪ್ಲೇಯರ್. ಅಂದರೆ ಸಕ್ಸಸ್ ಆಗ್ಬೇಕಾದ್ರೆ ನಿಮಗೆ ಫೀಲ್ಡಿಂದ ಆಗ್ತೀರಿ ಅಂತಲ್ಲ. ನಿಮ್ಮಲ್ಲಿ ಎಷ್ಟೊಂದು ಜನ ಇಂಜಿನಿಯರ್ ಆದರೂ ಕೂಡ ವಿಲ್ ಬಿ ಫೇಮಸ್ ಫಾರ್ ಅದರ್ ರೀಸನ್ಸ್, ಟಾಪ್ ಕ್ಲಾಸ್ ರೀಸನ್ಸ್. ಶ್ರೀಧರನ್, ಇಂಜಿನಿಯರ್ ಹೂ ಬಿಲ್ಟ್ ಪಾಂಬನ್ ಬ್ರಿಡ್ಜ್, ನಿನ್ನೆ ನೋಡಿದರೆ, ನಿನ್ನೆ ಲಿಫ್ಟ್ ಬ್ರಿಡ್ಜ್ ಮಾಡಿದರೆ ನಿನ್ನೆ. ಎಂತೆಂಥವ್ರು ರೀ ಅವ್ರು ಅಂತ ಕೆಲಸ ಮಾಡಿದ್ದಾರೆ. ಅದ್ರ ಜೊತೆಗೆ ಬೇಕಾದಷ್ಟು ಜನ ಸಣ್ಣ ಸಣ್ಣವರು ಕೆಲಸ ಮಾಡಿದ್ದಾರೆ. ದೇ ಆಲ್ ಬಿಕಮ್ ಸಕ್ಸಸ್ಫುಲ್ ಇಫ್ ಯು ಹ್ಯಾವ್ ದೀಸ್ ಕ್ವಾಲಿಟೀಸ್ ಇನ್ ಲೈಫ್. ಐ ಸ್ಟಾಪ್ ಅಟ್ ದಿಸ್ ಸ್ಟೇಜ್. It's 3 minutes to 4. So, any questions, suggestions, corrections you have, I stand for them. ಅವರಿಗೆ ಭಾಳ ಇಷ್ಟ ಆಗಿದೆ ಅದು ಹೇಳಿ ಅಂತಾರೆ. ನಾನು ಯಾವಾಗಲೂ ಎಲ್ಲ ಲೆಕ್ಚರಲ್ಲಿ ಹುಡುಗರಿಗೆ ಮಾತಾಡಿದಾಗ, ಯಂಗ್ಸ್ಟರ್ಸ್ ಮಾತಾಡಿದಾಗ ಹೇಳೋದು ಒಂದೇ, ಹೇಗೆ ಬದುಕಬೇಕು ನಾವು ಅಂತ. ಹೇಗೆ ಬದುಕಬೇಕು, ಬದುಕಿದ್ರೆ ಜೇನು ಹುಳ ಬದುಕದಂಗೆ ಬದುಕಬೇಕು ಅಂತ ನನ್ನ ಅತ್ಯಂತ ಪ್ರೀತಿ ಮಾತದು. ಜೇನು ಹುಳ ಬದುಕಿದಂಗೆ ಬದುಕಬೇಕು. ಜೇನು ಹುಳ ಹೇಗಿರುತ್ತೆ, ಕಾಡಲ್ಲಿ ಹಾರ್ಕೊಂಡು ಹೋಗುತ್ತೆ, 16 ಮೈಲಿ ಹಾರ್ಕೊಂಡು ಹೋಗುತ್ತೆ. ಏನು ಹುಡ್ಕೊಂಡು ಹೋಗುತ್ತೆ ಅದು? ಹೂವೇ ಹುಡ್ಕೊಂಡು ಹೋಗೋದು. ಅದು ಎಷ್ಟು ಒಳ್ಳೆ ಹುಳ ಅಂದರೆ, ಅದು ಹೂವಿನ ಬಣ್ಣ ತೊಗೊಳ್ಳಲ್ಲ, ಮೃದುತ್ವ ತೊಗೊಳ್ಳೋದಿಲ್ಲ, ಸುವಾಸನೆ ಕಿತ್ಕೊಳ್ಳಲ್ಲ. ಒಳಗಡೆ ಹೋಗಿ ಒಂದು ಹನಿ ರಸ ತೊಗೊಂಬರುತ್ತೆ, ಜೇನುತುಪ್ಪ ಮಾಡಿ ತನಗೆ ಮತ್ತೊಬ್ಬರಿಗೆ ಕೊಟ್ಟು ಹೋಗುತ್ತೆ ಅಲ್ವಾ. ದಾರಿಯಲ್ಲಿ ಕಸದ ಗುಂಡಿ ಇದೆ, ಒಂದು ಎಮ್ಮೆ ಸತ್ತು ಬಿದ್ದಿದೆ, ಕೊಳತು ನಾರ್ತಾ ಇದೆ, ಆದರೆ ಹತ್ತಿರ ಹೋಗಲ್ಲ ಜೇನು ಹುಳ, ಹತ್ತಿರ ಹೋಗಲ್ಲ. ನೊಣ ಏನು ಮಾಡುತ್ತೆ, ನೊಣ ಹೂವಿನ ಹತ್ತಿರ ಹೋಗಲ್ಲ, ಸತ್ತೆಮ್ಮೆ ಹತ್ರನೇ ಹೋಗೋದು. ಅದರಿಂದ ಏನೂ ಪ್ರಯೋಜನ ಇಲ್ಲ ಯಾರಿಗೂ, ರೋಗ ಹರಡೋದು ಅಂದ್ಬಿಟ್ರೆ. ಬದುಕಿದ್ರೆ ನಾನು ಜೇನು ಹುಳದ ಹಾಗೆ ಬದುಕಬೇಕು, ಒಳ್ಳೇದು ಹುಡ್ಕೊಂಡು ಹೋಗಿ. ಅಲ್ಟಿಮೇಟ್ಲಿ ಹೂಸ್ ಲೈಫ್ ಈಸ್ ದಿಸ್, ಯುವರ್ಸ್, ಓನ್ ಆರ್ ರೆಂಟೆಡ್, ಓನ್ ಲೈಫ್. ಐ ಶುಡ್ ಬೆಟರ್ ಬಿ ಕೇರ್ಫುಲ್ ಅಬೌಟ್ ಇಟ್. ಐ ಕ್ಯಾನ್ ಬಿ ಕೇರ್ಲೆಸ್ ಅಬೌಟ್ ಇಟ್. ನಾವು ಒಂದು ಮೊಬೈಲ್ ತೊಗೊಂಡ್ರೆ ಎಷ್ಟು ಕಾಳಜಿ ಮಾಡ್ತೀವಿ ಅದಕ್ಕೆ. ಅಯ್ಯೋ ಮ್ಯಾಲಿನ ಗಾರ್ಡ್ ಹೊಡೆದು ಹೋಯ್ತು ಅನ್ನೋದು, ಕವರ್ ಹಾಕ್ಸ್ಬೇಕು ಅನ್ನೋದು, ವರ್ಷಿ ನೋಡೋದು ಅದನ್ನು. ಮೊಬೈಲಿಗೆ ಎಷ್ಟು ಕಾಳಜಿ ಮಾಡೋರು, ಶುಡ್ ಯು ನಾಟ್ ಬಾದರ್ ಮೋರ್ ಫಾರ್ ಯುವರ್ ಲೈಫ್, more precious than your mobile phone? What should I do for please my life better? Only 2 things. One is be positive all the time. Never be negative. ನನಗಿಂತ ಚೆನ್ನಾಗಿದ್ದಾರೆ ಓದ್ತಾರೋ, ಕಾಂಪಿಟೇಷನ್ ಅವ್ರ ಜೊತೆ ಬೇಕಾಗಿಲ್ಲ ನಿಮ್ಮದು.
ನಾನು ಫಸ್ಟ್ ಬರಬೇಕು ಅವ್ರು ಹಿಂದೆ ಹಾಕಬೇಕು ಅಲ್ಲ. ಯು ಕಾಂಪೀಟ್ ವಿತ್ ಯುವರ್ ಸೆಲ್ಫ್. ಇಫ್ ಐ ಗಾಟ್ 80% ಲಾಸ್ಟ್ ಟೈಮ್, ಐ ಗಾಟ್ 85% ದಿಸ್ ಟೈಮ್. ಐ ಆಮ್ ನಾಟ್ ಕಾಂಪೀಟಿಂಗ್ ವಿತ್ ಎನಿಬಡಿ, ಕಾಂಪೀಟಿಂಗ್ ವಿತ್ ಮೈ ಓನ್ ಪರ್ಫಾರ್ಮೆನ್ಸ್. ಯು ಹ್ಯಾವ್ ನೋ ಎನಿಮಾಸಿಟಿ ವಿತ್ ಎನಿಬಡಿ. ನಮ್ಮಲ್ಲಿ ಏನು ಮಾಡ್ತೀವಿ, ಫಸ್ಟ್ ಬಂದಿದ್ದಾರೆ ಅವರು, ನಾನು ಸೆಕೆಂಡ್ ಬಂದಿದ್ದೀನಿ, ಅವ್ರನ್ನೇ ಜಾಸ್ತಿ ನೋಡ್ತಿರ್ತೀನಿ ನಾನು. ಅವ್ರಿಗೆ ಅಕಸ್ಮಾತ್ 4 ಮಾರ್ಕ್ಸ್ ಕಮ್ಮಿ ಬಂದು ನನಗೆ ಭಾಳ ಖುಷಿ ಆಯಿತು, ನನಗೆ ಬರುತ್ತೆ ಫಸ್ಟ್ ಈ ಸಲ. ವೈ ನೆಗೆಟಿವ್ ಥಾಟ್ಸ್ ಅಬೌಟ್ ಸಂಬಡಿ? ಯು ಕಾಂಪೀಟ್ ವಿತ್ ಯುವರ್ ಸೆಲ್ಫ್. ಆಟೋಮೆಟಿಕ್ಲಿ ಮೇ ಗೆಟ್ ಫಸ್ಟ್ ರ್ಯಾಂಕ್ ಆರ್ ಎನಿಥಿಂಗ್, ಬಟ್ ಯು ಆರ್ ಇಂಪ್ರೂವಿಂಗ್ ಯುವರ್ ಸೆಲ್ಫ್. ಅದು ಪಾಸಿಟಿವ್ ಆಗಿರಬೇಕಾದ್ದು ಫಸ್ಟ್. ಸೆಕೆಂಡ್, ಹಾರ್ಡ್ ವರ್ಕ್, ನೋ ಕಂಪೆನ್ಸೇಷನ್. ಎಷ್ಟೋ ಸಲ ಅನಿಸ್ಬಿಡುತ್ತೆ, ಬೇಡ ಬಿಡ್ರಿ ಸಾಕು, ಎಷ್ಟು ಓದೋದು ಸಾಕಾಗೋಗಿದೆ, ಓದಿ ಸಾಕಾಗೋಯ್ತು. ಯಾರಿಗೋಸ್ಕರ ಓದೋದು ಅದನ್ನು? ಇಫ್ ಐ ಡಿಲೇ ಹಾಫ್ ಆನ್ ಅವರ್, ಇಫ್ ಐ ಡೋಂಟ್ ಸ್ಟಡಿ ಫಾರ್ ಒನ್ ಡೇ, ಯು ಆರ್ ಗೋಯಿಂಗ್ ಅವೇ ಫ್ರಮ್ ಯುವರ್ ಗೋಲ್ ಬೈ ಒನ್ ಡೇ. ಸಿಂಪಲ್. ಟ್ರೈನ್ ಇದೆ 8 ಗಂಟೆಗೆ, ನಾನು ಹತ್ತಬೇಕು ಟ್ರೈನು, 7:15 ಓಡ್ತಾ ಇದ್ದೀನಿ ಬ್ಯಾಗ್ ಹಿಡ್ಕೊಂಡು, ಟ್ರೈನ್ ಮಿಸ್ ಆಗಿಬಿಡುತ್ತೆ ಅಂತ ಹೋಗ್ತೀನಿ. ದಾರಿಯಲ್ಲಿ ನಮ್ಮ ಫ್ರೆಂಡ್ ಬರ್ತಾನೊಬ್ಬನು, ಬರಯ್ಯ ಒಂದು ಟೀ ಕುಡಿಯೋಣ ಬಾ ಅಂತಾನೆ. ಏನು ಮಾಡ್ತೀರಿ, ಟೀ ಕುಡಿಯೋಕ್ಕೆ ಹೋಗ್ತೀರಾ? ಹೋಗೋ ನೀನು ಟೀ, ಆಮೇಲೆ ನೋಡ್ಕೊಂಡು ಟ್ರೈನ್ ಮಿಸ್ ಆಗುತ್ತೆ ನನಗೆ. ಒಂದು ಟ್ರೈನೇ ಮಿಸ್ ಆಗೋ, ನಿಮ್ಮ ಅಪಾರ್ಚುನಿಟೀಸ್ ಇನ್ ಲೈಫ್ ಆರ್ ಲೈಕ್ ದ ಟ್ರೈನ್. ಯು ಕಾಂಟ್ ಡಿಲೇ. ಟ್ರೈನ್ ವಿಲ್ ನಾಟ್ ವೇಟ್ ಫಾರ್ ಯು. Opportunities will not wait for you. You have to run towards opportunity and reach the time. Work hard for it. Hard work and positive attitude ಎರಡಿದ್ರೆ ಸಾಕು, ಜೀವನ ಯಶಸ್ಸಾಗುತ್ತೆ. ಥ್ಯಾಂಕ್ ಯು ಸೋ ಮಚ್. ಜ್ಞಾನವನ್ನು ಪ್ರೇರಣಾತ್ಮಕ ಮಾತುಗಳಲ್ಲಿ, ಬುದ್ಧಿವಂತಿಕೆಯನ್ನು ಸರಳತೆಯಲ್ಲಿ ಮತ್ತು ಸಂಶೋಧನೆಯನ್ನು ನೈಜ ಜೀವನದ ಅನ್ವಯಗಳಲ್ಲಿ ಬೆಸೆಯುವ ನಿಮ್ಮ ಅದ್ಭುತ ಸಾಮರ್ಥ್ಯವು ನಮಗೆ ಮಾರ್ಗದರ್ಶಕ. ಧನ್ಯವಾದಗಳು ಸರ್. ಈಗ ರಾಷ್ಟ್ರಗೀತೆ ಮೊಳಗಲಿದೆ, ಎಲ್ಲರೂ ಎದ್ದು ನಿಲ್ಲಬೇಕೆಂದು ಕೇಳುತ್ತೇನೆ. ಜನಗಣ ಮನ ಅಧಿನಾಯಕ ಜಯ ಹೇ ಭಾರತ ಭಾಗ್ಯ ವಿಧಾತ. ಪಂಜಾಬ ಸಿಂಧ್ ಗುಜರಾತ ಮರಾಠ ದ್ರಾವಿಡ ಉತ್ಕಳ ವಂಗಾ. ವಿಂಧ್ಯ ಹಿಮಾಚಲ ಯಮುನಾ ಗಂಗಾ ಉಚ್ಚಲ ಜಲಧಿ ತರಂಗಾ. तव शुभ नामे जागे, तव शुभ आशीष मागे. गाहे तव जय गाथा, जनगण मंगलदायक जय हे भारत भाग्य विधाता.